ನಮಸ್ಕಾರ ಸರ್. ನಾನು ಇಲ್ಲೇ ಬೆಂಗಳೂರಿಂದ ಮಾಡ್ತಾ ಇದ್ದೀನಿ ಸರ್. ರೋಹಿಣಿ ಅಂತ ಗೊತ್ತಿರ್ಬೇಕು ಸರ್. 3 ತಿಂಗಳಾಯ್ತು ಸರ್ ಅಪಾಯಿಂಟ್ಮೆಂಟ್ ತಗೊಂಡು. ಫೆಬ್ರವರಿ ತಗೊಂಡಿದ್ದು ಸಿಗ್ಲಿಲ್ಲ ಸರ್. ಹಾಗಾಗಿ ಲೈವ್ ಮಾಡೋಣ ಅಂತ ಹೇಳಿ ಟ್ರೈ ಮಾಡಿದೆ ಸರ್ ನಾನು. ರೋಹಿಣಿ ಯಾರು? ರೋಹಿಣಿ ನಮ್ಮ ಮಗಳು ಸರ್. ಓಕೆ, ಅವ್ರ ಹೆಸರು ಯಾಕೆ ಕೇಳಿದ್ರಿ? ಗೊತ್ತಾಗ್ಲಿಲ್ಲ. ಅವ್ರ ಹೆಸರು ಅವಳ ಹೆಸರಲ್ಲೇ ಅಪಾಯಿಂಟ್ಮೆಂಟ್ ತಗೊಂಡಿದ್ದು ಸರ್. ನನಗೆ ಮೆಸೇಜ್ ಮಾಡಕ್ಕೆ ಅದಕ್ಕೆ ಬರಲ್ಲ ಅಂತ ಹೇಳಿ ತಗೊಂಡಿದ್ದು ಸರ್. 5 ತಿಂಗಳಾಯ್ತು ಸರ್. ನನ್ನ ಮಗ ತೀರ್ಕೊಂಡು ಹೋಗಿ 5 ತಿಂಗಳಾಯ್ತು. ಡಿಸೆಂಬರ್ 21ಕ್ಕೆ ಸರ್ ಅವನು ಮಾನಸಿಕ ಖಿನ್ನತೆಗೆ ಹೋಗಿದ್ದ ಸರ್. ಡಿಪ್ರೆಷನ್. ಅವನು ಸಾಫ್ಟ್ವೇರ್ ಇಂಜಿನಿಯರ್ ಸರ್. ಆ ರೀತಿ ಸೂರತ್ನಲ್ಲಿ ಹೋಗಿದ್ದ ಸರ್. ನಿಮ್ಮ ಧ್ವನಿ ಕೇಳ್ತಾ ಇಲ್ಲಮ್ಮ, ದಯವಿಟ್ಟು. ಇದು ಹೆಡ್ಫೋನ್ ಹಾಕೊಂಡಿದ್ದೀನಿ ಸರ್, ತೆಗಿಲ್ಲ. ಮಾತಾಡಮ್ಮ ಈಗ. ಅಲ್ಲ, ನಿಮ್ಮ ಮಗ ಡಿಸೆಂಬರ್ 21ಕ್ಕೆ ತೀರು ಹೋದ್ರು. ಯಾವ ಕಾರಣಕ್ಕೆ? ಡಿಪ್ರೆಷನ್ ಇತ್ತು ಸರ್. 12 ವರ್ಷದಿಂದ 2 ವರ್ಷ ಜಾಬ್ ಮಾಡ್ದ ಸರ್. ಎಷ್ಟು ವರ್ಷ ಆಗಿತ್ತು ಆತನಿಗೆ? 35 ವರ್ಷ ಸರ್. ಅಂದ್ರೆ ನಿಮಗೊಬ್ರು ಮಗ ಮತ್ತೆ ಒಬ್ರು ಮಗಳು? ಮಗಳು ದೊಡ್ಡವಳು ಸರ್, ಮಗ ಚಿಕ್ಕವನು. ಅಂದ್ರೆ ಇಬ್ಬರಿಗೂ ಮದುವೆ ಆಗಿತ್ತಾ? ಇಲ್ಲ ಸರ್, ಮಾಡಿರ್ಲಿಲ್ಲ. ಮಾಡ್ಕೊಳ್ಳಲ್ಲ ಅಂದಿದ್ದ ಸರ್. ನಾನ್ ಮಾಡ್ಕೊಳ್ತೀನಿ, ಬೇಕಾದಾಗೆ ನನ್ಗೆ ಬೇಡ ಅಂತ ಅವಾಯ್ಡ್ ಮಾಡ್ತಿದ್ದ ಸರ್. 2 ವರ್ಷ ಜಾಬ್ ಮಾಡ್ದ ಸರ್. ಆಮೇಲೆ ನಾನು ಮಾಡಲ್ಲ ಅಂದ. ಆಯ್ತಪ್ಪ, ಆರೋಗ್ಯ ನೋಡೋಣ ಅಂತ 12 ವರ್ಷದಿಂದ ತೋರಿಸ್ತಾನೆ ಇದ್ವಿ ಸರ್. ನಾವು ತೋರಿಸ್ತಾನೆ ಇದ್ವಿ ಸರ್. ಆದ್ರೆ ಅವ್ನಿಗೆ ಇವತ್ತು ಮಾತು ಹೇಳಾರ್ದಂಗೆ 6th ಫ್ಲೋರ್ ಇಂದ ಜಂಪ್ ಮಾಡ್ಬಿಟ್ಟ ಸರ್. ಡಿಸೆಂಬರ್ 21ಕ್ಕೆ ಅವನಿಗೆ ಹೆದರಿಕೆ ಸಾಯ್ಬೇಕಂದ್ರು ಅದು ಯಾವ ತರ ಮಾಡ್ಕೊಂಡು ಗೊತ್ತಿಲ್ಲ ಸರ್. ಅಲ್ಬೇಡ ತಾಯಿ, ಈ ಸಾಯ್ಲಿಕ್ಕೆ ಏನು ಕಾರಣ? ಅಂದ್ರೆ ಡಿಪ್ರೆಷನ್ ಬರ್ಲಿಕ್ಕೆ ಏನು ಕಾರಣ? ಅಲ್ಲಿ ಡಿಪ್ರೆಷನ್ ಅಂದ್ರೆ ಸರ್, ಒಂದ್ ಮಾತು ಅವನಿಗೆ ಏನಂತ ಗೊತ್ತಿಲ್ಲ ಸರ್. ಅವನು ಓದುವಾಗನೇ ಅವನಿಗೆ ಒಂಥರ ಆಗಿದ್ದ. ಅವನು ಸ್ಟಾರ್ಟಿಂಗ್ ಇಂಜಿನಿಯರ್ ಅಲ್ಲೇ ಒಂಥರ. ನನಗೆ ಮೊನ್ನೆ ಡಿಸೆಂಬರ್ ಸಾಯ್ತಾನಂದ್ರೆ ಸೆಪ್ಟೆಂಬರ್ ಅಲ್ಲಿ ಬನ್ನಿ, ನೀವು ಕುತ್ಕೊ ಬನ್ನಿ, ನಾನ್ ನಿಮ್ಗೆ ಏನು ಹೇಳಿಲ್ಲಲ್ಲ. ಏನು ಹೇಳಿಲ್ಲಪ್ಪ, ಹೇಳುಪ್ಪ, ಏನಾಗುತ್ತೆ, ತಂದೆ ತಾಯಿ ಹತ್ರ ಹೇಳ್ಕೋಬೇಕು, ಹೇಳು ಕಷ್ಟ ಅಂತ ಏನು ಹೇಳ್ತಾ ಇರ್ಲಿಲ್ಲ ಸರ್. ನಾವೇ ಕರ್ಕೊಂಡು ಹೋಗ್ತಿದೀವಿ, ತೋರಿಸ್ತಿದೀವಿ. ತುಂಬಾ ಇಂಟೆಲಿಜೆಂಟ್ ಇದ್ದ ಸರ್. ಬರ್ತಾ ಇರ್ಲಿಲ್ಲ ಡಾಕ್ಟರ್ ಹತ್ರ, ನಾವೇ ಕರ್ಕೊಂಡು ಹೋದ್ವಿ. ಬರ್ತಾ ಬರಕ್ ಶುರು ಮಾಡ್ದ. ಆಮೇಲೆ ಅವನಿಗೆ ಸರ್, ನಾನ್ ನಿಮ್ ಮಗನ್ ತಾನೇ ಕಾಡ್ತೀನಿಪ್ಪ ನಾನು ಸೋನು, ನಿಮ್ಗೆ ಮಗನ್ ತರನೇ ಅನ್ಕೊಳ್ತೀನಿ. ಅವನಿಗೆ ಸಿಜೋಫೇನಿಯಾ ಅಂತ ಕಾಯಿಲೆ ಇತ್ತು ಸೋನು. ಸಿಜೋಫೇನಿಯಾ 1000ದಲ್ಲಿ ಒಬ್ರಿಗೆ ಬರುತ್ತಂತಪ್ಪ ಅದು ಸಿಜೋಫೇನಿಯಾ ಅಂತ. ಅವನು ಓದುವಾಗನೇ ಬಂದಿದೆ, ನಮಗೆ ಗೊತ್ತಾಗಿದೆ. ಅವ್ನು ನಾಷ್ಟಾದಲ್ಲಿ ಓದುವಾಗನೇ ಸ್ಟಾರ್ಟ್ ಆಗಿದೆ. ಅದರ ಲಕ್ಷಣ ಏನು? ಅದರ ಲಕ್ಷಣ ಏನಂದ್ರೆ ಊಟ ಮಾಡಲ್ಲ, ತಿಂಡಿ ಮಾಡಲ್ಲ, ಮಾಡ್ಕೊಂಡ್ಬಿಡೋದು, ಬೇಡ ಅನ್ನೋದು. ಅವ್ರ ಮನ್ಸು ಬಂದಾಗ ಒಂದೊಂದ್ಸಲ ಎಲ್ಲೋ ಹೋಗಿ ಕುತ್ಕೊಂಡ್ಬಿಡೋದು, ಹಾಗೆ ಈ ತರ. ಮತ್ತೆ ಏನ್ ಅನ್ಸುತ್ತೋ ಒಂದೊಂದ್ಸಲ ಮಾತಾಡ್ತೇನೆ, ಒಂದ್ಸಲ ಮಾತಾಡೋಣ, ನಾನು ನೋಡಿಲ್ಲ ಅಂತ ಕುತ್ಕೊಂಡ್ಬಿಡೋದು, ಹೀಗೆ ಸರ್. ಹಂಗಾಗಿ ತೋರಿಸ್ತಾನೆ ಇದ್ವಿ, ಕಂಟ್ರೋಲ್ ಇತ್ತು. ಅಯ್ಯೋ ಎಷ್ಟು ಚೆನ್ನಾಗಿದ್ದಾನೆ ಅಂದ್ರೆ ಅಷ್ಟು ಚೆನ್ನಾಗಿದ್ದಾನೆ ಅಂದ್ವಿ. ಅಂದ್ರೆ ಅವನಿಗೆ ಅವಾಗ ಅವ್ನಿಗೆ ಅದು ತಡಿಯಕ್ ಆಗ್ಲಿಲ್ಲ ಅನ್ಸುತ್ತೆ ಸರ್. ಅವನು ಏನ್ ಹೇಳ್ದ, ಡಿಸೆಂಬರ್ ಅಲ್ಲಿ ನಾನು ಬಾಂಬೆಗೆ ಹೋಗ್ತೀನಂದ. ಬಾಂಬೆಗೆ ಹೋಗ್ತೀನಂದ್ರೆ ಯಾಕಪ್ಪ ಇವಾಗ? ಇಲ್ಲ, ನಾನು ಹೋಗಿ ಬರ್ತೀನಿ. ಅವ್ನು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿದ್ವಿ, ಮೆಡಿಸಿನ್ ಎಲ್ಲ ಕಡಿಮೆ ಮಾಡಿಸ್ಕೊಂಡ್ ಬಂದ್ಬಿಟ್ಟ ಸರ್. ಸೊ ಬೇಡ ರಾಹುಲ್, ಯಾಕೆ ಅಂದ್ರೆ ಇಲ್ಲ ನನಗೆ ಜಾಸ್ತಿ ಆಗ್ತಾ ಇದ್ದಾವೆ, ಕಡಿಮೆ ಮಾಡಿಸ್ತೀವಿ. ಆಯ್ತು, ಮಾಡಿಸ್ಕೊಂಬಂದ್ವಿ. ಆಮೇಲೆ ಅವ್ರ ಹತ್ರ ಫೋನ್ ಮಾಡಿದೆ, ನೋಡು ಅವ್ನು ಬಾಂಬೆಗೆ ಹೋಗ್ತೀನಿ ಅಂತ ಇದ್ದಾನೆ, ಏನ್ ಮಾಡೋದು? ಬಿಡಿ, ಎಷ್ಟು ದಿನ ನೀವು ಹಿಡ್ಕೊಂತೀರಾ? ಅವನಿಗೂ ಕೊರೋನಾದಲ್ಲಿ ಮನೇಲಿ ಇದ್ದು ಬೇಜಾರಾಗಿದೆ, ಬಿಡಿ ಹೋಗಿ ಬರ್ಲಿ. ಅವನು ಒಂದೇ ಮಾತು ಹೇಳಿದ್ದು ಸರ್, ಏನಂತಂದ್ರೆ ನೋಡಿ, ಅವನು ಹಾರೋದಿದ್ರೆ ಹಾರ್ತಾನೆ, ಬೀಳೋದಿದ್ರೆ ಬೀಳ್ತಾನೆ. ಬಿಟ್ಬಿಡಿ ಹೋಗ್ಲಿ, ಹಾರ್ತಾನೆ, ಎಷ್ಟು ತಿಳಿದಿರ್ತೀರಾ? ಆಯ್ತು, ದುಡ್ಡು ಗಿಡ್ಡು ಕೊಟ್ಟು ಕಳಿಸ್ತೀವಿ ಸರ್. ಹೋಗ್ ಬಂದ ಚೆನ್ನಾಗಿ. ಏನಾಯ್ತು ಅಲ್ಲಿ ಏನು ಯೋಚನೆ ಮಾಡಿದ್ನೋ ಗೊತ್ತಿಲ್ಲ. ಬಂದ್ಮೇಲೆ ಸಂಡೇ ಬಂದ, ಮಂಡೇ ಇದ್ದ, ನನಗೆ ಹುಷಾರಿಲ್ಲ, ಕರ್ಕೊಂಡು ಹೋದ. ಬಂದ ಹಾಸ್ಪಿಟಲ್ಗೆ. ಟ್ಯೂಸ್ಡೇ ಬೆಳಿಗ್ಗೆ 6 ಗಂಟೆಗೆ ಎದ್ದು ಹೋಗ್ಬಿಟ್ಟ. ನಾನ್ ಬಂದು ಎದ್ದು ಕೂಡಲೇ ಅವ್ನ ರೂಮೇ ನೋಡೋದು, ಏನ್ ಮಾಡ್ತಾನೆ, ಏನಿಲ್ಲ, ಟೀ ಕುಡಿತಾನ ಅಂತ. ನೋಡಿದ್ರೆ ಇಲ್ಲ ಅಂತ. ಡಿಸೆಂಬರ್ ಚಳಿಲಿ 6 ಗಂಟೆಗೆ ಸ್ವೆಟರ್ ಇಲ್ಲ, ಏನಿಲ್ಲ. ನೋಡ್ತೀನಿ ಎಲ್ಲ ಹಂಗೆ ಇದೆ. ಯಾಕೋ ಹಿಂಗ್ ಹೋಗ್ಬಿಟ್ಟಿದಾನೆ. 6 ಆಯ್ತು, 7 ಆಯ್ತು, ಬರಲೇ ಇಲ್ಲ.
ನಾನು ಟ್ರೈ ಮಾಡಿದೆ ಫೋನ್, ಅವರು ಮಾಡಿದ್ರು, 3 ಸಲ ಮಾಡಿದ್ವಿ, 3-4 ಸಲ ಟ್ರೈ ಮಾಡಿದ್ವಿ, ಫೋನ್ ಎತ್ತಲಿಲ್ಲ. ಕರೆಕ್ಟ್ 12 ಗಂಟೆಗೆ ಬಂದ, ಸರ್ ತಿಂಡಿ ಮಾಡ್ತಾ ಇದ್ದೆ, ಪಾಪ ಅವ್ನು ತಿಂಡಿ ಮಾಡ್ಬಾ ಅಂದ್ರೆ ಶಬ್ದನೂ ಜೋರ ಬರ್ಲಿಲ್ಲ. ಹಾ ಬರ್ತೀನಿ ಇಷ್ಟೇ ಅಂದೋನು ಮೇಲೆ ಟೀ ತಗೊಂಡು ಹೋದ. ಏನು ಯಾವಾಗ್ಲೂ ಬಿಸಿಲು ಕಾಯಿಸ್ತಾ ಇರ್ತಾನೆ, ಯಾವಾಗ್ಲೂ ಚಳಿಗೆ ಅವನು. ಈ ತರ ಡಿಪ್ರೆಷನ್ ಆದವ್ರಿಗೆ ಅವ್ರು ಒಳಗಡೆ ಇರಕ್ಕಾಗಲ್ಲ, ಹೋಗ್ತಾರೆ ಬಿಸಿಲು ಕಾಯಿಸ್ತಾರೆ, ವಾಕಿಂಗ್ ಮಾಡ್ತಾರೆ, ಏನೋ ಹೋಗ್ ಮಾಡ್ಕೊ ಅಂತ ಇಟ್ಟಿದ್ವಿ. ಏನು ಕೊಟ್ರೆ ಮೇಲೆ ತಗೊಂಡೋಗಿ ಕುಡಿತಾ ಇದ್ದ, ಎಲ್ಲ ಮಾಡ್ತಾ ಇದ್ದ. ಯಾಕೋ ನನಗೆ ಅಡಿಗೆ ಮನೆಗೆ ಹೋಗ್ತೀನಿ, ಅಡಿಗೆ ಮಾಡಕ್ ಮನ್ಸಾಗ್ಲಿಲ್ಲ. ಹೋದೆ, ಕುಕ್ಕರ್ ಇಡ್ತಾ ಬಿಡ್ತಾ ಓಡೋಗಿ ಬಾಗಿಲು ತಟ್ಟೆ ತೆಗಿಲಿಲ್ಲ. ಚಿಲ್ಕ ಹಾಕೊಂಡಿರ್ತಾನೆ ಯಾವಾಗ್ಲೂ ಒಂದೊಂದ್ಸಲ, ಹೋಗ್ಲಿ ಬಿಡಿ ಚಿಲ್ಕ ಹಾಕೊಂಡಿದ್ದಾನೆ, ಏನೋ ಮಲಗಿದಾನೋ ಏನೋ, ಹಂಗೆ ಟೆರೆಸ್ ಮೇಲೆ ಬಿಟ್ಟು ಬಂದ್ಬಿಟ್ಟೆ ಸರ್. ಬಂದು ಒಂದ್ 15 ನಿಮಿಷ ಆಗಿಲ್ಲ, ನಮ್ಮ ಯಜಮಾನ್ರು ಬಂದ್ರು, ನೋಡು ಅವ್ನು ಬಿದ್ಬಿಟ್ಟಿದಾನಂತೆ ಮೇಲಿಂದ. 2nd ಫ್ಲೋರ್ನವ್ರು ಹೇಳ್ತಾರೆ, ಹೋಗ್ತೀವಿ, ಹೋಗುವಷ್ಟೊತ್ತಿಗೆ ಹೋಗ್ಬಿಟ್ಟಿತ್ತು ಸೋನು, ಇರ್ಲಿಲ್ಲ. ಒಂದು ಮಾತು ಹೇಳ್ಬಿಟ್ಟು ಏನು ವಿಷಯ ತಿಳಿಸ್ಲಿಲ್ಲ, ಎಷ್ಟು ಕೇಳ್ತಾ ಇದ್ದೀವಿ ತಿಳಿಸ್ಲಿಲ್ಲ. ಆಯ್ತು ಬಾಂಬೆ ಹೋಗುವಾಗ ಹೇಳ್ದ, ಯಾಕಪ್ಪ ಏನೋ ನಾನು ಹೇಳ್ದೆ, ಅದು ನೆನ್ಪೇತಾ? ಇಲ್ಲ ನೀವು ಆರಾಮಾಗಿರ್ರಿ, ಇಬ್ರು ಆರಾಮಾಗಿರ್ರಿ ಅಂತ ಇಷ್ಟೇ ಹೇಳಿದ ಸುಮ್ಮ. ಇಷ್ಟೇ ಹೇಳಿ ಹೋದ. ಬಂದ್ಮೇಲೆ ಮಾತೇ ಇಲ್ಲ, ಅವ್ರ ಜೊತೆ ಅಂತೂ ಮಾತೇ ಆಡಿಲ್ಲ. 10 ದಿನದಿಂದ ಹೋಗ್ಬಂತೇಳಿ ನನಗೆ ಒಂದಿನ ಹಾಸ್ಪಿಟಲ್ ಕರ್ಕೊಂಡು ಹೋದ, ಅಷ್ಟೇ. ಮನೆಯಲ್ಲಿ ಖಾಲಿ ಬೈತಿರ್ಲಿಲ್ಲ, ನಮಗೆ ಇರಕ್ಕಾಗಲ್ಲ. ಇಬ್ಬರು ಎಲ್ಲಿ ಹೋದ್ರೆ ಅವನಿಗೆ ಕಾಡ್ತಾನೆ, ಎಲ್ಲಿ ಬಂದ್ರೆ ಅವನಿಗೆ ಕಾಡ್ತಾನೆ. ಏನೋ ಕಲಿಬೇಕು ಗೊತ್ತಾಗ್ತಾ ಇಲ್ಲ. ಎಷ್ಟು ನಿಮ್ದು ಎಲ್ಲ ಮೋಟಿವೇಶನ್ ಎಲ್ಲ ಕೇಳ್ತೀನಿ, ನೋಡ್ತೀನಿ, ತುಂಬಾ ಧೈರ್ಯ ತಕ್ಕೊಳ್ತೀನಿ, ಆದ್ರೂ ಸಮಾಧಾನ ಆಗ್ತಾ ಇಲ್ಲ. ಹೆಂಗಪ್ಪ ಜೀವನ ಕಳಿಯೋದು ಇದೆ. ಅವಳಿದ್ದೀರಲ್ಲ ನಮ್ಮ ಮಗಳು, ಏನ್ ಮಾಡೋದು ಸರ್, ತುಂಬಾ ಕಷ್ಟ ಆಗ್ತಾ ಇದೆ. ಕೈಗೆ ಬಂದು ಬಾಯಿಗೆ ಬರಲಿಲ್ಲ. ಅವನಿಗೆ ಹೇಳ್ತಾ ಇದ್ದ, ನನಗೆ ಅವನು ಸೆಪ್ಟೆಂಬರ್ಲಿ ಕುತ್ಕೊಳ್ಳಿ, ನಾನು ಏನಪ್ಪ ನನಗೆ ನೀನ್ ಯಾರು ಅಂತ ಕೇಳ್ತಾ ಇದ್ದೆ. ನನಗೆ ಒಳಗಡೆ ಸ್ವಿಮ್ಮಿಂಗ್ ಮಾಡ್ತಾ ಇದ್ನಂತ ಹಾಸ್ಟೆಲಲ್ಲಿ. ನೀನ್ ಯಾರು ಅಂತ ಕೇಳ್ತಾ ಇದ್ದೆ. ನಾನು ಇಂಜಿನಿಯರ್ ಓದಿದ್ನೋ ಗೊತ್ತಿಲ್ಲ, ನನಗೆ ಆ ತರ ಮನ್ಸಲ್ಲ ಆಗುತ್ತೆ. ನೀನ್ ಯಾರು ಅಂತ ಪ್ರಶ್ನೆ ಮಾಡುತ್ತೆ. ಏನಂತ ಗೊತ್ತಾಗ್ತಾ ಇಲ್ಲ ನನಗೆ ಅಂತ ಹೇಳ್ತಾ ಇದ್ದ ಸೋನು. ಆದ್ಮೇಲೆ ಏನೋ ಹೇಳಪ್ಪ, ಏನನ್ನಾದ್ರೆ ಹೇಳು, ಹಾಸ್ಪಿಟ್ಲ್ ಇಲ್ಲ, ಹಾಸ್ಪಿಟ್ಲ್ ನಿಮ್ಗೆ ಅರ್ಥ ಆಗಲ್ಲ, ಅದು ನಿಮ್ಗೆ ಅರ್ಥ ಆಗಲ್ಲ. ನನಗೆ ಒಳಗಡೆ ಹಂಗ್ ಕೇಳುತ್ತೆ. ಅಕ್ಕ ಹೇಳ್ತಾ ಇದ್ದ ಸೇನಿ, ಏನಂತ ಗೊತ್ತಿಲ್ಲ ನಮ್ಗೆ, ಅದು ಏನಂತ ನನ್ಗೆ ಅರ್ಥನೇ ಆಗ್ಲಿಲ್ಲ. ಚೆನ್ನಾಗ್ ಮಾತಾಡ್ದ, ಅವತ್ತು ಕುಂದಿರ್ಸಿ ಹೇಳ್ದ, ಆಯ್ತಪ್ಪ ನೀನ್ ಟ್ರೀಟ್ಮೆಂಟ್ ತಗೋ, ನಿನ್ ಜಾಬ್ ಮಾಡ್ದಿದ್ರು ಪರವಾಗಿಲ್ಲ, ನೀನ್ ಚೆನ್ನಾಗಾದ್ರೆ ಸಾಕು, ನಮ್ಗೆ ನೀನೇನು ಆಸ್ತಿ ಇದ್ದಂಗೆ, ನಮ್ಗೆ ಎಷ್ಟು ಹೇಳಿ. ಆಯ್ತು ಹಾಗೆ ಮಾಡೋಣ, ಮದುವೆ ಮಾಡ್ಕೋಬೇಕಲ್ಲ, ಮಾಡೋಣ, ಇಷ್ಟೇ ಹೇಳ್ತಾ ಸೋನು ಅಷ್ಟೇ. ಆಮೇಲೆ ಏನಿದ್ದಾರಕ್ ಬಂದ್ಬಿಟ್ಟ ಸೋನು, ಏನಂತ ಗೊತ್ತಾಗ್ಲಿಲ್ಲ ಅವನಿಗೆ. ಆದ್ರೆ ಸೊಸೈಡ್ ಮಾಡ್ಕೊಳ್ತಾರಂತ ಬುಕ್ ಕೊಟ್ಟಿದ್ರು, ನಾವು ಡಾಕ್ಟರ್ ಹತ್ರ ಬುಕ್ಗಳು ತಂದು ಅವನಿಗೂ ಓದಕ್ ಕೊಡ್ತಿದ್ವಿ, ನಾವು ಓದ್ಕೊಳ್ತಿದ್ವಿ. ಅವ್ನಿಗೆ ಹೆಂಗ್ ನೋಡ್ಕೋಬೇಕಂತ ಎಲ್ಲ ಟಿವಿಯಲ್ಲಿ ಬಂದ್ರೆ ನೋಡ್ತಾ ಇದ್ದೆ, ರೇಡಿಯೋದಲ್ಲಿ ಕೇಳಿಸ್ಕೊಂತ ಇದ್ದೆ. ಎಲ್ಲ ತರದಿಂದ ನಾವು ನೋಡ್ಕೊಂಡು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡು ಹೋಗ್ತಾ ಇದ್ವಿ. ಆದ್ರೂ ದೇವರು ನಮಗೆ ಇಂತ ಶಿಕ್ಷೆ ಕೊಟ್ಬಿಟ್ಟ, ಏನಂತ ಗೊತ್ತಿಲ್ಲ ಸರ್. ಅವ್ನು ಹೇಳ್ತಾನೆ, ನೀನ್ ಯಾರು ಅಂತ ಕೇಳಿದ್ರೆ ಅದ್ರಿಂದ ನನಗೆ ತುಂಬಾ ಸಹಾಯ ಆಗಿದೆ, ನಿಮ್ಗೆ ಹೇಳಿದ್ರೆ ಗೊತ್ತಾಗಲ್ಲ ಅದು ಅಂತ ಹೇಳ್ತಾನೆ. ಅದು ಏನಂತ ನಮ್ಗೆ ಅರ್ಥನೇ ಆಗ್ಲಿಲ್ಲ ಸೋನು, ಏನಂತ ಗೊತ್ತಿಲ್ಲ ನನಗೆ. ಅದರಿಂದ ತುಂಬಾ ಸಹಾಯ ಆಗಿದೆ, ಓದಿಂದ ನನಗೇನು ಅಷ್ಟೇನ್ ಸಹಾಯ ಆಗಿಲ್ಲ ಅಂತಾನೆ. ಈಗ ಏನ್ ಮಾಡೋದು, ಯಾವ ತರ ನಾವು ತಿಳ್ಕೊಬೇಕಂತ ಗೊತ್ತಾಗಿಲ್ಲ. 2 ವರ್ಷದಿಂದ ಟ್ರೀಟ್ಮೆಂಟ್ ಕೊಡ್ತಾನೆ ಇದ್ವಿ ನಾವು. ಅವ್ನ್ ಮಾತ್ರೆ ತಗೊಳಲ್ಲ, ಅವರು ಪೇಷಂಟ್ಗಳು ತಗೊಳಲ್ಲ, ನಾನೇ ಕೊಡ್ತಾ ಇದ್ದೆ, ನಾನೇ ನೋಡ್ಕೊಳ್ತಾ ಇದ್ದೆ. ಅದ್ರಿಂದ ನಮ್ಗೆ ಅವನ್ನ ಉಳಿಸ್ಕೊಳಕ್ ಆಗ್ಲಿಲ್ಲ. ಈ ವಯಸ್ಸಲ್ಲಿ ನಮ್ಗೆ ದೇವರು ಈ ತರ ಶಿಕ್ಷೆ ಕೊಟ್ಟು ಏನಂತ ಗೊತ್ತಿಲ್ಲ. ಅವನು ಎಷ್ಟು ಕಷ್ಟ ಪಡ್ತಾ ಇದ್ನು ಆ ಕಾಯಿಲೆಯಿಂದ, ತುಂಬಾ ಕಷ್ಟ ಪಡ್ತಾ ಇದ್ದ. ಆದ್ರೂ ಸಮಾಧಾನ ಹೇಳ್ತಾ ಇದ್ದೆ, ಹಾಗೆ ಕಾಯಿಲೆ ಬಂದ್ರೆ ಮೆಡಿಸಿನ್ ಇದಾವೆ ತಗೋಬೇಕು, ನಮಗೂ ಇದೆ ನೋಡು, ಇನ್ನೇನಿಲ್ಲ ಅದಕ್ಕೆ ದಾರಿ
ಅಂತ ಅದು ಇದು ಸಮಾಧಾನ ಹೇಳಿ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿ ಎಲ್ಲ ತರದಿಂದ ಕಾಪಾಡ್ಕೊಂಡು ಬಂದ್ವಿ. ಆದ್ರೂ ಈ ನಿರ್ಧಾರ ತಗೊಂಡಿಲ್ಲ, ಅದೇ ನಮಗೆ ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಅಳಬೇಡಮ್ಮ. ಈಗ ಹೌದು, ನಿನ್ನ ಅಂತರಾಳದ ದುಃಖವನ್ನು ನಾನು ಖಂಡಿತ ಅರ್ಥ ಮಾಡ್ಕೊಳ್ಬಲ್ಲೆ ತಾಯಿ. ಆದರೆ ಈಗ ನೀವು ನಮ್ಮಂಥವ್ರ ಮುಂದೆ ಬಂದು ಹೇಳಿದಾಗ ಕೆಲವು ವಿಚಾರಗಳನ್ನು ಕೆಡಿಸಿಕೊಳ್ಳೋದಕ್ಕೂ ತಯಾರಾಗಿರಬೇಕು. ಹೌದು, ನಾನು ಎಲ್ಲರ ಥರ ತಲೆ ಸವರಿ ನಿಮಗೆ ಸಮಾಧಾನ ಮಾಡೋದಕ್ಕೂ ಮೀರಿ ನಿಮಗೆ ಇನ್ನೇನು ನಾನು ಹೇಳಬೇಕಿದೆ. ಹೌದು, ಯಾಕಂದರೆ ನಾನು ಅದನ್ನು ಆತ್ಮವಾಗಿ ಪರಿಗಣಿಸ್ತೀನಿ. ನೀವೊಬ್ಬ ಮಗನಾಗಿ ನೋಡ್ತಿದ್ದೀರಿ, ಆ ದೇಹ ನಿಮ್ಮ ಕಣ್ಣು ಮುಂದಿಲ್ಲ ಅನ್ನೋದಕ್ಕೆ ನಿಮಗೆ ದುಃಖ ಇದೆ. ಆ ದೇಹ ನಜ್ಜುಗುಜ್ಜಾಗಿಯೂ ಕೂಡ ನಿಮ್ಮ ಮುಂದಿದ್ದರೆ ಒಬ್ಬ ತಾಯಿಯಾಗಿ ಖಂಡಿತ ನೀವು ಅದ್ರ ಪೋಷಣೆ ಮಾಡ್ತಾ ಇದ್ರಿ. ಯಾಕೆ ಮಾಡ್ತೀರಾ ಅಂದರೆ ನೀವು ಅದನ್ನು ದೇಹವಾಗಿ ನೋಡಿದ್ದೀರಾ, ದೇಹವಾಗಿ ಅಪ್ಕೊಂಡಿದ್ದೀರಾ, ಮತ್ತು ದೇಹಕ್ಕೆ ನೀವು ಪ್ರಾಮುಖ್ಯತೆ ಕೊಡ್ತಾ ಇದ್ದೀರಾ. ಹೌದು ತಾಯಿ, ಈಗ ನಾನು ಏನು ವಿಚಾರವನ್ನು ನಿನ್ನ ಮುಂದೆ ಈಗ ನಾನು ಇಡಲಿದ್ದೇನೋ ಅದನ್ನು ನೀನು ಆತ್ಮದ ದೃಷ್ಟಿಯಿಂದ ಆ ಆಧ್ಯಾತ್ಮಿಕ ಮಾರ್ಗದಲ್ಲಿ ಸ್ವಲ್ಪ ಅರ್ಥ ಮಾಡ್ಕೋತಾಯಿ. ಹೌದು, ನಿನ್ನ ಕಣ್ಣೀರನ್ನು ನಾನು ಒರೆಸಬಲ್ಲೆ, ನಿನ್ನ ದುಃಖವನ್ನು ನಾನೀಗ ಒಂದು ಮೊದಲನೇದಾಗಿ ಹೇಳಬಹುದು, ತಂದು ಕೊಡುವ ಶಕ್ತಿ ಖಂಡಿತ ಭಗವಂತ ನನಗೆ ಕೊಟ್ಟಿಲ್ಲ, ನನಗಲ್ಲ. ಈ ಜಗತ್ತಿನಲ್ಲಿ ಹುಟ್ಟಿ ಬಂದ ಯಾವ ಮಹಾಪುರುಷರಿಗೂ ಆ ಶಕ್ತಿ ಇರಲಿಲ್ಲ. ನೀವೇ ಒಂದು ಮಾತು ಹೇಳಿದ್ರಿ, ಎಷ್ಟು ನರಳಿರ್ಬೋದು ನೋಡಿ. ನಮ್ಮ ಹಳೆಯ ಸಾವಿನ ವಿಚಾರವಾಗಿ ಮಾತಾಡ್ಬೇಕಾದ್ರೆ ಹಿರಿಯರು ಒಂದು ಮಾತು ಹೇಳ್ತಾರೆ, ಯಾವ ಒಬ್ಬ ವ್ಯಕ್ತಿ ರೋಗದಿಂದ ಅಥವಾ ಯಾವುದೋ ಮಾರಣಾಂತಿಕ ಕಾಯಿಲೆಯಿಂದ ನರಳುವುದಕ್ಕಿಂತ ಅವನಿಗೆ ಸಾವು ಅಥವಾ ಸಾವನ್ನು ಕೊಡುವುದು ಅಥವಾ ಅವನಿಗೆ ತಂದುಕೊಳ್ಳುವುದು ಅತ್ಯಂತ ಸೂಕ್ತ ಮಾರ್ಗ ಅಂತೆ. ಅದಕ್ಕೆ ಆ ಸಮಯದಲ್ಲಿ ಈ ದಯಾಮರಣ ಅನ್ನೋದು ಬೆಳಕಿಗೆ ಬಂದಿದ್ದು. ಅರ್ಥ ಆಯ್ತಾ? ಅಂದರೆ ಬದುಕಿದ್ದು ನರಳಾಟ ಇದೆಯಲ್ಲ, ಇದು ಆ ಜೀವಕ್ಕೂ ಮತ್ತು ಅದನ್ನು ಪೋಷಿಸುವ ಅವರ ಮನೆಯವರಿಗೂ ಅಥವಾ ಅವನವರು ಅನ್ಸ್ಕೊಂಡಿರೋ ಒಂದಷ್ಟು ಜನ ಇರ್ತಾರಲ್ಲ, ಅದು ಇಬ್ಬರಿಗೂ ಬದುಕನ್ನು ಹಾಳು ಮಾಡೋದಂಥದ್ದು. ನೋಡ್ತಾಯಿ, ನಾನು ನಿನ್ನ ಮಗನ ವಿಚಾರವಾಗಿ ಆಗಿದ್ದು ಒಳ್ಳೇದಾಯಿತು ಅಂತ ಅಲ್ಲ. ಹೌದು, ಅವಶ್ಯವಾಗಿ ಪುತ್ರ ಶೋಕ ನಿರಂತರಂ ಅಂತ ಒಂದು ಮಾತಿದೆ. ನೀವು ಸಾಯುವ ನಿಮ್ಮ ಕಡೆಯ ಕ್ಷಣದವರೆಗೂ ಅದು ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ಈ ದೇಹ, ಯಾವ ತಾಯಿಯ ದೇಹವನ್ನು ಹೊತ್ಕೊಂಡು ಮಗನ ದೇಹವನ್ನು ನೀವು ಉಪಚಾರ ಮಾಡಿದ್ರಿ, ಆ ಮಗನ ದೇಹ ಹೋಗಿದ್ದಕ್ಕೆ ತಾಯಿ ದೇಹ ಇರೋದಕ್ಕೆ ತಾಯಿ ಅಳ್ತಾ ಇದೆ. ನೀವು ಹೋಗಿ ಮಗ ಇದ್ದಿದ್ರೆ ಮಗ ಅಳ್ತಾ ಇದ್ದ. ಇಬ್ಬರೂ ಹೋದಾಗ ಅಲ್ಲಲ್ಲಿ ಖಂಡಿತ ಯಾರೂ ಇರಲ್ಲ. ಯಾಕಂದರೆ ನೀವು ದೇಹದಿಂದ ಬಿಡುಗಡೆ ಹೊಂದಿದ ಮೇಲೆ ನೀವು ಬೇರೆ. ಆ್ಯಂಡ್ ಅದಕ್ಕೂ ನಿಮಗೂ ಆ ಮಗನಿಗೂ ನಿಮಗೂ ಅದು ಯಾವ ಸಂಬಂಧವೂ ಇರುವುದಿಲ್ಲ. ಆದರೆ ಒಬ್ಬ ತಾಯಿಯಾಗಿ ಕಣ್ಣಾರೆ ನೋಡಿರೋ ಅಥವಾ ಅನುಭವಿಸಿರೋ ಈ ದುಃಖ ಇದೆಯಲ್ಲ, ಅದು ನಿರಂತರಂ. ಪುತ್ರ ಶೋಕ, ವಯಸ್ಸಿಗೆ ಬಂದು ನಿಂತ ಒಬ್ಬ ಮಗ ಕಣ್ಣ ಮುಂದೆ ಸಾಯೋದು ಅಥವಾ ಮರಣವನ್ನು ಅಪ್ಪೋದಿದೆಯಲ್ಲ, ಅದು ಯಾವ ಹೆತ್ತವರಿಗಾದರೂ ಕೂಡ ಅದೊಂದು ಶಾಪವೇ ಹೌದು. ಈಗ ನಾನೊಬ್ಬ ನಿಮಗೆ ಸ್ವಲ್ಪ ಕೆಲವು ವಿಚಾರಗಳನ್ನು ಬಿಡಿಸಿ ಹೇಳಬೇಕಾಗಿರೋ ಕಾರಣಕ್ಕೆ ನಾನು ಕಲ್ಲು ಮಾಡ್ಕೊಂಡಿದ್ದೀನಿ ಹೊರತಾಗಿ ಅದರ ವಿಚಾರವಾಗಿ ನನಗೆ ದುಃಖ ಇಲ್ಲ ಅಂತ ಅಲ್ಲ. ನೀವಲ್ಲ, ಸಾವಿನ ವಿಚಾರ ಅಲ್ಲ, ಯಾವುದೋ ಒಂದು ಹೆಣ್ಣಿಗೆ ಆ ಮಟ್ಟಿನ ದೌರ್ಜನ್ಯ ನಡೀತಾ ಇದೆ ಅಂದರೂ ಕೂಡ ನಾನು ತುಂಬ ಸಾರಿ ಹತ್ತಿದ್ದೀನಿ ಕೂಡ. ಯಾಕಂದರೆ ನನಗೆ ಆ ಹೃದಯವಂತಿಕೆ ಇದೆ. ಇಲ್ಲಿ ನಾನು ಯಾವುದೋ ಸಾವನ್ನು ಅವರಿಗೆ ಬಿಡಿಸಿ ಏನೋ ನಾನು ವಿಚಾರ ಹೇಳ್ತಾ ಇದ್ದೀನಿ ಅಂದರೆ, ಇದೇನಪ್ಪ ಸತ್ತಿರೋದನ್ನು ಬಿಟ್ಟು ಸತ್ತಿರೋರ ಬಗ್ಗೆ ತನಗೆ ಕರುಣೆ ಇಲ್ವಾ? ಖಂಡಿತ ಇದೆ. ಆದರೆ ಯಾವುದೋ ಒಂದು ಜೀವ ಆ ಮಟ್ಟಿನ ನರಳಾಟವನ್ನು ಅನುಭವಿಸ್ಕೊಂಡು ನಿಮ್ಮ ಕಣ್ಮುಂದೆ ಇರೋದಿದೆಯಲ್ಲ, ನಿಮಗೆ ಒಬ್ಬ ಮಗ ಮುಂದಿದ್ದಾನೆ ಅನ್ನೋ ತೃಪ್ತಿ ಇರ್ಬೋದು, ಆದರೆ ಆ ಜೀವಕ್ಕೆ ಅದು ಒಳ್ಳೆಯದಲ್ಲ. ಯಾಕಂದರೆ ನಿಮ್ಮ ಬಾಯಿಂದಲ್ಲಿ ಬಂದುಬಿಡ್ತು, ನಾನು ಹೇಳೋದು ಬಿಟ್ಟುಬಿಡೋಣ. ಎಷ್ಟು ನರಳಾಟ ನೋಡಿರ್ಬೋದು. ಒಬ್ಬ ಮಗ ಅಮೇರಿಕದಲ್ಲಿದ್ದಾಗಲೂ ಕೂಡ ಒಬ್ಬ ತಾಯಿ ಇಲ್ಲಿದ್ದವಳು, ನನ್ನ ಮಗ ಅಲ್ಲಿ ಅಮೇರಿಕದಲ್ಲಿ ಚೆನ್ನಾಗೇ ಇದ್ದಾನೆ, ಅವನು ದೂರ ದೇಹ ಎಷ್ಟು ಸಾವಿರಾರು ಕಿಲೋಮೀಟ್ರ್ ದೂರ ಇದ್ದಾವೆ ಆ ದೇಹಗಳು. ಆದರೆ ಅವನು ಕಣ್ಣು ಮುಂದೆ ಇಲ್ಲದೇ ಹೋದಾಗಲೂ ಕೂಡ ತನ್ನ ಮಗ ಚೆನ್ನಾಗಿದ್ದಾನೇನೋ ಭಾವನೆಯಲ್ಲಿ ಬದುಕೊಳ್ಳು ತಾಯಿ. ಆ್ಯಂಡ್ ಈಗ ನಿನ್ನ ಮಗ ಅಮೇರಿಕವನ್ನು ಮೀರಿ ಇನ್ಯಾವುದೋ ಒಂದು ಲೋಕಕ್ಕೆ ಅಥವಾ ಇನ್ಯಾವುದೋ ಒಂದು ಸೂಕ್ಷ್ಮ ಪ್ರದೇಶಕ್ಕೆ ಅವರು ಹೊರಟೋಗಿದ್ದಾರೆ. ಈಗ ನೀವು ಅವರ ನೆನಪನ್ನು ಮರುಕಳಿಸ್ಬೋದು. ಆ್ಯಂಡ್ ಅಬ್ಬಬ್ಬ ಅಂದರೆ ಏನಾಗುತ್ತೆ, ಕಠೋರವಾಗಿ ಹೇಳಿಬಿಡ್ತೀನಿ, ಅಬ್ಬಬ್ಬ ಅಂದರೆ ಹೀಗೇ ಮುಂದುವರಿದ್ರೆ ನೀವು ಕೂಡ ನಿಮ್ಮ ಮಗಳಿಗೆ ಹೊರೆ ಆಗುತ್ತೀರ.
ನಿಮ್ಮ ಹತ್ರ ಏನೇ ಇರ್ಬೋದು, ನಿಮ್ಮ ಹತ್ರ ಆಸ್ತಿ ಇರ್ಬೋದು, ಅಂತಸ್ತು ಇರ್ಬೋದು, ಏನೇ ಇರ್ಬೋದು. ಆದರೆ ಈ ನಿಮ್ಮ ದುಃಖ ಜ್ಞಾನ ಮಾರ್ಗದಲ್ಲಿ ಇಲ್ಲದೆ ಹೋದರೆ, ಈ ದುಃಖ ಕಾಲಕ್ರಮೇಣ ಕೊರಗ ಆಗಿಬಿಟ್ರೆ, ಯಾರು ಇದ್ದಾರಲ್ಲ ನಿಮ್ಮ ಜೊತೆ ಹೌದು ಸರ್. ಅವರಿಗೂ ಕೂಡ ಅದು ಒಳ್ಳೆಯದಲ್ಲ. ಮತ್ತು ಆ ಮನೆಯ ವಾಸ್ತುಗೃಹಕ್ಕೂ ಅದು ಒಳ್ಳೆಯದಲ್ಲ, ನಿಮ್ಮ ಮನಸ್ಸಿನ ವಾಸ್ತುಗೃಹಕ್ಕೂ ಅದು ಒಳ್ಳೆಯದಲ್ಲ. ನೋಡ್ತಾಯಿ, ನಿಮ್ಮ ಮನೆಯ ಇತಿಹಾಸವನ್ನೇ ತಗೊಂಡ್ರೆ ಎಷ್ಟು ಜನ ಹಿರಿಯರು ಸತ್ತು 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 ನೀವು ಎಷ್ಟನೇ ಊರು ಇಲ್ಲಿ ಬಂದು ನಿಂತಿರೋದು. ನಾವು ಸತ್ತಾಗ ಅವ್ರಿಲ್ಲ ಅಂದರೆ ಅವ್ರ ಗುಂಡಿ ಒಳಿಕೆ ಹೋಗೋ ಥರ ನಾವು ಅಳ್ತೀವಿ. ಅಂಡ್ ಒಂದೆರಡು ತಿಂಗಳಾದ ಮೇಲೆ ನಾವು ಸುಮ್ಮನಾಗ್ತೀವಿ. ಬಹುಶಃ ಪ್ರಕೃತಿ ಇಂತಹದ್ದೊಂದು ಧರ್ಮವನ್ನು, ಇಂತಹದ್ದೊಂದು ರೀತಿಯನ್ನು ಮನುಷ್ಯನೊಳಗಡೆ ಇರದೇ ಹೋಗಿದ್ರೆ ಈ ಜಗತ್ತಲ್ಲಿ ಯಾರೊಬ್ಬರೂ ಇರ್ತಿರ್ಲಿಲ್ಲ. ಕಾಲಕ್ರಮೇಣ ಎಲ್ಲವನ್ನು ಮರೆಯೋ ಶಕ್ತಿಯನ್ನು ದೇವರು ಕೊಟ್ಟಿರೋದಕ್ಕೆ ಮನುಷ್ಯ ಹುಚ್ಚನಾಗಿಲ್ಲ ಇನ್ನೂ. ಇಲ್ಲ ಅಂದಿದ್ರೆ ನೋಡಿ, ನಿಮ್ಮ ಬದುಕನ್ನೇ ತಗೊಂಡ್ರೆ ಈ ಮಗನ ವಿಚಾರವನ್ನು ಸ್ವಲ್ಪ ಬದಿಗಿಟ್ಟು ಹೇಳೋದು, ನೀವು ಬಾಲ್ಯದಿಂದ ಎಷ್ಟು ಸಾವನ್ನು ನೋಡಿದ್ದೀರಾ ನಿಮ್ಮ ಆತ್ಮೀಯರದ್ದು? ಶುರುವಿನಲ್ಲಿ ನಮಗದು ಆಗ್ತಾ ಇಲ್ಲ ಅಂದಾಗಲೂ ಕೂಡ ಭಗವಂತ ಮನುಷ್ಯನಲ್ಲಿ ಎಂಥದ್ದನ್ನು ಇಟ್ಟಿದ್ದಾನೆ ಅಂದರೆ, ಅವನು ಎಂಥ ಆತ್ಮೀಯನೇ ಆದರೂ, ಎತ್ತ ಮಗನೇ ಆದರೂ, ಕಟ್ಟಿಕೊಂಡ ಗಂಡನೇ ಆದರೂ, ಯಾರೇ ಆದರೂ ಕೂಡ ಇವ್ರದ್ದೊಂದು ಬದುಕು ಅಂತ ಇದೆ, ಅದನ್ನು ನಡೆಸಲೇಬೇಕು. ಆ ಹೊಟ್ಟೆ ಕೇಳೋದಿಲ್ಲ, ಮನಸ್ಸು ಬೇಕು ಅನ್ನುತ್ತೆ, ಬಟ್ ಹೊಟ್ಟೆ ಕೇಳೋದಿಲ್ವೇ? ಹಾಗಾಗಿ ನೋಡ್ತಾಯಿ, ನಿಮ್ಮ ಮಗನ ವಿಚಾರವಾಗಿ ನೀವೇ ಹೇಳಿದ್ರಿ 1000ದಲ್ಲಿ ಒಬ್ಬನಿಗೆ ಅದು ಬರುವಂಥದ್ದು ಅಂತ. ಈಗ ನಾನು ವೈಜ್ಞಾನಿಕವಾಗಿ ಅಥವಾ ವೈದ್ಯಕೀಯವಾಗಿ ನೋಡಿದ್ರೆ ಆ ಡಾಕ್ಟ್ರ್ ಏನು ಹೇಳಿದ್ದಾರೆ ನಾನು ಅದನ್ನು ಪರಿಗಣಿಸ್ತೀನಿ. ಆ 1000ದಲ್ಲಿ ನಿಮ್ಮ ಮಗನೇ ಒಬ್ಬ ಯಾಕಾದ ಅಂತ ಬಂದರೆ, ಒಂದು ರೋಗ ಬರಲಿಕ್ಕೆ ಅದಕ್ಕೆ ಬೇಕಾದ ಸ್ಥಳ ನಮ್ಮಲ್ಲಿದ್ದರೆ ತಾನೇ ಆ ರೋಗ ನಮಗೆ ಬರೋದು, ಹೌದಲ್ವಾ? ಈಗ ಯಾವ್ರಿಗೋ ಒಬ್ಬರಿಗೆ ಕ್ಯಾನ್ಸರ್ ಬಂದಿದೆ, ಏಡ್ಸ್ ಬಂದಿದೆ, ಇನ್ನೇನೂ ಬಂದಿದೆ ಅಂದರೆ ನಮ್ಮಲ್ಲಂಥದ್ದೇನೋ ವ್ಯವಸ್ಥೆ ಇದ್ದಾಗಲಿ ತಾನೇ ಅದು ಸ್ಟೇಜ್ ಮೇಲೆ ಬಂದು ನಿಂತ್ಕೊಳ್ಳಿಕ್ಕೆ ಸಾಧ್ಯ. ಈಗ ನಾನು ಆ ಆಳದಿಂದ ಬಿಡಿಸ್ತಾ ಹೋದರೆ ಅಂತಹದ್ದೊಂದು ವ್ಯವಸ್ಥೆಯನ್ನು ನಿಮ್ಮ ಮಗ ಮಾಡ್ಕೊಂಡು ನಿಂತಿದ್ದ, ಅಲ್ಲಿಗೆ ಬಂದು ಕೂತ್ಕೊಳ್ತದು, ಹೌದಲ್ವಾ? ಬಹುಶಃ ಆತ ಕಾಲೇಜ್ ಸಮಯದಲ್ಲಿ ಅಥವಾ ಆತನ ಬದುಕಿನ ವ್ಯವಸ್ಥೆ ಹೇಗಿತ್ತು ನನಗದು ಗೊತ್ತಿಲ್ಲ. ಬಟ್ ಒಂದಂತೂ ಸತ್ಯ, ಈ ಜಗತ್ತಲ್ಲಿ ಯಾರು ಎಲ್ಲಿಗೆ ಬಂದು ಕೂತ್ಕೊಳ್ಬೇಕು ಅಂದರೆ ಅಲ್ಲೊಂದು ವ್ಯವಸ್ಥೆ ಇದ್ದರೆ ಮಾತ್ರ ಅವ್ರು ಬಂದು ಕೂತ್ಕೊಳ್ತಾರೆ. ಅದು ಎಲ್ಲ ವಿಚಾರದಲ್ಲೂ ಹೌದು. ನಿಮಗೆ ಯಾರೋ ಒಬ್ಬರು ಕೆಲಸಕ್ಕೆ ಕರೆದೇ ಇಲ್ಲ, ನಿಮಗೊಂದು ಪರ್ಮಿಷನ್ ಲೆಟ್ರ್ ಕೊಟ್ಟೇ ಇಲ್ಲ, ನಿಮಗೆ ಜಾಯ್ನಿಂಗ್ ಲೆಟ್ರ್ ಕೊಟ್ಟೇ ಇಲ್ಲ, ನಾವು ಹೋಗಿ ಅಲ್ಲಿ ಕೂತ್ಕೊಂಡು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ ತಾನೇ? ಅಂಡ್ ಯಾರೋ ನಮ್ಮನ್ನು ಊಟಕ್ಕೆ ಕರೆದೇ ಇಲ್ಲ, ಯಾರೋ ನಮ್ಮನ್ನು ಆಮಂತ್ರಿಸೇ ಇಲ್ಲ, ನಾವು ಹೋಗ್ಬೋದು, ಬಟ್ ಅಲ್ಲಿ ಇರಲಿಕ್ಕಾಗಲ್ಲ, ಅಲ್ಲಿಂದ ಒದ್ದು ಓಡಿಸ್ತಾರೆ. ಯಾಕಂದರೆ ಆಮಂತ್ರಣವೇ ಇಲ್ಲದೆ ಅಥವಾ ನಮಗಲ್ಲ ಇರೋಕ್ಕೆ ಅವಕಾಶವಿಲ್ಲದೆ ಹೋದರೆ ನಮ್ಮೊಳಗಡೆ ಅದು ಇರೋದಿಲ್ಲ. ಅಥವಾ ನಾವು ಅಲ್ಲಿಗೆ ಹೋಗಿ ತುಂಬ ಹೊತ್ತು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಎಲ್ಲಿ ಅವಕಾಶ ಇದೆಯೋ, ಅಲ್ಲಿ ಈಸಿಯಾಗಿ ಹೋಗ್ಲಿಕ್ಕೆ ಅವಕಾಶ ಇದೆಯೋ ಅಲ್ಲಿ ಹೋಗಿ ಕೂತ್ಕೊಳ್ತವೆ. ಜ್ವರ ಆದರೂ ಅಷ್ಟೇ, ದೊಡ್ಡ ದೊಡ್ಡ ಮಾರಕ ಕಾಯಿಲೆಗಳಾದರೂ ಅಷ್ಟೇ, ಅಂಥದ್ದೇನೋ ಅವಕಾಶ ಇದೆ ಅನ್ನೋಕ್ಕೆ ಬಂದು ಅಲ್ಲಿ ಕೂತ್ಕೊಳ್ತವೆ. ಹಾಗಾಗಿ ನಿಮ್ಮ ಮಗ, ನಾನು ಅದಕ್ಕೆ ಈ ಮುಂಚೆನೂ ಯಾರಿಗೂ ಹೇಳ್ತಾ ಇದ್ದೆ, ಸತ್ತವರ ವಿಚಾರಗಳನ್ನು ಅವರವ್ರಿಗೆ ಬಿಟ್ಬಿಡಬೇಕು ಅಂತ. ಆದರೆ ಒಬ್ಬ ತಾಯಿಯಾಗಿ ನಿನ್ನ ದುಃಖವನ್ನು ನಾನು ಪರಿಗಣಿಸಬಲ್ಲೆ. ಆದರೆ ಈಗ ನೀವು ಇರುವುದನ್ನಾದರೂ ಉಳಿಸಿಕೊಳ್ಳುವುದು, ಇರುವುದನ್ನಾದರೂ ನಿಮ್ಮ ನಗುವಿನ ಚೈತನ್ಯದ ಮೂಲಕ ಅವರಿಗೆ ನೀವು ತುತ್ತನ್ನು ಕೊಡಬೇಕು, ಅವರಿಗೆ ನೀವು ಬದುಕನ್ನು ಕೊಡಬೇಕು. ಯಾವ ವ್ಯಕ್ತಿ ಹೋಗಿರುವುದರ ಬಗ್ಗೆ ನಿನ್ನ ದುಃಖವನ್ನು ನಾನು ಸಾಯೋವರೆಗೂ ಮರೆಸೋಕ್ಕಾಗಲ್ಲ. ಹೇಳಿದ್ನಲ್ಲ, ಪುತ್ರ ಶೋಕ ನಿರಂತರಂ. ಆದರೆ ಯಾವುದು ಹೋಗಿದೆಯೋ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರುವುದಕ್ಕೆ ನಾವು ಭಾರವಾಗಬಾರ್ದಲ್ವಾ? ನಾನು ಯಾಕೆ ನಿನ್ನ ಮನೆಯವರ ಹಳೆಯ ಸಾವುಗಳನ್ನು ಹೇಳಿದೆ ಅಂದರೆ, ಅವತ್ತು ಕೂಡ ಯಾರೋ ಸತ್ತಾಗ ಇದೇನಪ್ಪ ಹಿಂಗಾಯಿತು, ಇನ್ನು ಹೆಂಗೆ ಮುಂದೆ ಬದುಕು ಅಂತ ಅನಿಸಿತ್ತು. ಬಟ್ ಕಾಲಕ್ರಮೇಣ ಭಗವಂತ ಹೇಗೂ ನಡೆಸ್ಕೊಂಡು ಬಂದುಬಿಟ್ಟ ನಮ್ಮನ್ನು. ಅಂಡ್ ನೀವು ಹೋದ ಮೇಲೂ ಯಾರೋ ಹಂಗೆ ಅಂದ್ಕೊಳ್ತಾರೆ, ನಾನು ಹೋದ ಮೇಲೂ ಯಾರೋ ಹಂಗೆ ಅಂದ್ಕೊಳ್ತಾರೆ. ಆದರೆ ನಾವು ಬರುವ ಮುಂಚೆಯೂ ಜಗತ್ತಿತ್ತು, ನಾವು ಹೋದ ಮೇಲೂ ಅದು ಇರುತ್ತೆ. ಆ್ಯಂಡ್ ನಿನ್ನ ಮಗನಿಗೆ ತಾಯಿ, ಆತ ಬದುಕಿರುವವರೆಗೂ ಒಬ್ಬ ತಾಯಿಯಾಗಿ ನೀನೇನು ದುಡಿಬೇಡಪ್ಪ, ನೀನು ಚೆನ್ನಾಗಾದರೆ ಸಾಕು ಅನ್ನೋ ನಿನ್ನ ಆ ಮಾತನ್ನು ಕೇಳಿ ಆ ಆತ್ಮ ತೃಪ್ತಿಯಿಂದ ಹೋಗಿರುತ್ತೆ. ಆ್ಯಂಡ್ ನೋಡಿ, ಆ ಸಾಯೋ ಸಮಯದಲ್ಲೂ ಕೂಡ ಆತ ಗಲಿಬಿಲಿಯಿಂದ ಇರಲಿಲ್ಲ, ತೃಪ್ತಿಯಿಂದ ಇದ್ದ. ಸೋನು ಎಷ್ಟು ತೃಪ್ತಿ ಅಂದರೆ, ಎಷ್ಟು ಸಮಾಧಾನ ಅಂದರೆ ಅಷ್ಟು ಸಮಾಧಾನ ಅವತ್ತು ನನಗೆ ಹೇಳಕ್ಕಾಗದ. ಹಂಗೆ ನಿಧಾನ ಹೋಗಿ ಹಂಗೆ ಅದು ಏನೋ ಗೊತ್ತಿಲ್ಲ, ಆ ಥರ ಶಾಂತಿಯಿಂದ ನಾನು ಯಾವತ್ತೂ ನೋಡಿಲ್ಲ ಅವನಿಗೆ. ಅಷ್ಟು 6 ಗಂಟೆಗೆ ಹೋದವನು ಏನು ಪ್ರಿಪೇರ್ ಆಗಿ ಬಂದ್ಬಿಟ್ಟು ಅವ್ನಿಗೆ ಏನು ಅನ್ನಿಸ್ತೋ ಏನೋ, ಅಷ್ಟು ಶಾಂತವಾಗಿ ಅವ್ನಿಗೆ ಧೈರ್ಯ ಭಗವಂತನೇ ಕೊಡ್ತಾ ಅನಿಸುತ್ತೆ
ಸೋನು. ಅವನಿಗೆ ಧೈರ್ಯನೇ ಇಲ್ಲ ಸೋನು. ಅವನಿಗೆ ನನಗೆ ನೆನ್ಸ್ಕೊಂಡ್ರೆ ಹೇಳಕ್ಕೆ ಸಾಧ್ಯ ಇಲ್ಲ. ಇನ್ನ ನಾವು ಈಗ ನನಗೆ ಅನಿಸುತ್ತೆ ನಾವು ಎದಕ್ ಬದುಕಿರ್ಬೇಕು, ಏನಿದೆ ನಮಗಿಲ್ಲಿ. ಅವನೇ ಅವ್ರಿಗಾಗಿ ನಾವು ಬದುಕ್ತಾ ಇದ್ದೀವಿ. ಅವ್ನಿಂದಲೇ ನಮ್ಮ ಜೀವ ಇಬ್ಬರಿಗೂ ನಡೀತಾ ಇತ್ತು. ಸೊ ಅವ್ರಿಗೆ ಹಾರ್ಟ್ ಪೇಷಂಟ್ ಅವ್ರಿಗೆ ಏನೂ ಆಗಲ್ಲ. ಎರಡು ವರ್ಷ ಕೊರೋನಾದಲ್ಲಿ ನಮ್ಗೆ ಒಂದೇ ಉಳಿದಿದೆ ಸೋನು. ಪ್ರತಿಯೊಂದು ಬ್ಯಾಂಕ್ ಕೆಲಸ ಹಿಡ್ದವ್ರ ಅಪ್ಪಂದು, ಮನೆ ಕೆಲಸ, ಮನೆ ಪಾತ್ರೆ ತೊಳೆದು ಕಸ ಮುಟ್ಟೋದು ಬೇಡ ಕೆಲಸವರು ಅಂತ ಅವನೇ ಮಾಡ್ದ ಸೋನು. ಆ ತರ ಮಾಡಿ ದಿಢೀರಂತ ಈ ನಿರ್ಧಾರಕ್ಕೆ ಬಂದ್ಬಿಟ್ಟ. ನನಗೆ ಆಗ್ತಾ ಇಲ್ಲ, ಏನ್ ಮಾಡೋದು, ದೇವರಿಗೆ ಹೇಳ್ಬೇಕು, ಕಷ್ಟ ಅನಿಸ್ತಾ ಇದೆ. ನೋಡಮ್ಮ, ನಾನು ಹೇಳೋದನ್ನು ಕೇಳಿ ಬೇಜಾರು ಮಾಡ್ಕೊಳ್ಬೇಡಿ. ನಾನು ಒಂದು ಮಾತು ಹೇಳ್ತೀನಿ. ಯಾರೋ ಹೋದ ತಕ್ಷಣ ನಾವಿನ್ಯಾಕೆ ಬದುಕಬೇಕು ಅಂದಾಗ ನಿಮ್ಮೊಳಗಿರುವ ಆ ಪರಮಾತ್ಮನಿಗೆ ನೀವು ಮೋಸ ಮಾಡಿದ ಹಾಗೆ. ಯಾಕಂದರೆ ನಿಮ್ಮಿಂದಲೂ ಆತ ಬಂದಿದ್ದ, ಹೌದಲ್ವಾ? ಅದಕ್ಕೆ ದೊಡ್ಡ ಗುರುಗಳು ಒಂದು ಮಾತು ಹೇಳ್ತಾರೆ, ಯಾರೋ ಒಬ್ಬರು ಹೋದಾಗ ನಾವಿನ್ಯಾಕೆ ಬದುಕಬೇಕು ಅಂತ ಅವನ ಜೀವದ ಬೆಲೆಯನ್ನು ಯಾರು ಕಡೆಗಣಿಸ್ತಾನೋ ಅವನು ಇದ್ದು ಸತ್ತಂತೆ ಸಮಾನ ಅಂತೆ. ಯಾಕಂದರೆ ಹೋಗಿರೋ ಜೀವವನ್ನು ನಾನು ತರೋಕ್ಕಾಗಲ್ಲ ಅಂತ ಗೊತ್ತು, ಅದಾಗಿಯೂ ಕೂಡ ನಾನು ಇನ್ಯಾಕೆ ಬದುಕಬೇಕು ಅಂದುಕೊಂಡ್ರೆ, ಭಗವಂತ ನಿನಗೆ ಈ ಮನುಷ್ಯ ಜನ್ಮವನ್ನು ಕೊಟ್ಟಿರೋದು ತಾಯಿ, ನಿನ್ನ ಪಾಲಿಗೆ ಯಾವುದು ಬಂತು ಅದು ಹೆಚ್ಚು ದಿನ ಉಳಿಯುತ್ತೋ ಕಡಿಮೆ ದಿನ ಉಳಿಯುತ್ತೋ, ನಿನ್ನ ಸಂಪರ್ಕಕ್ಕೆ ಸಿಕ್ಕವರನ್ನೆಲ್ಲ ನೀನು ಪ್ರೀತಿಯಿಂದ ನೋಡ್ಕೊ. ಈಗ ನಿನ್ನ ಮಗಳು ವಿಚಾರವಾಗಿ ಹೇಳ್ತೀನಿ, ತಪ್ಪು ತಿಳ್ಕೊಳ್ಬೇಡಿ. ನೀವಾದರೂ ಅವರಾದರೂ ನಾನಾದರೂ ಯಾವಾಗ ಬೇಕಾದರೂ ಹೊರಡ್ಬೋದು. ಆದರೆ ನಾನು ಈ ಮುಂಚೆ ನೋಡಿ, ನಮ್ಮ ಹಳೆಯ ಗ್ರಂಥಗಳು ಯಾಕೆ ಬಹಳ ಶ್ರೇಷ್ಠವಾದ, ಅವು ಬಹಳ ಚಿಕ್ಕ ಚಿಕ್ಕ ವಿಚಾರಗಳ ಮೂಲಕ, ನಮಗೆ ಚಿಕ್ಕ ಚಿಕ್ಕ ಕಥೆಗಳ ಮೂಲಕ ಒಂದು ತತ್ವವನ್ನು, ಜೀವನದ ಜ್ಞಾನವನ್ನು, ಬದುಕುವ ರೀತಿಯನ್ನು ಹೇಳಿಕೊಡ್ತವೆ. ಒಬ್ಬ ಸನ್ಯಾಸಿ ಹುಟ್ಟೋದು ತಾಯಿಯ ಗರ್ಭದಿಂದ ಅಲ್ಲ, ಅವನ ಜ್ಞಾನದಿಂದ ಅಂತೆ. ಈಗ ಒಬ್ಬ ಸನ್ಯಾಸಿ, ಒಬ್ಬ ಜ್ಞಾನಿ ಇದ್ದಾನೆ ಈ ಜಗತ್ತಲ್ಲಿ ಅಂದರೆ ಅವನು ತಾಯಿಯ ಗರ್ಭದಿಂದ ಬರಬೇಕಾದ್ರೇ ಆ ವಸ್ತ್ರವನ್ನು ಅದನ್ನು ಹಾಕ್ಕೊಂಡು ಬರಲಿಲ್ಲ. ಅವನು ಕಾಲಕ್ರಮೇಣ ದಡ್ಡನಾಗಿದ್ದವನು, ಏನೋ ಕೊಲೆಗಾರನಾಗಿದ್ದವನು, ಏನೋ ಬೇಜವಾಬ್ದಾರಿತನದಿಂದ ಇದ್ದವನು ಕಾಲಕ್ರಮೇಣ ಜ್ಞಾನವನ್ನು ಪಡೆದು, ಸತ್ಯವನ್ನು ತಿಳ್ಕೊಂಡು, ಧರ್ಮವನ್ನು ತಿಳ್ಕೊಂಡು, ಅಳೋದನ್ನು ಬಿಟ್ಟು, ಆ್ಯಂಡ್ ಯಾವುದು ಹೇಗೆ ತಗೊಳ್ಬೇಕು, ಯಾರ್ಯಾರನ್ನು ಹೇಗೆ ನೋಡಬೇಕು, ಆ್ಯಂಡ್ ಯಾವುದು ಶಾಶ್ವತ ಅಲ್ಲ, ಈ ಎಲ್ಲವನ್ನು ತಿಳಿದಾದ ಮೇಲೆ ಅವನು ಜ್ಞಾನಿ ಆದ. ಜ್ಞಾನಿ ತಿಳುವಳಿಕೆಯಿಂದ ಆದವನೇ ಹೊರತು ಗರ್ಭದಿಂದ ಆದವನಲ್ಲ. ನೋಡಿ, ಈ ಕರೆ ಕುರಿ ಅಂತ ಗೊತ್ತಲ್ವ ನಿಮಗೆ? ಈ ಕುರಿಗಳ ಹಿಂಡನ್ನು ಹೊಡ್ಕೊಂಡು ಬರ್ತಾರೆ. ಒಮ್ಮೆ ಅಂತ ಒಬ್ಬ ವ್ಯಕ್ತಿ ನೋಡಿ 100 ಕುರಿಗಳಿದ್ದು ಅಂತ ಭಾವಿಸಿ, ಆ 100 ಕುರಿಗಳಲ್ಲಿ ಕೆಲವೊಮ್ಮೆ ಏನಾಗ್ಬಿಡುತ್ತೆ, ತುಂಬ ಕುರಿಗಳಿರುವ ಕಾರಣಕ್ಕಾಗಿ ಮತ್ತು ಗೊತ್ತಿಲ್ಲದಿರೋ ಊರಿಗೆ ಹೋಗಿರೋ ಕಾರಣಕ್ಕೆ ಕೆಲವೊಂದು ಕಳೆದು ಹೋಗ್ಬಿಡ್ತಾವೆ. ಇದ್ದವನೇ ಒಬ್ಬ, 100 ಕುರಿ ಇದ್ದಾವೆ, ಒಂದು ಕಳೆದು ಹೋಯಿತು. ಏನೋ ಗೊತ್ತಿಲ್ಲದೋ ಅಥವಾ ಯಾರೋ ಹೊತ್ಕೊಂಡು ಹೋದ್ರು, ಏನೋ ಒಂದು ಆಯಿತು, ಭಗವಂತನ ಪರೀಕ್ಷೆಯೋ, ಒಂದು ಕುರಿ ಕಳೆದು ಹೋಯಿತು. ಈಗ ಆ ಕುರಿ ಹುಡುಕೊಂಡು ಬರೋಣ ಹೋಗಿ ಅಂದರೆ ಈ 99 ಕುರಿ ನೋಡ್ಕೊಳ್ಳೋಕೆ ಯಾರೂ ಇಲ್ಲ. ಅರ್ಥ ಆಯ್ತಲ್ವಾ? ಈಗ ಅದನ್ನು ಹೋಗಿ ಹುಡ್ಕೊಂಡು ಬರೋಣ, ಏನೋ ನಮ್ಮ ಹಣೆ ಬರ ಕೆಟ್ಟಿದೆ, ಎಲ್ಲೋ ಸಿಗ್ಬೋದು ಅಂತ ಹೋಗೋಣ ಅಂದರೆ ಈ 99 ಕುರಿ ಕಳ್ಕೊಳ್ಬೇಕಾಗುತ್ತೆ. ಇಲ್ಲ, ಈ 99 ಕುರಿನಾದರೂ ಇದಾವಲ್ಲ ಅಂದ್ಕೊಳ್ಳೋನು ಒಂದು ಮನಸ್ಥಿತಿ. ಆದರೆ ಅಯ್ಯೋ ಒಂದು ಹೋಯ್ತಲ್ಲ ಅಂತ 99 ಬಿಟ್ಟು ಒಂದರಿಂದ ಹೋಗೋನು ಒಬ್ಬ. ಮನುಷ್ಯ ಹೇಗೆ ಬದುಕಬೇಕಂದ್ರೆ ಹಲವು ವಿಚಾರಗಳನ್ನು, ಹಲವು ಧರ್ಮವನ್ನು, ಹಲವು ಒಳ್ಳೆಯ ವಿಚಾರಗಳನ್ನು ಉಳಿಸಿಕೊಳ್ಳೋದಕ್ಕೆ ಒಂದನ್ನು ಅವನು ಕಳ್ಕೊಳ್ಳೇಬೇಕು. ಕಳ್ಕೊಂಡ್ರೆ ಅವನು ದುಃಖ ಪಡಬಾರದು. ಈಗ ಒಬ್ಬ ತಾಯಿ ಒಂದು ಮಗುವನ್ನು ನೋಡಿ ಸಂತೋಷ ಪಡ್ತಾಳೆ ಅಂದರೆ ಆ ಮಗುವನ್ನು ಆಚೆ ಬರಬೇಕಾದ್ರೆ ಆಕೆ ಮೂಳೆಗಳನ್ನೆಲ್ಲ ಮುರ್ಕೊಂಡು ದುಃಖಪಟ್ಟು ಯಮಯಾತನೆಯನ್ನು ಪಟ್ಟು ಒಂದು ಮಗುವನ್ನು ಹೆತ್ತಿರ್ತಾಳೆ. ಬಟ್ ಅಂತಿಮವಾಗಿ ನೋವನ್ನು ಮರೆತು ಮಗುವನ್ನು ನೋಡಿ ಖುಷಿ ಪಡ್ತಾಳೆ. ಆದರೆ ಮಗುವನ್ನು ಆಚೆ ತೆಗಿಬೇಕು, ಮಗುವನ್ನು ಆಚೆ ಹೊರಗಡೆ ಕರ್ಕೊಂಡು ಬರಬೇಕಂದ್ರೆ ಆ ನೋವನ್ನು ಸಹಿಸಿಕೊಳ್ಳುವ ತ್ಯಾಗ ಆಕೆ ಮಾಡಲೇಬೇಕಲ್ವಾ? ಇಲ್ಲ, ನನಗೆ ಆ ನೋವು ತಡ್ಕೊಳ್ಳೋಕ್ಕಾಗಲ್ಲ, ನಾನು ಆ ತ್ಯಾಗ ಮಾಡಲಿಕ್ಕೆ ತಯಾರಿಲ್ಲ ಅಂದರೆ ಆಕೆಗೆ ತಾಯಿಯ ಭಾಗ್ಯವೇ ಇಲ್ಲ. ಈ ಜಗತ್ತೇ ಹಾಗೆ ತಾಯಿ. ಯಾವುದಾದ್ರೂ ಒಂದನ್ನಾದರೂ ಉಳಿಸಿಕೊಳ್ಬೇಕು, ಯಾವುದನ್ನಾದರೂ ಪಡ್ಕೊಳ್ಬೇಕು, ಯಾವುದನ್ನು ನಮ್ಮ ಪಾಲಿಗೆ ಬಂದಿದ್ದನ್ನು ಉಳಿಸ್ಕೊಳ್ಬೇಕಂದ್ರೆ ಕೆಲವೊಂದು ನಮ್ಮ ಕೈ ಮೀರಿ ಹೋಗಿಬಿಡ್ತವೆ, ಏನೂ ಮಾಡಲಿಕ್ಕಾಗಲ್ಲ. ನೋಡ್ತಾಯಿ, ಈ ಉಪದೇಶಗಳು ಕೇವಲ ನಿಮಗೆ ಮೋಟಿವೇಟ್ ಮಾಡಿ ನಿಮ್ಮನ್ನು ಬದುಕಿಸ್ಲಿಕ್ಕಲ್ಲ, ನಿಮ್ಮ ಒಳಗಡೆ ಇರತಕ್ಕಂತಹ ಜ್ಞಾನ, ನಾನು ಅದು ನಿಮಗೆ ಪುನರ ಎಚ್ಚರಿಕೆ ಮಾಡ್ತಾ ಇದ್ದೀನಿ. ಸರಿ, ಈಗ ಹೋಗಿರೋ ಕುರಿಗೋಸ್ಕರ ನಾನು ಇಡೀ ಜೀವನ ಪೂರ್ತಿ ಹಿಂಗೆ ಅಳ್ತೀನಿ ಅನ್ನೋದಾದರೆ ನಾವೇನು ತಾನೇ ಮಾಡಲಿಕ್ಕಾಗುತ್ತೆ?
ಆ್ಯಂಡ್ ನಿಮ್ಮ ಮಗನ ವಿಚಾರವಾಗಿ ಒಂದು ಸ್ಪಷ್ಟವಾಗಿ ಹೇಳ್ತೀನಿ, ಎರಡು ನಾನು ತುಂಬ ಗಮನಿಸ್ತಿದ್ದೆ ನನ್ನ ಜ್ಞಾನದ ಇತಿಮಿತಿಯಲ್ಲಿ. ಒಂದು, ನಮ್ಮಲ್ಲಿ ಒಂದು ಮಾತಿದೆ, ಇಡೀ ಜೀವನ ಪೂರ್ತಿ ಕೊಲೆಗಾರನಾಗಿದ್ದವನು ಕೂಡ ಸಾಯುವ ಸಮಯದಲ್ಲಿ ಆತ ಸ್ವಲ್ಪ ಪ್ರಜ್ಞಾವಂತಿಕೆಯಿಂದ ಇದ್ದರೆ, ಯಾವ ನಮ್ಮ ಹಿಂದೂ ಧರ್ಮದಲ್ಲಿ ಮೋಕ್ಷಕ್ಕೋಸ್ಕರ ಇಡೀ ಜೀವನವನ್ನು ಮುಡಿಪಾಗಿಡ್ತಾರೆ, ಜ್ಞಾನವನ್ನು ಪಡೆದು ಪೂಜೆ ಮಾಡಿ ಏನೇನೋ ಮಾಡ್ತಾರೆ ಮೋಕ್ಷಕ್ಕೆ, ಭಗವಂತನನ್ನು ಸೇರಲಿಕ್ಕೆ ಅಥವಾ ಮುಂದಾದರೂ ಒಳ್ಳೆ ಜನ್ಮವನ್ನು ಪಡೀಲಿಕ್ಕೆ, ಅಂತಹ ಮೋಕ್ಷವನ್ನು ಪಡೆದುಕೊಳ್ಳೋದಕ್ಕೆ ಸಾವಿನ ಸಮಯದಲ್ಲಿ ಒಬ್ಬ ವ್ಯಕ್ತಿ ಹೇಗಿರ್ತಾನೆ ಅನ್ನೋದು ಬಹಳ ಮುಖ್ಯ ಅಂತೆ. ಇಡೀ ಜೀವನ ಪೂರ್ತಿ ಪೂಜೆ ಪುನಸ್ಕಾರ ಮಾಡಿ ಜ್ಞಾನವನ್ನು ತಿಳ್ಕೊಂಡು ಸಾಯೋ ಸಮಯದಲ್ಲಿ ಕೋಪ, ಭಯ, ಏನೇನೋ ವಿಚಾರಗಳಿದ್ದರೆ ಈ ಇಡೀ ಜೀವನ ಪೂರ್ತಿ ಮಾಡಿದ ಧರ್ಮದಾನಗಳು ಮುಖ್ಯವಾಗಲ್ವಂತೆ. ನಿಮ್ಮ ಮಗ ಯಾಕೆ ತೃಪ್ತಿಯಿಂದ ಇದ್ನ ಅಂತ ಒಂದು ಮಾತು ಕೇಳಿದೆ ನಾನು. ನಿಮ್ಮ ಮಗ ಆ ಸಮಯದಲ್ಲಿ ಇದ್ದ ಆ ತೃಪ್ತಿ ಇದೆಯಲ್ಲ, ಸುಮ್ಮನೆ ಆ ನಿಮ್ಮ ಮಗ ಅನ್ನೋ ಆ ಸ್ವಲ್ಪ ಚಿಕ್ಕ ಮೋಹವನ್ನು ತೆಗೆದು ಸೈಡಿಗೆ ಒಂದು ಆತ್ಮವನ್ನು ಅದೆಷ್ಟು ಚೆನ್ನಾಗಿ ಓಡಾಡ್ತಿತ್ತು. ಮತ್ತು ಅದು ಏನು ಹೊರಟಿಗೆ ನಿರ್ಧಾರ ಮಾಡ್ತೋ ಅದು ತುಂಬ ಪ್ರೀತಿಯಿಂದ ಮಾಡ್ತದು. ಯಾಕಂದರೆ ಒಂದು ಯಾವುದೋ ನರಳಾಟದಿಂದ ಅದು ತಪ್ಪಿಸ್ಕೊಳ್ಬೇಕಿತ್ತು. ತಪ್ಪಿಸಿದ್ದೀನಿ ಸೋನು. ಜೂಲೈ 21 ಇದೇ ಜೂಲೈ 2021 ಜೂಲೈ 21 ಬರ್ತಡೇ ಮಾಡೋಣಪ್ಪ ನಿಂದು ಅಂತ ಹಿಂದಿನ ದಿನ ಹೇಳಿದೆ ದೊಡ್ಡಿಗೆ. ಬೇಡ, ಏನು ಬರ್ತಡೇ ಬೇಡ, ನನಗೆ ಏನು ಮಾಡ ಬಟ್ಟೆ ಬೇಡ, ಏನು ಬೇಡ. ಜೂಲೈ 21 ಅವ್ರು ಕೆಳಗಡೆ ಹೋಗಿದ್ದಾರೆ. ರಾತ್ರಿ 8 ಗಂಟೆಗೆ ಇಲ್ಲಿ ಅವ್ನ ರೂಮಲ್ಲಿ ನೇಣು ಹಾಕೊಂಡಕ್ಕೆ ಬಂದ್ಬಿಟ್ಟಿದ್ದ ಸೋನು. ಏನು ಅವ್ನು ಬಾಗ್ಲು ಹಾಕೊಂಡಿದ್ದಾನೆ, ಬನ್ನಿ ಎಲ್ಲಿದ್ದೀರದ, ಅವ್ನು ಬಾಗ್ಲು ತೆಗಿದೆಯಲ್ಲ ಅಂತ ಕರೆದ್ರೆ ಬಂದ್ರು. ಏನು ಅಂದರೆ ಸುಮ್ಮನೆ ಕೂತ್ಕೊಂಡೆ. ಏನು ನಾನು ಸುಮ್ಮನೆ ರೂಮಲ್ಲಿ ಬಂದಾಗ ಮೇಲೆ ಫ್ಯಾನ್ ಇಲ್ಲ, ಕೆಳಗಿಟ್ಟಿದ್ದಾನೆ, ಅದರಿಂದ ತಪ್ಪಿಸ್ದೆ. ಅದಕ್ಕಿಂತ ಮುಂಚೆ ಜಾಬ್ ಬಿಟ್ಟ ಮೇಲೆ ಅದೊಂದು ಯಾವುದೋ ಜಾಬ್ ಬಿಟ್ಟು ಒಳ್ಳೆ ಅದು ಇದು ಯಾವುದು ನದಿ ಇದೆ ಬಳಿ, ಅಲ್ಲೇ ಹೋಗ್ಬಿಟ್ಟಿದ್ದ. ಹೋಗಿದ್ದಾನೆ ಮೇಕೆದಾಟು ಹೋಗಿದ್ದಾನೆ. ಅವನಿಗೆ ಗೊತ್ತಾಗಿಲ್ಲ, ಯಾಕೋ ಹೋಗ್ಬಿಟ್ಟಿದ್ದಾನೆ ಡಿಪ್ರೆಷನ್ ಜಾಬಿಂದ. ಅಲ್ಲಿ ಹೋಗಿ ಅವರು ವಾಚ್ಮನ್ ಕೇಳ್ತಿದ್ದಾರೆ, ಏನಪ್ಪ ಇಲ್ಲಿ ಬಂದಿದೀಯಾ, ಇಲ್ಲಿ ಬರೋ ಜಾಗ ಇಲ್ಲ ನೀವು. ಇಲ್ಲ, ಹಾಗೆ ಬಂದ್ಬಿಟ್ಟೆ ಸರ್. ಇಲ್ಲ, ಬರ್ಬಾರ್ದಲ್ಲ, ಎಲ್ಲಿ ಜೇಬೆಲ್ಲ ಚೆಕ್ ಮಾಡಿದ್ವಿ. ಓ, ಐಡೆಂಟಿ ಕಾರ್ಡ್ ಏನಪ್ಪ, ನೀನು ಇಷ್ಟು ಸಾಫ್ಟ್ವೇರ್, ಇಷ್ಟು ಒಳ್ಳೆ ಕಂಪ್ನಿ, ಯಾಕೆ ಏನಾಯ್ತು? ನನಗೆ ಫೋನ್ ಹಚ್ಚಿ, ಸರ್ ಒಂದು ಪೇಷಂಟ್ ಇದ್ದಾನೆ ಸರ್, ಅದು ಹೋಗೋಕೆ ಬಂದಿದ್ದಾನೆ, ಆ ಥರ ಹುಡುಗ ಎಲ್ಲ ನೋಡಿ ಕಾಪಾಡಿ, ನಾಳೆ ನಾನು ಬಂದು ಕರ್ಕೊಂಡು ಬರ್ತೀನಿ ಸರ್. ಇಲ್ಲಮ್ಮ, ನಾನು ಇಲ್ಲೇ ಊಟ ಮಾಡಿಸಿ ಮಾಡ್ಕೊಡ್ತೀನಿ, ನಾಳೆ ಬೆಳಗ್ಗೆ ಕಳಿಸ್ತೀನಿ, ಈಗ ಬಸ್ ಇಲ್ಲ, ಇಲ್ಲಿ ಮೇಕೆದಾಟಿಗೆ ಬರಬೇಡ್ರಿ. ಆಯ್ತು. ನಮ್ಮ 6ನೇ ದಿನ 3 ಗಂಟೆಗೆ ಬಂದ. ಒಂದು ಏನಪ್ಪ ಹಿಂಗೆ ಮಾಡಿದ್ರೆ, ಏನಿಲ್ಲ, ಜಾಸ್ತಿ ಮಾತೇ ಆಗಲ್ಲ ಸೋನು. ಒಬ್ರಿಗೆ ಕೈಯೆಲ್ಲ ಒಬ್ರಿಗೆ ಅನ್ನೋರು, ಕೇಳಿದವ್ರಿಗೆ ದುಡ್ಡು ಕೊಡು. ನನಗೂ ಕೇಳ್ತಿದ್ದೀನಿ, ಅವನೇ ಕೊಟ್ಬಿಡು. ಆ ಥರ ಹುಡುಗ, ದೇವರು ಆ ಥರ ಕಾಯಿಲೆ ಕೊಟ್ಟು ಕಂಠದಲ್ಲಿ ನೋಡಿ. ಅದು ಅಲ್ಲಿಂದ ಒಂದು ತಪ್ಪು. ಇಲ್ಲಿ ಮನೆಯಲ್ಲಿ ಜೂಲೈ 21 ಬರ್ತದೆ, 3ನೇ ಸಲ ನಾನು ನಮ್ಮ ರಿಲೇಷನ್ ಅವರೆಲ್ಲ ಇರ್ತಾರೆ, ನೀನು ಉಳಿಸ್ಬೇಕಾಗಿತ್ತು, ನೀನು ಯಾಕೆ ಕಾಯ್ಲಿಲ್ಲ, ನಮ್ನ ಓದ್ಬಿಟ್ಟಿವ್ರು ಅಂತಾರೆ, ಮದುವೆ ಮಾಡ್ಬೇಕಾಗಿತ್ತು, ಯಾಕೆ ಮಾಡ್ತಿಲ್ಲ, ಮದುವೆ ಮಾಡಿದ್ರೆ ಮೈಂಡ್ ಫ್ರೆಶ್ ಆಗ್ತಿತ್ತು, ಏನೇನೋ ಹೇಳ್ತಾರೆ. ಅವನೇ ಬೇಡ ಅಂತಾಗಿ ನಾವೇ ಇದೆಲ್ಲ ಏನ್ ಮಾಡ್ಲಿ. ಅಲ್ಲಿಗೂ ಕರ್ಕೊಂಡು ಹೋಗ್ತಿದ್ದೆ, ನನ್ನ ಮನಸ್ಸಿಗೆ ಸಮಾಧಾನ ಆಗ್ಲಾರ್ದೆ. ನೋಡೋಣ ಬಾಪ್ಪ, ಒಂದು ಹುಡುಗಿಗೆ ಅಲ್ಲಿ 2-3 ತೋರಿಸ್ದೆ. ಆಯ್ತು ನೋಡ್ತಿದ್ದ, ಬರ್ತಿದ್ದ, ನಾನು ಹೇಳ್ತೀನಿ ಅವಾಗ ಮಾಡ್ರಿ ಅಂತಿದ್ದ. ಅವನ ಮನಸ್ಸನ್ನ ಇದು ಒಂದು ಹೇಳಿಲ್ಲ ಸೋನು. ಅದು ನನಗೆ ಸಂಕಟ ಹೊರಿತಾ ಇದೆ. ಒಂದು ಮಾತು ಹೇಳಿಲ್ಲ. ಅವರಪ್ಪ ಎಷ್ಟು ರೂಮಲ್ಲಿ ಬಂದು ಕೂತು ಕೇಳ್ತಿದ್ರು, ನಾವು ತಂದೆ ತಾಯಿ ಕೇಳ್ತೀವಪ್ಪ, ನಮ್ಮ ಹತ್ರ ಹೇಳು, ನೀನು ಯಾರು ಕೇಳಲ್ಲಪ್ಪ, ನಾವೇ ಕೇಳ್ತೀವಿ, ನಾವು ಇರೋದು ಅಲ್ಲಿ ನೋಡ್ತೀವಿ, ಮಾಡ್ತೀವಿ, ಇಲ್ಲ ಅದಕ್ಕೆ ಚೆನ್ನಾಗಿಟ್ಟು ನಿನಗೆ ಏನೇನು ಬೇಕು ಹೇಳು, ನಾವೆಲ್ಲ ಮಾಡಿಟ್ಟು ಹೋಗ್ತೀವಿ, ನಾವು ಜಾಸ್ತಿ ದಿನ ಇರಲ್ಲಪ್ಪ, ಬರೋಣ, ಇಷ್ಟು ಹೇಳ್ತಾ ಇದ್ವಿ. ಹಂಗೆ ಸುಮ್ಮನೆ ಕುಂತಿರೋನು ಅಷ್ಟೇ ಸೋನು. 3ನೇ ಸಲ ನಿರ್ಧಾರ ಮಾಡ್ದ. ದೇವ್ರು ನನಗೆ ಎಲ್ಲಿ ನಾನು ಅಡಿಗೆ ಮನೆಯಲ್ಲಿದ್ದೆ, ನನಗೆ ಆಗ್ಲಿಲ್ಲ ಸೋನು ಉಳಿಸ್ಕೊಳ್ಳಕ್ಕೆ ಅವನಿಗೆ. 3ನೇ ಸಲ ನಾನೇ ಎಷ್ಟು ಸಂಕಟ ಬಿಡ್ತೀನಿ, ನಾನೇ ಯಾಕೆ ಕಾಯ್ಲಿಲ್ಲ ಅಂತ ನನ್ನ ಕಣ್ ಮುಂದೆನೇ ಹೋಗ್ಬಿಟ್ಟ ಸೋನು. ನೋಡ್ತಾ ನಾನೇನ್ ಮಾಡ್ತೀನಿ, ಜನ ಹಿಂಗೆ ಹೇಳ್ತಾರೆ ಮದುವೆ ಮಾಡು, ನಾನು ಹೆಂಗ್ ಮಾಡ್ಬೇಕು ಅನ್ಸಾಯ್ತು, ಅವ್ನು ಮಾಡ್ಕೊಬೇಕಿಲ್ಲ, ಬೇಡ ನನಗೆ ಅನ್ಸಾಯ್ತ. ಯಾವ ತರ ಜನ ಹೀಗೆ ಹೇಳ್ತಾರೆ, ಏನ್ ಬಿಡು ನನಗೆ ಅನಿಸ್ತಾ ಇಲ್ಲ. ನನಗೆ ಮನ್ಸಲ್ಲಿ ಕೊರೀತಿ ಈಗ ಯಾಕೆ ಹೇಳ್ತಾರೆ, ನನ್ನ ಮಕ್ಕಳಿಗೆ ನನ್ನ ಕಾಯ್ತಾ ಇದೆ. ಮದುವೆ ಮಾಡಿದ್ರೆ ನಾವು ತುದಿಗಾಲಲ್ಲಿ
ನೋಡಿ ತಾಯಿ, ಈಗ ನಾನು ಒಂದು ಮಾತು ಹೇಳಬಲ್ಲೆ. ನಾನೇನೇ ವಿಚಾರಗಳನ್ನ ನಿಮಗೆ ಬಿಡಿಸಿ ಹೇಳಿದ್ರು ಬಹುಶಃ ನೀವು ಅದರಿಂದ ಆಚೆ ಬರೋ ಮನ್ಸು ನೀವೇ ಮಾಡ್ತಿಲ್ಲ ಅಂದಾಗ ನಾನು ಅದನ್ನೇನು ಮಾಡಲಿಕ್ಕಾಗಲ್ಲ. ಬಹುಶಃ ನನಗನ್ನಿಸ್ತಾ ಇದೆ ನಿಮಗೆ ಇರುವ ವಿಚಾರ ಹೌದು, ನಿಮಗೆ ಎತ್ತವರಾಗಿ ನಿಮಗೆ ದುಃಖ ಆಗುತ್ತಿರ್ಬೋದು. ಹೌದು, ನಿಮ್ಮ ದುಃಖದ ಆಳವನ್ನು ನಾನು ಖಂಡಿತ ಗ್ರಹಿಸಬಲ್ಲೆ. ಆದರೆ ನೀವು ಮುಂದೆ ಮಾಡಬೇಕಾದ ಕರ್ತವ್ಯಗಳ ಬಗ್ಗೆ ಆದರೂ ಸ್ವಲ್ಪ ಶ್ರದ್ಧೆಯಿಂದ ನೀವು ಮಾಡ್ತಾ ಹೋದರೆ, ಇರುವ ಮಗಳನ್ನಾದರೂ ನೀವು ಕಣ್ಣು ಮುಂದೆ ಚೆನ್ನಾಗಿ ಬೆಳೆಸ್ಕೊಳ್ತಾ ಆ್ಯಂಡ್ ಆಕೆಯನ್ನಾದರೂ ಉಳಿಸ್ಕೊಳ್ತಾ ಹೋಗಿ. ಆ್ಯಂಡ್ ಆತನ ವಿಚಾರದಲ್ಲಿ ನನಗನ್ನಿಸೋದು ನಿಮ್ಮ ಶಕ್ತಿ ಮೀರಿ ನೀವು ಮಾಡಿದ್ದೀರಾ, ಕಾದಿದ್ದೀರಾ ಅನ್ನೋದಾದರೆ ಯಾವುದಾಗಬೇಕು ಅದನ್ನು ಯಾರೂ ತಡೆಯೋಕ್ಕಾಗಲ್ಲ. ಆ್ಯಂಡ್ ಇವತ್ತು ರಾತ್ರಿ ನಿಮ್ಮ ಮನೇಲಿ ಏನಾಗಬೇಕು, ನಾಳೆ ಬೆಳಗ್ಗೆ ಏನಾಗಬೇಕು, ಕೆಲವು ವಿಚಾರಗಳಲ್ಲಿ ನಾವು ಪ್ರಯತ್ನ ಪಡದೇ ಹೋಗಿ ನಾವು ಮೈಗಳ್ಳತನ ಮಾಡಿದರೆ ಯಾರೋ ಏನೋ ಅಂದಿದ್ರೆ ಅದಕ್ಕೊಂದು ಅರ್ಥ ಇರುತ್ತಮ್ಮ. ನಿಮ್ಮ ಆತ್ಮಸಾಕ್ಷಿಯು ನೀವೇನು ಚಿಕ್ಕೋರಲ್ಲ ತಾಯಿ, ನಿಮಗೂ ಬದುಕಿನ ಅನುಭವ ಇದೆ. ಆ್ಯಂಡ್ ಶಕ್ತಿ ಮೀರಿ ಪ್ರಯತ್ನ ಮಾಡಿದ್ದೀರಾ. ಆ್ಯಂಡ್ ತಾಯಿ ಆದರೂ, ಗಂಡನಾದರೂ, ಹೆಂಡತಿ ಆದರೂ, ಮಕ್ಕಳಾದರೂ ಸಾವು ಮತ್ತು ರೋಗ ಮತ್ತು ಮುಪ್ಪು ಎಲ್ಲಾಗಬೇಕು, ಯಾವ ಜಾಗದಲ್ಲಾಗಬೇಕು, ಹೇಗಾಗಬೇಕು, ಇದನ್ನು ಯಾರೂ ತಡೆಯೋಕ್ಕಾಗಲ್ಲ. ಒಂದು ಅರ್ಥ ಮಾಡ್ಕೊಳ್ಳಿ. ನೋಡಿ, ಭಗವಾನ್ ಬುದ್ಧರನ್ನು ನಾವು ಇವತ್ತಿಗೆ ಮಹಾನ್ ಭಗವಂತನ ಅವತಾರ ಅಂತ ಪರಿಗಣಿಸ್ತಾರೆ. ಆತನ ಹುಟ್ಟಿನ ಸಮಯದಲ್ಲಿ ಆತ ಹೇಗೆ ಬದುಕ್ತಾನೆ, ಹೇಗಿರ್ತಾನೆ ಅಂತ ಹೇಳಿದ್ರು. ನೋಡಿ, ಈ ಹುಟ್ಟು ಮತ್ತು ಸಾವಿನ ಜಾಗಗಳು ಹೇಗೆ ಅಂತ ಯಾರೂ ಹೇಳಲಿಕ್ಕಾಗಲ್ವಂತೆ. ತಾಯಿಯ ಗರ್ಭದಿಂದ ಬರ್ತಾನೆ ಅಂತ ಹೇಳ್ಬೋದು ಅನ್ನೋದು ಒಂದು ಬಿಟ್ಟರೆ, ಯಾವ ಜಾಗದಲ್ಲಿ ಭೂಮಿಯ ಮೇಲಾಗುತ್ತೆ ಯಾರೂ ಹೇಳಲಿಕ್ಕಾಗಲ್ವಂತೆ. ವಿಮಾನದ ಮೇಲೆ ಆಗ್ಬೋದು, ಅವ್ರ ನಡು ರೋಡಲ್ಲಾಗ್ಬೋದು, ಆಸ್ಪತ್ರೆಯಲ್ಲಾಗ್ಬೋದು, ಮನೆಯಲ್ಲಾಗ್ಬೋದು, ಸ್ಮಶಾನದಲ್ಲಾಗ್ಬೋದು, ಮದುವೆ ಮನೆಯಲ್ಲಾಗ್ಬೋದು, ಮನೆಯ ಕೋಣೆಯಲ್ಲಾಗ್ಬೋದು. ಈ ಹುಟ್ಟು ಸಾವಿಗೆ ನಾವು ಜಾಗ ನಿರ್ಧಾರ ಮಾಡಲಿಕ್ಕಾಗುತ್ತಾ? ಇಲ್ಲ ಅಲ್ವಾ? ಬುದ್ಧ ಭಗವಾನ್ರಿಗೂ ಹೇಗೆ ಅಂದರೆ, ಅವನು ಹುಟ್ಟಿದ ಎಲ್ಲಿ ಗೊತ್ತೇನು, ಅವ್ರ ತವ್ರ ಮನೆಗೆ. ಅಂದರೆ ಆ ಶುದ್ಧೋಧನ ಏನಿದ್ದಾನೆ ಬುದ್ಧನ ತಂದೆ, ಅವನ ಹೆಂಡತಿ ಆ ಗೌತಮಿ ಅಥವಾ ಅವರ ತವ್ರ ಮನೆಗೆ ಹೋಗಬೇಕಾದ್ರೆ ದಾರಿ ಮಧ್ಯದಲ್ಲಿ ಒಂದು ಅರಳಿ ಮರದ ಕೆಳಗಡೆ ಅವನಿಗೆ ಹುಟ್ಟು ಆಯಿತು. ಅಂದರೆ ಅವತ್ತೇ ಹೇಳಿದ್ರಂತೆ, ಇವನು ಮನೆಗೂ ಸೇರಿದವನಲ್ಲ, ಅಂದರೆ ನಿಮ್ಮ ಮನೆಗೂ ಸೇರಿದವನಲ್ಲ ಅಥವಾ ಅವ್ರ ಮನೆಗೂ ಸೇರಿದವನಲ್ಲ, ಇವನು ಸಮಾಜಕ್ಕೆ ಆಗಿ ಬದುಕ್ತಾನೆ ಅಥವಾ ಸಮಾಜಕ್ಕೆ ಸೇರಿದವನು ಅಂತ. ಆಮೇಲೆ ಅವನು ಮುಂದೆ ಹಾಗೇ ಆದ. ಅವನಪ್ಪ ರಾಜ ಏನೇ ನನ್ನ ಮಗನನ್ನು ಸನ್ಯಾಸದಿಂದ, ಯಾಕಂದರೆ ಬಾಲ್ಯದಲ್ಲಿ ಹೇಳಿಬಿಟ್ಟಿದ್ರು, ಇವನು ಮಾರ್ಗ ಮಧ್ಯದಲ್ಲಿ ಹುಟ್ಟಿರೋದ್ರಿಂದ ನಿಮ್ಮ ಮನೆಯಲ್ಲೂ ಉಳಿಯಲ್ಲ, ಅವ್ರ ಮನೆಯಲ್ಲೂ ಉಳಿಯಲ್ಲ, ಇವನು ಸಮಾಜಕ್ಕೋಸ್ಕರ ಬದುಕ್ತಾನೆ, ಸನ್ಯಾಸಿ ಆಗ್ತಾನೆ ಅಂತ. ಯಾಕಂದರೆ ಅವನು 2 ಮನೆಯಲ್ಲೂ ಹುಟ್ಟಲಿಲ್ಲ, ಮಾರ್ಗ ಮಧ್ಯದಲ್ಲಿ ನಡು ರಸ್ತೆಯಲ್ಲಿ ಹುಟ್ಟಿದವನು. ಅಂದರೆ ಕೆಲವೊಂದು ವಿಚಾರಗಳನ್ನು ನಾವು ಹಾಗೆ, ಹೌದು, ಕೆಲವೊಬ್ಬರು ಇದಕ್ಕಿದ್ದ ಹಾಗೆ ಹೊರಡೋದಿರ್ಬೋದು ಅಥವಾ ಎಲ್ಲೋ ಒಂದು ಕಡೆ ಹುಟ್ಟೋದಿರ್ಬೋದು. ಕೆಲವೊಂದನ್ನು ನಾವು ಸೂಕ್ಷ್ಮವಾಗಿ ನೋಡ್ತಾ ಆದರೆ ಒಂದು ಕಾರಣ ಇಲ್ಲದೇ ಏನೂ ಆಗಲ್ಲ ತಾಯಿ. ನನಗನ್ಸುತ್ತೆ, ನನ್ನ ಜ್ಞಾನದ ಇತಿಮಿತಿಯಲ್ಲಿ ಹೇಳ್ತೀನಿ, ಈಗ ನೀವು ಆ ಮಗುವಿನ ಅಥವಾ ಈಗ ನಿಮ್ಮ ಆತ 35 ಆದರೂ ನಿಮಗೆ ಮಗುವೇ, ಆ ಮಗುವಿನ ವಿಚಾರವಾಗಿ ನಾನು ಹೇಳೋದಾದರೆ, ಅದು ಯಾವ ಕಾರಣಕ್ಕಾಗಿ ಬಂತು, ನಿಮ್ಮ ಜೊತೆ 35 ವರ್ಷ ಇತ್ತು ಮತ್ತು ಅದು ಹೊರಟಿದೆ. ನೋಡಿ, ಅದು ಹೊರಡಲಿಕ್ಕೂ ಕೂಡ ಯಾವುದೋ ಹುಡುಗಿ ಪ್ರೀತಿ ಮಾಡಿ ಇನ್ನೇನೋ ನೀವು ತಲೆ ತಗ್ಸುವಂಥದ್ದು ಏನೂ ಮಾಡಿಲ್ಲ. ಆ್ಯಂಡ್ ಬಹುಶಃ ಕೆಲವು ವಿಚಾರಗಳನ್ನು ಸಹಿಸೋಕ್ಕಾಗದೇನೆ, ತಡ್ಕೊಳ್ಳೋಕ್ಕಾಗದೇನೆ, ಹೌದು, ಆತ್ಮಹತ್ಯೆ ಮಹಾಪಾಪ, ಅದಕ್ಕೆ ಬೇರೆಯದೇ ಆದ ಕತೆ ಇದೆ, ಅದು ನಾನೀಗ ಹೇಳ್ತಾ ಹೋಗಲ್ಲ, ನಿಮಗೆ ದುಃಖ ಆಗ್ಬೋದು. ಆದರೆ ಆ ಜೀವ ಯಾಕೆ ಆ ನಿರ್ಧಾರ ತಗೊಳ್ತು ಅಂದರೆ ಸುಮ್ಮನೆ ತಗೊಂಡಿಲ್ಲ. ಈಗ ಸುಮ್ಮನೆ ಯೋಚನೆ ಮಾಡಿ, ಒಂದು ಚಿಕ್ಕದಾಗಿ ಈರುಳ್ಳಿ ಕುಯ್ಬೇಕಾದ್ರೆ ಬೆರಳು ಕುಯ್ಕೊಂಡ್ರೆ ಪ್ರಾಣನೇ ಹೋಯ್ತು ಅಂತ ಕೂಗಾಡೋಷ್ಟು ಭಯ ಇರೋರು ಸಾಯೋವಷ್ಟು ನಿರ್ಧಾರ ಮಾಡ್ತಾರೆ ಅಂದರೆ ಅದು ಎಲ್ಲಿಗೆ ಬಂದು ನಿಂತಿರ್ಬೇಕು ಪಾಪ, ಹೌದಲ್ವಾ? ಹಾಗಾಗಿ ಕೆಲವೊಂದು ಸಾವುಗಳು ಬಿಡುಗಡೆ ಅಂತ ಕರೀತಾರೆ ನಮ್ಮ ಕಡೆ. ಅವು ಸಾವಲ್ಲ, ಅವು ಬಿಡುಗಡೆ ಅಂತೆ. ಹಾಗಾಗಿ ಈಗ ನಿಮ್ಮ ಮಗನ ಮೇಲೆ ಪ್ರೀತಿಯನ್ನು ನೀವು ಆತನಿಗೆ ಆಶಿಸುವ ಮೂಲಕ, ಆತ ಎಲ್ಲಿದ್ದರೂ ಅದಕ್ಕೊಂದು ಶಕ್ತಿ ಇದೆ, ನೀವು ಸುಮ್ಮನೆ ಆಶಿಸಿ ಅಷ್ಟೇ. ಆದರೆ ಹೋಗಿರುವುದಕ್ಕೋಸ್ಕರ ಇರುವ ದೇಹಗಳಿಗೆ ತೊಂದರೆ ಕೊಟ್ಕೊಳ್ಬೇಡಿ. ಅವರದೆಷ್ಟು ಅದು ಒಂದು ದೇಹವೋ ಜೀವವೋ, ಹೋಗಿರುವ ಜೀವಗಳಿಗಾಗಿ ಇರುವ ಜೀವಗಳಿಗೆ ತೊಂದರೆ ಕೊಡೋದು ಆತ್ಮಹತ್ಯೆಯಷ್ಟೇ ಮಹಾಪಾಪ ಅಂತೆ ಅದು. ಯಾಕಂದರೆ ನೀವು ಅಂದ್ಕೊಂಡಿದ್ರೆ ಈಗ ನಾನು ಅಳೋದ್ರಿಂದ ಜಗತ್ತಿಗೇನು ತೊಂದರೆ ಇಲ್ಲ, ನೀನು ಅಳೋದು ಈ ಜಗತ್ತಿಗೆ ತೊಂದರೆ ಆಗೇ ಆಗುತ್ತೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ನಾಲಿಗೆ ಕಡ್ಕೊಂಡ್ರೆ ಅದು ನಾಲಿಗೆಗಷ್ಟೇ ನೋವಲ್ಲ, ಇಡೀ ದೇಹಕ್ಕೆ ನೋವು, ಹೌದಲ್ವಾ?
ಒಂದು ಮನೆಯಲ್ಲಿ ಒಬ್ಬ ಹಿರಿಯ ಅಥವಾ ಯಾವುದೇ ಒಬ್ಬನಿಗೆ ತೊಂದರೆ ಆದರೆ ಅದು ಆತನಿಗಲ್ಲ, ಇಡೀ ಮನೆಗೆ, ಆ ಮನೆಯಿಂದ ಗೊತ್ತಿದ್ದೋ ಗೊತ್ತಿಲ್ಲದಂಗೆ ಊರಿಗೆ, ಆ ಊರಿನಿಂದ ಇನ್ನೊಂದು ಊರಿಗೆ, ಇಡೀ ಜಗತ್ತು, ಒಬ್ಬ ವ್ಯಕ್ತಿಯ ದುಃಖ ಇಡೀ ಜಗತ್ತಿಗೆ ತಟ್ಟುತ್ತಂತೆ. ಇದು ಸತ್ಯ ತಾನೇ? ನೀನು ಅಳೋದ್ರಿಂದ ನಿನ್ನ ಗಂಡನ ವಿಚಾರ, ನಿನ್ನ ಗಂಡ ಅಳೋದ್ರಿಂದ ನಿನ್ನ ಮಗಳು, ನಿನ್ನ ಮಗಳಿಂದ ಆಕೆ ಮಾಡೋ ಕೆಲಸದ ಜಾಗದಲ್ಲಿ ಅಲ್ಲೇನು ಎಡವಟ್ಟಿನಿಂದ ಇಡೀ ಕಂಪನಿ, ಅಂದರೆ ಅದು ಹರಡ್ತಾ ಹೋಗುತ್ತೆ, ಹೌದಲ್ವಾ? ಇದೇ ಸತ್ಯ. ಹಾಗಾಗಿ ಕೃಷ್ಣ ಅವತ್ತಿಗೆ ಹೇಳ್ದ, ಒಬ್ಬ ಆ ನಾಲ್ಗೆ ಉದಾಹರಣೆ ಯಾಕೆ ಕೊಟ್ಟೆ ಅಂದರೆ, ನಾಲ್ಗೆ ಕಡ್ಕೊಂಡಾಗ ನಮಗೆ ನಾಲ್ಗೆಗೆ ಮಾತ್ರ ಆ ನೋವಿನ ಅನುಭೂತಿ ಇಡೀ ದೇಹಕ್ಕಾಗುತ್ತೆ. ಹಾಗೆ ಈ ಪ್ರಪಂಚದಲ್ಲಿ ಎಲ್ಲಿಯವರೆಗೂ ಒಬ್ಬ ವ್ಯಕ್ತಿ ದುಃಖದಿಂದ ಇರ್ತಾನೋ ಅಲ್ಲಿವರೆಗೂ ಈ ಜಗತ್ತಿನ ಪೂರ್ತಿ ಆ ದುಃಖವನ್ನು ಅನುಭವಿಸಬೇಕಾಗುತ್ತೆ ಅಂತ. ಒಂದು ಯಾವುದೋ ದೇಶದಲ್ಲಿ ಯುದ್ಧ ಆದರೆ ಇಡೀ ಜಗತ್ತಿಗೆ ಅದು ಅನುಭವಿಸೋ ಪರಿಸ್ಥಿತಿ ಬರುತ್ತಲ್ವ, ಅದು ಬೆಲೆ ಏರಿಕೆ ಆಗೋದು ಇನ್ನೇನೋ ಕಾರಣಕ್ಕೆ ಇಡೀ ವಿಶ್ವವೇ ನಲುಗಬೇಕು ಯಾವುದೋ ಒಂದು ದೇಶದ ತಪ್ಪಿಗೋಸ್ಕರ. ಹಾಗಾಗಿ ತಾಯಿ, ಈ ಸಮಯದಲ್ಲಿ ನೀವು ಮನಸ್ಸನ್ನು ಗಟ್ಟಿ ಮಾಡಿಕೊಂಡು, ಯಾವುದು ನಮ್ಮ ಜೊತೆ ಇತ್ತು ಆ ಇದ್ದಂಥ ಸಮಯದಲ್ಲಿ ನನ್ನ ಶಕ್ತಿ ಮೀರಿ ನಾನು ಅದಕ್ಕೆ ಪ್ರೀತಿ ಕೊಟ್ಟಿದ್ದೀನಿ. ಹೊರಗಡೆ ಜಗತ್ತು 1000 ಹೇಳ್ತಿರ್ಬೋದು. ಈಗಿಷ್ಟು ತಿಳುವಳಿಕೆ ಇರೋ ನೀವು, ಇಷ್ಟು ಪ್ರೇಮದಿಂದ ಪ್ರಾಮಾಣಿಕವಾಗಿ ಆತನನ್ನು ಪೋಷಿಸಿರೋ ನೀವು, ಇವರ ಕಾರಣಕ್ಕಾಗಿ ಮತ್ತು ದುಃಖ ಅನುಭವಿಸಿದ್ರೆ ನೀವು ಅಲ್ಲಿ ಮಾಡಿದ್ರಲ್ಲ ಪ್ರಾಮಾಣಿಕ ಪೋಷಣೆ, ಅದಕ್ಕೇನು ಅರ್ಥ ಇದೆ? ಹೊರಗಿನ ಜನಕ್ಕೆ ಅವರು ನಿಮ್ಮನ್ನು ದೂಷಿಸ್ಲಿಕ್ಕೆ ಅವ್ರ ಹತ್ರ ತುಂಬ ಕಾರಣ ಇದ್ದಾವೆ. ಅದು ಆ ಹುಡುಗನ ಮೇಲೆ ಪ್ರೀತಿನೋ ಅಥವಾ ನಿಮ್ಮ ಮೇಲೆ ದ್ವೇಷನೋ 1000 ಇರ್ಬೋದು. ಆದರೆ ಅವ್ರು ಹೇಳ್ತಿರೋದು ಸುಳ್ಳು ಅಂತ ನಿಮಗೆ ಗೊತ್ತಿರಬೇಕಾದ್ರೆ, ಈಗ ಅವರೆಲ್ಲ ನಿಮ್ಮನ್ನು ಹೊಗಳೋದು ಮಾತ್ರಕ್ಕೆ ನಿಮಗೇನು ಸ್ವರ್ಗಕ್ಕೆ ಕರ್ಕೊಂಡು ಹೋಗಲ್ಲ. ಅವರು ಹೊಗಳಿದ್ರು ಬೈದರು, ಒಬ್ಬ ಹೆಣ್ಣಾಗಿ ಅಥವಾ ಒಬ್ಬ ದಂಪತಿಗಳಾಗಿ ನೀವು ಬಂದಾಗ ನಿಮ್ಮ ಸಮಯ ಬಂದಾಗ ನೀವು ಹೋಗಬೇಕು, ನಿಮ್ಮ ಗಂಡನ ಸಮಯ ಬಂದಾಗ ಅವರು ಹೋಗಬೇಕು, ಮಗಳು ಸಮಯ ಬಂದಾಗ ಅವರು ಹೋಗಬೇಕು. ಆದರೆ ನನ್ನ ಪ್ರಶ್ನೆ ಇರೋದು, ಹೋಗಿರುವುದು ಹೋಗಾಯಿತು, ಇದನ್ನು ಆಧ್ಯಾತ್ಮಿಕ ದೃಷ್ಟಿಯಿಂದ ಯೋಚನೆ ಮಾಡಿ ಆ ಜೀವ ಇನ್ನೂ ನಿಮ್ಮ ಕಣ್ಣು ಮುಂದಿದ್ದಿದ್ರೆ ಬಹುಶಃ ಇದಕ್ಕಿಂತ ದೊಡ್ಡ ನರಕವನ್ನು ನೀವು ಪ್ರತಿ ದಿವಸ ಅನುಭವಿಸಿರಿ. ಆ್ಯಂಡ್ ನಾನು ಹೇಳ್ತೀನಿ, ಕಾಲಕ್ರಮೇಣ ನಿಮ್ಮ ಮಗಳು ದೊಡ್ಡವಳಾಗಿ ಪುತ್ರಶೋಕ ನಿರಂತರ, ಅದು ಬೇರೆ. ಬಟ್ ಇದರ ತೀವ್ರತೆ ಕಾಲಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ, ಅದು ಸಹಜ. ಹಾಗೆ ನನ್ನ ಸಲಹೆ, ನಿಮ್ಮ ಮಗನ ರೂಪದಲ್ಲಿ ಅಂತಹ ಸಮಸ್ಯೆ ಇರೋ ಲಕ್ಷಾಂತರ ಜನ ಇದ್ದಾರೆ. ಭಗವಂತ ನಿಮಗೆ ಶಕ್ತಿ ಕೊಟ್ಟರೆ ಅಂತಹ ಅನಾಥ ಮಕ್ಕಳಿಗೆ, ಅಂತಹ ಆಶ್ರಮದ ಮಕ್ಕಳಿಗೆ ನೀವು ಅವ್ರಿಗೆ ಸೇವೆ ಮಾಡಿಕೊಂಡು ನಿಮ್ಮ ಮಗನನ್ನು ಮಗಳಲ್ಲಿ ನೋಡಿಕೊಂಡು ಅಥವಾ ನಿಮ್ಮ ಮಗನನ್ನು ಅನಾಥ ಮಕ್ಕಳಲ್ಲಿ ನೋಡು. ಮನುಷ್ಯ ಬದುಕಲಿಕ್ಕೆ 1000 ದಾರಿ ಇದ್ದಾವೆ ತಾಯಿ, ಅದರಲ್ಲೂ ನೆಮ್ಮದಿಯಾಗಿ ಬದುಕಲಿಕ್ಕೆ. ನಾನು ನಿಮಗೆ ಬಹಳ ಪ್ರೀತಿಯಿಂದ ಕೇಳ್ಕೊಡೋದು, ಹೊರಗಿನ ಜನ ಪ್ರತಿ ಸಾರಿ ನಿಮಗೇನೋ ಹೇಳ್ಬೋದು, ಪರ ಹೇಳ್ಬೋದು, ವಿರುದ್ಧ ಹೇಳ್ಬೋದು. ಈಗ ಆಗಿರೋ ದುಃಖದ ಮೇಲೊಂದು ಇವರು ತೆಗಳಿಕೆಯ ದುಃಖಗಳನ್ನ ಮೈ ಮೇಲೆ ಎಳ್ಕೊಳ್ಬೇಡಿ, ನಿಮ್ಮ ದೇಹಕ್ಕೆ ಅಷ್ಟು ಶಕ್ತಿ ಕಡಿಮೆ. ಹಾಗಾಗಿ ಸರಿಯಾದ ಸಮಯಕ್ಕೆ ಊಟ ಮಾಡಿಕೊಂಡು ಮಗಳನ್ನು ವಿಶ್ವಾಸಕ್ಕೆ ತಗೊಂಡು ನೀವು ನಿಮ್ಮ ಕುಟುಂಬ ಇರೋಷ್ಟು ದಿನ ತಾಯಿ. ಈಗ ಅರಮನೆಯಲ್ಲಿ ಒಬ್ಬ ರಾಜಂಗೆ ತುಂಬ ಭಯ ಇರುತ್ತೆ, ಎಲ್ಲಿ ಸತ್ಬಿಡ್ತೀನೋ ಅಂತ. ಅವನು ತನಗೇನೋ ತೊಂದರೆ ಆಗ್ಬೋದು ಅಂತ ಟಾಯ್ಲೆಟ್ ಬಾತ್ರೂಮ್ಗೆ ಹೋದ್ರೆ ಇಬ್ಬರನ್ನ ಕರ್ಕೊಂಡೇ ಹೋಗೋನಂತೆ. ಒಬ್ಬ ಭಿಕ್ಷುಕ ಗುಡಿಸ್ಲಲ್ಲಿದ್ದ, ಅವನಿಗೆ ಸಾವಿನ ಬಗ್ಗೆ ಭಯ ಇಲ್ಲ, ಯಾವಾಗ ಬಂದರೂ ಹೋಗಬೇಕು ಅಂತ ಅವನಿಗೆ ಗೊತ್ತು. ಬಟ್ ಇವನು ರಾಜನಾಗಿದ್ದ ಕಾರಣಕ್ಕೆ ಮೋಸ್ಟ್ಲಿ ರಾಜ ಆದರೆ ಸ್ವಲ್ಪ ಸಾವು ಎಕ್ಸ್ಕ್ಯೂಸ್ ಕೊಡ್ಬೋದೇನೋ ಅನ್ನೋ ಭ್ರಮೆ ತನಗೆ. ಎಂತಹ ಶ್ರೀಮಂತಿಕೆಯ ದೊಡ್ಡ ಅರಮನೆ ಕಟ್ಟಿ ದೊಡ್ಡ ಚಿನ್ನದ ಬೆಡ್ರೂಮ್ ಮಾಡ್ಕೊಂಡು ಮಲಗಿದ್ರು ಸಾವು ಬಿಡಲ್ಲ. ಹಾಗೆ ನಾವು ಅದಕ್ಕೆ ಹೆದರುತ್ತಾ ಕೂರೋದು ಅಥವಾ ಸಾವಾಯಿತು ಅಂದರೆ ಅದು ಎಲ್ಲ ಸಂಬಂಧಗಳ ದ್ವೇಷಗಳ ಅಂತೆ. ಒಬ್ಬ ನಿಮಗೆ ಸಾಲ ಕೊಡಬೇಕಾಗಿರೋನು ಕೂಡ ಸತ್ತು ಮಲಗಿದಾನೆ ಅಂದರೆ ಅಲ್ಲಿಗೆ ಅದು ಮುಗೀತು ಅಂತ ಅರ್ಥ ಅಂತೆ. ಒಬ್ಬ ಶತ್ರು ಕೂಡ ಸತ್ತು ಮಲಗಿದ್ದಾನೆ ಅಂದರೆ ಅವನ ಸಾವಿನೊಂದಿಗೆ ಆ ಶತ್ರುತ್ವವು ಮುಗಿಬೇಕಂತೆ, ಅದು ಮನುಷ್ಯತ್ವ. ಸತ್ತ ಹೆಣಕ್ಕೆ ಸತ್ತವರಿಗೋಸ್ಕರ ಬೈಯೋದು, ಅಳೋದು, ಕೂಗಾಡೋದು ಅಥವಾ ದುಃಖ ಪಡೋದು, ಸಂತೋಷ ಪಡೋದು ಅದು ಹೇಗೆ ಅಂದರೆ, ನಿಮ್ಮ ಮಂಚದ ಮೇಲಿರೋ ಆ ಬೆಡ್ಡನ್ನು ಆಚೆ ತಗೊಂಡು ಬಂದು ದೊಣ್ಣೆಲಿ ಹೊಡೆದ ಹಾಗೆ, ಅದು ಮಾತಾಡಲ್ಲ, ಹೌದಲ್ಲ? ಆ ಬೆಡ್ಡಿನ ಮೇಲೆ ಯಾರೋ ಒಬ್ಬ ಬದುಕಿರೋನು ಮನಗಿದ್ದ ಅವ್ನಿಗೆ ಹೊಡೆದ್ರೆ ಅವನು ಏನೋ ಪ್ರತಿರೋಧ ಕೊಡ್ತಾನೆ. ಬಟ್ ಆ ಬೆಡ್ಡನ್ನು ಹೊರಗಡೆ ತಗೊಂಡು ದೊಣ್ಣೆಲಿ ಹೆಂಗೆ ಬೇಕು ಹಂಗೆ ಹೊಡೆದ್ರೆ ಅದು ಸುಮ್ಮನೆ ಹೊಡೆಸ್ಕೊಳುತ್ತಷ್ಟೆ, ಅದು ಮಾತಾಡಲ್ಲ. ಸತ್ತ ಶವ ಕೂಡ ಹಾಗೆ ಅಥವಾ ಸತ್ತವರು ಕೂಡ ಹಾಗೆ. ನಾನು ಹೇಳೋದು ನಿಮ್ಮ ಜ್ಞಾನದ ಸಲುವಾಗಿ ಹೊರತಾಗಿ ತಾಯಿ, ಅದನ್ನು ಬಿಟ್ಟರೆ ನಾನು ಹೇಳೋದಷ್ಟು ಈಸಿ ಅಲ್ಲ ಅಂತ ನನಗೆ ಗೊತ್ತು. ಆದರೆ ಕ್ಷಮೆ ಇರಲಿ, ಇಷ್ಟು ದುಃಖವನ್ನು ಹೊತ್ತುಕೊಂಡು ಕರೆ ಮಾಡ್ತಿದ್ದ ನಿಮಗೆ ಸ್ವಲ್ಪ ಕಾಯಿಸಿರ್ಬೋದು. ನನಗೆ ಅದ್ರ ಬಗ್ಗೆ ದುಃಖ ಇದೆ, ಆದರೆ ಎಲ್ಲವೂ ಒಂದು ಕಾರಣಕ್ಕಾಗ್ತಾ ಇದೆ. ನಾನು ಕೂಡ ಬೇಕು ಅಂತ ನನಗೆ ಗೊತ್ತೇ ಇಲ್ಲ ಅನ್ನೋದಾದರೆ ನನಗೆ ಹೇಗೆ ನಾನು
ಬಟ್ ಈಗ ಒಂದು ನಾನು ಭರವಸೆ ಕೊಡಬಲ್ಲೆ, ವಾರಕ್ಕೊಮ್ಮೆ ನಾನೇ ಫೋನ್ ಮಾಡ್ತೀನಿ, ನಿಮ್ಮಿರೋ ದುಃಖವನ್ನು ನನ್ನ ಜೊತೆ ಹಂಚ್ಕೊಳ್ಳಿ. ನೀವು ಹೇಳಿದ್ರಿ ಮಗನ ಸ್ವರೂಪವಾಗಿ ನೋಡ್ತೀನಿ ಅಂತ. ನಾನು 1 ವರ್ಷದಿಂದ ನಿಮ್ದು ಮೋಟಿವೇಶನ್ ಎಲ್ಲ ನೋಡ್ತಾ ಇದ್ದೆ ಸೋನು, ನೋಡ್ತಾನೆ ಇದ್ದೆ, ಕೇಳ್ತಾನೆ ಇದ್ದೆ. ಇದು ಆದ್ಮೇಲೆ ನನ್ನ ಮಗಂದಾದ್ಮೇಲೆ ಯಾವಾಗ ಮಾತಾಡ್ಲಿ, ಯಾವಾಗಿಲ್ಲ, ಯಾವಾಗ ಹೇಳ್ಕೊಳ್ಳಿ ಒಂಥರ ಅನಿಸ್ತಾ ಇತ್ತು ಸೋನು. ಹಾಗಾಗಿ ಎಲ್ಲ ವಿಡಿಯೋ ರಾತ್ರಿವರೆಗೂ ನೋಡ್ತೀನಿ, ಕೇಳ್ತೀನಿ, ಎಲ್ಲಾ ನೋಡ್ತೀನಿ, ಧೈರ್ಯ ತಗೊಳ್ತೀನಿ. ಮತ್ತೆ ಒಂದೊಂದ್ಸಲ ಅದೇನೋ ಗೊತ್ತಿಲ್ಲ, ನನ್ನ ಕಂಟ್ರೋಲ್ಗೆ ಬರಲ್ಲ ಆ ಥರ ಆಗುತ್ತೆ. ಯಾಕಂದರೆ ನಮ್ಮ ಪಕ್ಕದ ಮನೆಯಲ್ಲಿ ನಮ್ಮ ಜೊತೆ 10 ವರ್ಷದಿಂದ ಇದ್ದ ಯಾವ ರಕ್ತ ಸಂಬಂಧವೂ ಅಲ್ಲ, ಬಟ್ ಪಕ್ಕದ ಮನೆಯವರು ಇದ್ರೂ ಕಾರಣಕ್ಕೆ ಅವ್ರಿಗೇನೋ ಸತ್ತು ಹೋದರೆ, ಅವ್ರಿಗೇನೋ ತೊಂದರೆ ಆದರೆ ನಾವು ದುಃಖ ಪಡ್ತೀವಿ, ಹೌದಲ್ವ? ಈಗ ನನಗೂ ಮೊನ್ನೆ ಈ ಅನುಭವ ಆಯಿತು. ನಮ್ಮ ಏರಿಯಾದಲ್ಲಿ ಒಬ್ಬ ಹೆಂಗಿದ್ದ ಅಂದರೆ ಹೀರೋ ಥರ ಇದ್ದ ಒಬ್ಬ ವ್ಯಕ್ತಿ, ಹುಡುಗ ಮಾರ್ಕೊಂಡಿದ್ದ. ಪಾಪ ಅವ್ರಿಗೊಬ್ಬರೇ ಮಗ, ತಾಯಿಗೊಬ್ಬೇ ಮಗ, ಒಳ್ಳೆ ಹೀರೋ ಇದ್ದಂಗಿದ್ದ ಅವನು. ನಾವು ಹಳ್ಳಿ ಇದ್ದಾಗಲಿಂದಲೂ ಆತ ಇದೇ ಏರಿಯಾದಲ್ಲಿ ಮಾರ್ತಿದ್ದಂತೆ, ಹೆಚ್ಚು ಕಮ್ಮಿ ನನ್ನದೇ ವಯಸ್ಸು. ಆತನಿಗೆ ಒಂದು ಕೆಟ್ಟ ಚಟ ಇತ್ತು, ಹೀರೋ ಇದ್ದಂಗಿದ್ದ, ಬಟ್ ಈ ಜೂಜಾಡೋ ಚಟ. ಈ ಕ್ರಿಕೆಟ್ ಪಂದ್ಯಾವಳಿ ಯಾವುದೋ ಒಂದು ಮ್ಯಾಚಿಗೆ 5 ಲಕ್ಷ ಕಟ್ಟಿದ್ದಂತೆ. ಒಮ್ಮೆಲೆ ಲಾಸ್ ಆಯಿತು. ಇರೋ ಒಬ್ಬನೇ ಮಗ ನೇಣು ಹಾಕೊಂಡು ಸತ್ತು ಹೋದ. ಆದರೆ ವಿಪರ್ಯಾಸ ಏನಂದರೆ ಅವನ ಸಾವಿನ ಸುದ್ದಿ ನನಗೆ ಬರುವ ಹಿಂದಿನ ದಿನ ಆತ ನಿಲ್ಲಿಸಿ ನನ್ನ ಕಾರ್ಯಕ್ರಮದ ಬಗ್ಗೆ ನನಗೆ ದುಃಖ ಇದೆ, ನಾನು ನಿಮ್ಮ ಜೊತೆ ಮಾತಾಡಬೇಕು ಅಂತ ಹೇಳಿದ್ದ. ಬಟ್ ನಾಳೆ ಬೆಳಿಗ್ಗೆ ಅಷ್ಟೊತ್ತಿಗೆ ಅಲ್ಲೊಂದು ಫೋಟೋ ನೇತಾಡ್ತಾ ಇತ್ತು. ಬಟ್ ಅವನದು ಈ ಊರಲ್ಲ, ಬೇರೆ ಯಾವುದೋ ಹಳ್ಳಿ, ಬಟ್ ಅಲ್ಲಿಗೆ ಹೆಣ ತಗೊಂಡೋಗಿದ್ರಂತೆ. ಅವನ ಸ್ನೇಹಿತರು ಇಲ್ಲಿ ಭಾವಪೂರ್ಣ ಶ್ರದ್ಧಾಂಜಲಿ ಅಂತ ಒಂದು ಫೋಟೋ ಹಾಕಿದ್ರು. ನಾನು ಸಡನ್ನಾಗಿ ಗಾಡಿ ನಿಲ್ಲಿಸಿ ಒಮ್ಮೆಲೆ ನನಗೆ ಶಾಕ್ ಆಯಿತು. ಬಹುಶಃ ನಾನು ಅಂದ್ಕೊಂಡೆ, ಮೊನ್ನೆ ನಾನೊಂದು ಸ್ವಲ್ಪ ಅವನ ಕಷ್ಟ ಕೇಳಬೇಕಿತ್ತು. ಅವನು ಹೇಳಿದ್ದು ಕಾರ್ಯಕ್ರಮಕ್ಕೂ ಮಾಡ್ತೀನಿ ಅಂತ. ಬಹುಶಃ ನಾನು ಕೇಳ್ತಾ ಇದ್ದೆ, ಅಲ್ಲೇ ಏನೋ ಹೇಳಲಿಕ್ಕೆ ಬಂದಿದ್ರೆ. ಆತ ಹೂವು ಮಾರ್ತಾ ಇದ್ದ, ರೋಡಲ್ಲಿ ಸಿಕ್ಕದ ನನಗೆ. ನಾನು ಮಾತಾಡ್ಕೋಬೇಕು ಸರ್ ಸೋನು ನಿಮ್ಮ ಹತ್ರ. ಬಹುಶಃ ಆ ಜೀವ ಮಾತಾಡಿದ್ರೇನೋ ಬದುಕ್ತಿತ್ತೇನೋ, ಭಗವಂತನ ಈಚೆ ಏನು ಮಾಡಲಿಕ್ಕಾಗಲ್ಲ. ಆದರೆ ಜೂಜಿನಿಂದ ಸತ್ತ ಅಂತ ಗೊತ್ತಾದಾಗ ಬಹುಶಃ ನನಗೆ ಅದ್ರ ಬಗ್ಗೆ ಕರುಣೆ ಬರಲೇ ಇಲ್ಲ. ಯಾಕಂದರೆ ಒಂದು ಸಾವು ಕೂಡ ಸಾರ್ಥಕವಾಗಿರಬೇಕಂತೆ, ಹೌದಲ್ವಾ? ಹೌದು ಸೋನು. ನನ್ನ ಮಗ ಹೇಳ್ತಿದ್ದ, ಅಮ್ಮ ನನಗೆ ತಲೆಯಲ್ಲಿ ಒಂಥರ ಅದು ಕಂಟ್ರೋಲ್ ಮಾಡಕ್ ಆಗಲ್ಲಂತೆ ಸೋನು. ಅವನು ಒಬ್ಬನ ಜೊತೆ 30 ಜನ ಮಾತಾಡ್ತಾರಂತೆ. ಅವನಲ್ಲಿ ನರಗಳು ಇಂಬ್ಯಾಲೆನ್ಸ್ ಆಗ್ಬಿಡ್ತಾವಂತೆ ತಲೆಯಲ್ಲಿ. ಹೌದಮ್ಮ, ಹೆಂಗ್ ಉತ್ತರ ಕೊಡ್ಲಿ ಹಂಗಂತಿದ್ದ. ನನಗೆ ಆ ಥರ ಆಗುತ್ತೆ. ಅದರ ಅರ್ಥ ಮಾಡ್ಕೊಳ್ಳಿ. ಮಾತಾಡ್ತಿದ್ರು ಅಂದರೆ ಅದರ ಅರ್ಥ ನಾವು ಇಂಥ ವಿಚಾರಗಳನ್ನು ನನ್ನ ಅನುಭವದಲ್ಲಿ ನಾನು 2-3 ನೋಡಿದ್ದೀನಿ. ಆ ಕಾರಣ ಕೇಳ್ತೀನಿ, ಅವ್ರಿಗೆ ಆ ಭಾವನೆ ಬರೋದು ಅವರ ಕಲ್ಪನೆಗಳಿಂದ. ಯಾಕಂದರೆ ಅಂಥದ್ದೇನೋ ನನಗಿದೆ ಅಂತ ಅವರಿಗೇ ಮೊದಲೇ ಗೊತ್ತಿರೋದ್ರಿಂದ ಅವರು ಸದಾಕಾಲ ಅದರ ಗುಂಗಲ್ಲಿ ಅವರು ಇರುವ ಕಾಯಿಲೆಗಿಂತ 200% ಇವರೇ ಕಲ್ಪನೆ ಮಾಡ್ಕೊಂಡಿರ್ತಾರಂತೆ. ಈಗ ಸಾಲ ಹೌದು, ನಾನು ಇದನ್ನು ಡಾಕ್ಟ್ರ್ ಬಳಿ ನೀವು ಹೇಳೋಕ್ಕಿಂತ ಮುಂಚೆ ನನಗದು ಅರಿವು ಆಗ್ತಾ ಇತ್ತು. ಬಟ್ ಸ್ಟಿಲ್ ನಿಮ್ಮ ಮಾತನ್ನು ಕೇಳಿಸ್ಕೊಳ್ಳಿಕ್ಕೆ ನಾನು ಕಾಯ್ತಾ ಇದ್ದೆ. ಇಂಥದ್ದು ಬಂದಾಗ ಈಗಲೂ ನನ್ನ ಬಳಿ ಇಂಥ ಒಬ್ಬರು ಟಚ್ಚಲ್ಲಿದ್ದಾರೆ. ಅವ್ರು ನಾನು ಸಾಧ್ಯ ಹೋದರೆ ನಿಮ್ಮ ಹತ್ರ ಮಾತಾಡಿಸ್ತೀನಿ. ಆ್ಯಂಡ್ ಅವ್ರಿಗೆ ಕಾಯಿಲೆ ಇದೆ, ಬಟ್ ಅವ್ರಿಗೆ ಯಾಕೆ ಇವತ್ತಿಗೆ ಸ್ವಲ್ಪ ಸರಿ ಹೋಗ್ತಿದ್ದಾರೆ ಅಂದರೆ ನನ್ನ ಕಾರಣಕ್ಕೆ ಅಂತಲ್ಲ. ಈಗ ಅವ್ರು ಮಾಡೋ ಒಂದೇ ಒಂದು ಕೆಲಸ ಅಂದರೆ ಅಂಥದ್ದೇನೋ ಅನಿಸಿದಾಗ ಮೊದಲು ಫೋನ್ ಮಾಡಿಬಿಡ್ತಾರೆ. ಅವರು ಮಾಡಲ್ಲ, ಮನೆಯವರು ಮಾಡ್ತಾರೆ. ಒಂದು ನನ್ನನ್ನು ಕರೆಸ್ಕೊಳ್ತಾರೆ, ಇಲ್ಲ ಅವ್ರನ್ನ ಕರ್ಕೊಂಬರ್ತಾರೆ. ಆತನಿಗೆ ಇಂಥದ್ದೇನೋ 4 ಜನರ ಕತೆ ಕೇಳೋ ಮೂಲಕ ಅವನು ನಿದ್ದೆಗೆ ಹೋಗ್ತಾನಂತೆ. ಅವ್ರ ಮನೆಯವರು ಈ ಸೈನಿಕರು ದೇಶದ ಬಾರ್ಡ್ರ್ ಕಾದಂಗೆ ಅವ್ರನ್ನ ಕಾಯ್ತಾರೆ. ಅದು ವಾಸಿ ಆಗುತ್ತೇನೋ ಭರವಸೆ ಇಲ್ಲ. ಬಟ್ ನಾನು ಆತನಿಗೆ ಕೊಡ್ತಾ ಇರೋ ಒಂದೇ ಚಿಕಿತ್ಸೆ ಅಂದರೆ ಅವನು ಇರುವ ಸಾಲವನ್ನಷ್ಟೇ ಗಮನದಲ್ಲಿ ಇಟ್ಕೊಳ್ಬೇಕು. ಬಡ್ಡಿ ನೆನಪು ಮಾಡಿಕೊಂಡ್ರೆ ಅವನು ಖಂಡಿತ ಸತ್ತು ಹೋಗ್ತಾನೆ. ಅರ್ಥಾತ್ ಇರುವುದಕ್ಕಿಂತ ಇನ್ನೇನೋ ಮುಂದಕ್ಕೆ ಇವನೇ ಹೋಲಿಸ್ಕೊಂಡ್ರೆ, ಕಲ್ಪಿಸ್ಕೊಂಡ್ರೆ ಅದು ಮುಗಿದು ಹೋಯಿತು. ನಿಮ್ಮ ಮಗನ ವಿಚಾರ ಅಲ್ಲ, ಈ ಜಗತ್ತಿನ ಎಲ್ಲರ ಕಷ್ಟಗಳು ಹೀಗೆ. ಅದು ಕಷ್ಟ ಇದೆಯೋ ಇಲ್ವೋ ಅಥವಾ ಅದು ಎಷ್ಟಿದೆ ಅನ್ನೋದೇ ಗೊತ್ತಿರೋಲ್ಲ. ಬಟ್ ಇವರು ಅದನ್ನು ದೊಡ್ಡದಾಗ ಮಾಡಿಕೊಂಡು ಇವರೇ ಕಲ್ಪಿಸ್ಕೊಂಡು ನಡುಗ್ತಾ ಇರ್ತಾರೆ. ಹಂಗೆ ಆಗಿರೋದು ಸೋನು. ನಾವು ಟ್ರೀಟ್ಮೆಂಟ್ ಬೆಂಗಳೂರಲ್ಲಿ ಚಂದ್ರಶೇಖರ್ ನಿಮಾನ್ಸ್ ಅಲ್ಲಿ ದೊಡ್ಡ ಪ್ರೊಫೆಸರ್, ಅವರು ರಿಟೈರ್ಡ್ ಆಗಿದ್ದಾರೆ.
ಅಲ್ಲಿ ತೋರಿಸ್ತಾ ಇದ್ವಿ, ಇನ್ನೊಬ್ಬರು ಹತ್ರನೂ ತೋರಿಸ್ತಾ ಇದ್ವಿ, ಅವ್ರ ಶಿಷ್ಯ ಅಂತ ಅವ್ರ ಹತ್ರ ತೋರಿಸ್ತಾ ಇದ್ವಿ. ನಮ್ ಕೈಲಾದಷ್ಟು ಒಂದು ಇಂಜೆಕ್ಷನ್ 15,000 ಅವನು ಮೆಡಿಸಿನ್ ತಗೋತಾ ಇದ್ದ. ಆತರ ಟ್ರೀಟ್ಮೆಂಟ್. ನಮ್ನಾಗಳು ಒಂದೇ ಮಾತ್ರ, ಅಮ್ಮ ನಾನ್ ದೂರ ಇದ್ದೀನಿ, ನೀವು ಅವನ್ನ ನೋಡ್ಕೊಳ್ರಿ, ನನಗೇನು ಉಳಿಸ್ಬೇಡ್ರಿ, ಅವನಿಗೆ ಚೆನ್ನಾಗಿ ನೋಡಿ ಸಾಕು, ಅವ್ನಿಗೆ ಚೆನ್ನಾಗಿ ಮಾಡಿ ನೀವು ಸಾಕು. ಆಯ್ತಮ್ಮ, ನಾವು ನೋಡ್ತೀನಿ, ನೀನ್ ಚೆನ್ನಾಗಿರುತ್ತಾ, ನನ್ ಮಗನ್ ತಗೊಂಡು ನಾನು ಹೆಂಗೋ ಇರ್ತೀನಿ ಅನ್ಕೊಂಡು ಸಂತೋಷವಾಗಿದ್ದೆ. ಅವ್ನು ಕರ್ಕೊಂಡು ಕಾಯಿಲೆ ಇದ್ರು ಕರ್ಕೊಂಡು ಓಡಾಡ್ಕೊಂಡು ಮಾಡ್ಕೊಂಡು ಬರ್ತಿದ್ದೆ ಸರ್. ಅರೆ ತಾಯಿ, ನೀವು ಮಾಡಿರೋ ತ್ಯಾಗ, ನೀವು ಮಾಡಿರೋ ಸೇವೆ, ನನಗನ್ಸುತ್ತೆ ಜಗತ್ತಲ್ಲಿ ಯಾರೊಬ್ಬರೂ ಅದನ್ನು ಪ್ರಶಂಸೆ ಮಾಡದೇ ಇದ್ದರೂ ಕೂಡ ಆ ಭಗವಂತ ನಿನ್ನ ಸಲುವಾಗಿ ಖಂಡಿತ ಮರುಗ್ತಾನೆ. ನೀವು ಅಂದುಕೊಳ್ಬೋದು ಯಾಕೆ ಇದು ನನಗೇ ಆಗ್ತಾ ಇದೆ ಅಂತ. ಇಲ್ಲ, ಆ ಕಾಯಿಲೆಯನ್ನು ಭಗವಂತ ಕೊಟ್ಟ ಶಾಪವಲ್ಲ ಅದು. ಈಗ ನಿಮ್ಮ ಮನೆಯಲ್ಲಿ ನಿನಗೆ ಈ ದುಃಖ ಇದೆ ಅಂದರೆ ಹುಟ್ಟಿದಾಗಲೇ ನಿಮಗೆ ಕೊಟ್ಟು ಕಳಿಸಿ. ನಿಮಗೆ ಯಾಕಿದೆ ಅಂದರೆ ಮಗ ಹೋಗಿರೋ ಕಾರಣಕ್ಕೆ ಈ ದುಃಖ ಇದೆ, ಹೌದಲ್ವಾ? ಇದು ದೇವರು ಕೊಟ್ಟಿದ್ದಲ್ಲ. ಮಗ ಯಾಕೆ ಹೋದ ಅಂದರೂ ಅದಕ್ಕೂ ಒಂದು ಕಾರಣ ಇದೆ. ನೀವು ಯಾಕೆ ಹೇಳ್ತಾ ಇದ್ರೆ ಅದಕ್ಕೂ ಒಂದು ಕಾರಣ ಇದೆ. ಇವತ್ತು ನನ್ನ ಜೊತೆ ನೀವು ಯಾಕೆ ಅದಕ್ಕೂ ಒಂದು ಕಾರಣ ಇದೆ. ಕಾರಣವಿಲ್ಲದೆ ಇಲ್ಲಿ ಏನೂ ನಡೀತಾ ಇಲ್ಲಮ್ಮ. ನನಗನ್ಸೋದು ಇರುವ ಒಬ್ಬ ಮಗಳನ್ನೇ ಆಕೆಯೇ ಸರ್ವಸ್ವ. ಬಹುಶಃ ಅವನನ್ನು ಚೆನ್ನಾಗಿ ನೋಡ್ಕೊಳ್ಳಿ, ನನಗೇನಾದರೂ ಅಥವಾ ನಾನು ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಮಗಳು ಹೇಳ್ತಾಳೆ ಅಂತ ಆಕೆಯನ್ನು ಆ ಪರಿಸ್ಥಿತಿಯಲ್ಲಿ ಮಕ್ಕಳ ನಿಜವಾದ ಗುಣಗಳು ಗೊತ್ತಾಗೋದು. 4 ವರ್ಷದಿಂದ ಬಂದು ಮಾತಾಡಿದ್ದಿಲ್ಲ. 4 ವರ್ಷದಿಂದ ಅವ್ರಿಬ್ಬರಿಗೆ ಭೇಟಿನೇ ಇರ್ಲಿಲ್ಲ. 17 ಬಂದು ಹೋದವಳು, ಮತ್ತೆ ಕೊರೋನಾ ಬಂತು, ಅದು ಬಂತು, ಅವ್ರಿಬ್ಬರು ಭೇಟಿನೇ ಇಲ್ಲ. ಬರೀ ಮೆಸೇಜ್ ಅಲ್ಲಿ ಅಮೆರಿಕಾ ಕರ್ಕೊಂಡು ಹೋಗ್ಬೇಕಾಗಿತ್ತು ಸೋನು, ಏಪ್ರಿಲ್ ಅಲ್ಲಿ ಹೋಗೋರಿದ್ವಿ, ವೀಸಾ ಎಲ್ಲ ರೆಡಿ ಮಾಡಿದ್ದ. ಇದೇ ಡಿಪ್ರೆಷನ್ ಅಲ್ಲಿ ಅವ್ನು ವೀಸಾ ಹರ್ದಾಕ್ತಿದ್ದ. ನಮ್ದೆಲ್ಲ ಇತ್ತು, ಗಂಡ ಹೇಳ್ತಿದ್ದು. ಅವನ ಹಾಕ ಏನೋ ರಾಹುಲ್ ಅಂದ್ರೆ ಸುಮ್ನೆ ಅವ್ನು ಏನನ್ನ ಮಾಡಿದ್ರೆ ನಾವು ಕೇಳ್ತಾ ಇರ್ಲಿಲ್ಲ. ಆಯ್ತು, ಅವನಿಗೆ ಕಾಯಿಲೆ ಜಾಸ್ತಿ ಆದಾಗ ಮಾಡ್ತಾನೆ, ಮತ್ತೆ ಸರಿಯಪ್ಪ ರೆಡಿ ಮಾಡ್ಬಿಡು, ನಾವು ಏಪ್ರಿಲ್ ಅಲ್ಲೋ ಆಯ್ತು. ಟಕ್ಕ ಮಾಡ್ಬಿಟ್ಟ ಸೋನು. ಆಗಸ್ಟ್ ಅಲ್ಲಿ ಮಾಡ್ಬಿಟ್ಟಿದೀನಿ ನೋಡ್ರಿ. ಏನು ಅಮೆರಿಕ ಹೋಗ್ಲೇಬೇಕಾ? ನನ್ ಮಗಳು ಫಸ್ಟ್ ಡೈವರ್ಸ್ ಕೊಟ್ಬಿಟ್ರು. 2ನೇ ಮದ್ವೆ ಅಮೆರಿಕನ್ ಹುಡುಗಗೆ ಮಾಡ್ಕೊಂಡ್ರು. ಮಾಡ್ಕೊಂಡ್ಮೇಲೆ ಒಂದ್ಸಲ ಅವ್ರಿಗೆ ಭೇಟಿಯಾಗಿ ಬರೋಣ ಬಾರ ತಂದೆ ತಾಯಿಗೆ ಅಷ್ಟೇ, ಇನ್ನೇನಿಲ್ಲ. ನನಗೆ ಹೋಗ್ಬೇಕನ್ನೋ ಆಸೆನ. ಒಂದ್ಸಲ ಹೋಗಿ ಬಂದಿದ್ದೀನಿ ಸಾಕು, ನಮ್ಮೂರು ನಮಗೆ ಇರ್ಲಿ, ಒಂದ್ಸಲ ಅವ್ರಿಗೆ ಭೇಟಿಯಾಗಿ ಬರೋಣ ಅಷ್ಟೇ. ಆಯ್ತು, ಮಾಡಿದೀನಿ ಆಯ್ತು. ಹೋಗ್ ಬಂದೆ ಅನ್ಕೊಂಡ್ಬಿಡು ನೀನು ಅಮೇರಿಕಾಗೆ, ಅಷ್ಟು ಖುಷಿ ಆಗ್ಬಿಟ್ಟೆ ಅಂತ ಅಂದ ಸೋನಿ. ಎಲ್ಲ ಅಂದ ಏಪ್ರಿಲ್ ಅಲ್ಲಿ ಹೋಗ್ಬೇಕಾಗಿತ್ತು ನಾವು. ಈ ತರ ದೇವ್ರಿಚ್ಛೆ. ನನಗನ್ಸುತ್ತೆ ನಿಮ್ಮ ಮನೆಗೆ ಒಂದು ದೇವ್ರು ಬಂದು ಹೋಗ್ಬಿಟ್ಟಿದೆ ಅನ್ಸುತ್ತೆ. ನೋಡು ಸೋನು, ಈ ತರ ಆಯ್ತು ಮಾಡ್ಬಿಟ್ಟಿದೀನಿ, ಫೋನ್ ಬರುತ್ತೆ, ನಾನ್ ವೀಸಾ ರೆಡಿ ಮಾಡ್ಕೊಂಡ್ಬಿಡ್ತೀನಿ ನಾನು. ಆಯ್ತಪ್ಪ ಸೋನು. ಅಮೆರಿಕದಲ್ಲಿ ಇಲ್ಲಿಂದ ವೀಸಾ ಮಾಡಿಸ್ಕೊಂಡು ಹೋಗಿ ಅಲ್ಲೆಲ್ಲ ಕಾರ್ ಡ್ರೈವ್ ಮಾಡಿಸ್ಕೊಂಡು ಬಂದ ಸೋನು. ಕಾರ್ ಡ್ರೈವಿಂಗ್ ಎಲ್ಲ ಓಡಾಡ್ದ. ಅವ್ರ ಅಕ್ಕನ ಸಹಾಯ ಮಾಡ್ದೆ, ಎಲ್ಲೆಲ್ಲೋ ಸುತ್ತಾಡಿ ಒಬ್ಬಗೆ ಇರ್ತಾನೆ, ಟಯರ್ಡ್ ಆಗುತ್ತಂತ ಅವನು ಡ್ರೈವಿಂಗ್ ಮಾಡ್ದ. ಅಷ್ಟು ಹುಷಾರು ನನ್ನ ಮಗ ಸರ್, ಹೇಳಕ್ ಸಾಧ್ಯ ಇಲ್ಲ, ಅಷ್ಟು ಚುರುಕು. ಇರಲಮ್ಮ, ಆದರೆ ಈ ಸಮಯದಲ್ಲಿ ಸ್ವಲ್ಪ ನಾನೊಂದು ಚಿಕ್ಕ ಎಚ್ಚರಿಕೆ ಕೊಡ್ತೀನಿ. ಇದು ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ಮಗಳಲ್ಲಿದ್ದಾಳೆ ಆ್ಯಂಡ್ ನೀವು ಒಬ್ರಿಗೊಬ್ರು ಪರಸ್ಪರ ಆಗಬೇಕಾಗಿರೋ ಕಾರಣಕ್ಕಾಗಿ ಸ್ವಲ್ಪ ಎಚ್ಚರಿಕೆ ವಹಿಸಿ. ನಾನು ಹೇಳಿದ್ನಲ್ಲ, ಒಂದೇ ಮಾತು, ಹೋಗಿರೋರಿಗೋಸ್ಕರ ಇರುವವರಿಗೆ ತೊಂದರೆ ಕೊಡೋದು. ಇರುವವರಿಗೆ ಅಂದರೆ ನಿಮ್ಮ ಗಂಡನಿಗಾಗಲಿ ಮಗಳಿಗಾಗಲಿ ಅಲ್ಲ, ನಿಮ್ಮ ಜೀವವೂ ಕೂಡ ಅದು ಕೂಡ ಒಂದು ಜೀವವೇ. ಜಾಸ್ತಿ ಮಾತಾಡಕ್ಕಾಗ್ತಾ ಇಲ್ಲ. ಒಂಥರ ಏನೋ ತರ ಏನಿದೆ, ಏನ್ ಮಾತಾಡ್ಬೇಕು, ಎದಕ್ಬೇಕು? ಈಗ ಅವನಿದ್ರೆ ಇತ್ತು, ಈಗೆಲ್ಲ ಎದಕ್ಬೇಕು ನಾವು ತಗೊಂಡೋಗ್ತೀವ, ಎದಕ್ ಅವನಿಂದಾನೇ ಎಲ್ಲ ಇತ್ತು. ಏನಿದ್ರೇನು ಏನ್ ಬಿಟ್ರೇನು ಏನ್ ಮಾತಾಡಿ ಹಿಂಗ ನನ್ ಮನ್ಸಲ್ಲಿ ಏನೋ ಹೇಳ್ತಿಸಿ. ಏನು ಅವ್ರ ಪಾಡಿಗೆ ಅವ್ರು ಇರ್ತಾರೆ, ನನ್ನ ಪಾಡಿಗೆ ನಾನು ಇರ್ತೀನಿ ಅಷ್ಟೇ. ನೋಡ್ತಾಯಿ, ಸ್ವಲ್ಪ ನಿಮ್ಮ ದೃಷ್ಟಿಕೋನವನ್ನು ಚೂರು ಬದಲಾಯಿಸ್ಕೊಳ್ಳಿ. ನೋಡಿ, ನಾನು ನಿಮಗೋಸ್ಕರ ಒಂದು ವಿಚಾರವನ್ನು ಸ್ಪಷ್ಟವಾಗಿ ಹೇಳ್ತೀನಿ. ನಿಮ್ಮ ಜೀವಕ್ಕೆ ನೀವು ಈ ಸಮಯದಲ್ಲಿ ಬೆಲೆ ಕೊಟ್ಕೊಳ್ಳದೆ ಹೋದರೆ ನಮ್ಮ ವಿಚಾರಗಳು, ನಮ್ಮ ಜ್ಞಾನದ ದೃಷ್ಟಿಯಲ್ಲಿ ಹೇಳ್ತೀನಿ, ನೀವು ಯಾವ ವ್ಯಕ್ತಿ, ಯಾವ ವಿಚಾರ ನಿಮ್ಮ ಬಳಿ ಇಲ್ಲವೋ ಅದನ್ನು ನೆನಪಲ್ಲಿಟ್ಕೊಂಡು, ಅದನ್ನು ಪರಿಗಣಿಸ್ಕೊಂಡು, ಅದರ ಭಾಗವಾಗಿ, ಅದರ ಸಲುವಾಗಿ ಇರುವ ಜೀವಗಳಿಗೆ, ಅದು ನೀವಾಗಿರ್ಬೋದು, ಗಂಡ ಆಗಿರ್ಬೋದು, ಮಗಳಾಗಿರ್ಬೋದು, ಯಾರಿಗೇ ನೀವು ಸುಮ್ಮನೆ ಯೋಚನೆ ಮಾಡಿ ನಾಳೆ ನೀನು ಇಲ್ಲ ಮಗ ಇಲ್ಲ ನಾನು ಸಾಯಬೇಕು, ಸಾವು ಅಷ್ಟು ಬೇಗ ಬರಲ್ಲ, ಅದು ಸುಲಭ ಅಲ್ಲ. ಅರ್ಧಂಬರ್ಧ ಆದ್ರಂತೂ ನರ್ಕ ಅದು ತಾಯಿ.
ನಾನು ನಿಮಗೆ ಯಾಕಿದು ನಿಮಗೆ ಗೊತ್ತಿಲ್ಲ, ನೀವು ಎಲ್ಲಿಗೆ ಹೋಗ್ತಾ ಇದ್ದೀರಾ. ಹೌದು, ನಿಮ್ಮ ದುಃಖವನ್ನು ನಾನು ಸ್ವಲ್ಪ, ನಿಮ್ಮ ಮಗ ಆ ವಿಚಾರದಲ್ಲಿ ಹೇಗೆ ಆತನಿಗೊಂದು ಕಾಯಿಲೆ ಇತ್ತು, ಆತ ಏನೋ ಆಗಾಯಿತು, ಬಟ್ ನಿಮ್ಮ ವಿಚಾರವಾಗಿ ನೀವು ಕೂಡ ಇನ್ನೇನು ಸ್ವಲ್ಪ ಮುಂದೆ ಹೋಗೋದು ಬೇಡ. ನಾನು ಹೇಳ್ತಾ ಇರೋದು, ಈಗ ಒಬ್ಬ ಕುಷ್ಠರೋಗಿ ಇದ್ದ, ಅವನಿಗೆ ಎಷ್ಟು ಕುಷ್ಠರೋಗ ಅಂದರೆ ಅವನು ಭಿಕ್ಷೆ ಬೇಡಲಿಕ್ಕಿದ್ದ, ಅವನಿಗೇನೋ ಕ್ಯಾನ್ಸರ್ ಇತ್ತು, ಕುಷ್ಠರೋಗ ಇತ್ತು, ಕಣ್ಣು ಕಾಣಿಸ್ತಿಲ್ಲ, ಇಷ್ಟೆಲ್ಲ ರೋಗಗಳನ್ನ ತುಂಬಿಕೊಂಡು ಅವನು ಭಿಕ್ಷೆ ಬೇಡ್ತಾ ಇದ್ದ ಒಂದು ಕಡೆ ಈ ಸಿಗ್ನಲಲ್ಲಿ ಕೂತ್ಕೊಂಡು. ಎಲ್ಲ ಜನಗಳು ನಡ್ಕೊಂಡು ಬರೋರು, ಬಟ್ ಅವನು ಮುಂದೆ ಬಂದರೆ ಸಾಕು, ಅವನು ಈ ಕಡೆಗೆ ಮುಖ ಹಾಕ್ಕೊಂಡು ಅವ್ನು ನೋಡೋಕ್ಕೆ ಅಸಹ್ಯವಾಗಿದ್ದ. ಯಾಕಂದರೆ ಕುಷ್ಠರೋಗ ಸುಮ್ಮನೆ ಯೋಚನೆ ಮಾಡ, ಅದು ಅನಿಷ್ಟ ಅಂತ ಬಯಸೋ ಜನಗಳು. ಕುಷ್ಠರೋಗಿಯನ್ನಲ್ಲ, ತೀರಾ ಕಣ್ಣೀರು ಹಾಕೋ ಯಾರನ್ನಾದರೂ ಕೂಡ ಈ ಜಗತ್ತು ಅನಿಷ್ಟ ಅಂದ್ಕೊಳ್ಳುತ್ತೆ ಒಂದು ಹಂತ ಮೀರಿ ಆದಮೇಲೆ. ನೆನಪಿರಲಿ ನಿಮಗೆ, ನಿಮ್ಮ ದುಃಖಗಳನ್ನು ಈ ಜಗತ್ತು ಖಂಡಿತ ತುಂಬ ದಿನ ಕೇಳೋದಿಲ್ಲ. ತೀರಾ ಮಿತಿ ಮೀರು ಹೋದರೆ ಜೊತೆಲಿರೋರೇ ಇದೇನಪ್ಪ ಇದು ಅತಿ ಆಯಿತು ಅಂತ ಅನ್ನೋ ಜಗತ್ತಮ್ಮ ಇದು. ಆ ಕುಷ್ಠರೋಗಿ ಮುಂದ್ಗಡೆ ಬಂದರೆ ಸಾಕು, ಅವನೆಲ್ಲಿಗೂ ಎದ್ದು ಹೋಗ್ತಿಲ್ಲ, ಅವನ ಕೈಲಿ ಆಗ್ತಿರಲಿಲ್ಲ, ಕೂತಲ್ಲೇ ಕೂತಿಲ್ಲ, ಯಾರೋ ಹಾಕಿದ್ರೆ ತಿಂತಿದ್ದ, ರಕ್ತ ಕೀವ ಸುರಿಯೋದು, ಕುಷ್ಠರೋಗ, ಕ್ಯಾನ್ಸರ್ ಬೇರೆ ಇತ್ತು, ಏನೋ ಜುಟ್ಟೆಲ್ಲ ಬಿಟ್ಕೊಂಡು ಪಾಪ ಯಾರು ಪೋಷಣೆ ಮಾಡೋರಿಲ್ಲ, ಭಿಕ್ಷೆ ಬೇಡ್ತಾ ಇದ್ದ. ಹೋಗಿ ಬರೋರೆಲ್ಲ ನಡ್ಕೊಂಡು ಅಲ್ಲಿಂದ ಬರೋರು, ಬಟ್ ಇವನ ಹತ್ರಕ್ಕೆ ಬಂದಾಗ ಅವ್ರ ಮುಖ ತಿರುಗಿಸ್ಕೊಂಡು ಹೋಗ್ತಾಯಿದ್ರು. ಒಬ್ಬ ಯುವಕ ಅಂತೂ ತಡೆಯೋಕ್ಕಾಗ್ದೇ ಕೇಳಿಬಿಟ್ಟ, ಅಲ್ಲ ಸರ್, ನಿಮಗಿಷ್ಟೆಲ್ಲ ಕಾಯಿಲೆ ಇದೆ, ಇನ್ನೇನು ನಿಮ್ಮ ಬದುಕು ಮುಗೀತು ಅಂತ ನಿಮಗೂ ಗೊತ್ತಾಗ್ತಾ ಇದೆ, ಅಥವಾ ನಿಮ್ಗೆ ಇಲ್ಲಿದ್ದೂ ಕೂಡ ಬೆಲೆ ಇಲ್ಲ ಅಂದು ಯಾಕೆ ಇನ್ನೂ ಬದುಕಿದ್ದೀರ, ಬದುಕಿರೋ ಕಾರಣ ಆದರೂ ಏನು ಅಂತ ಕೇಳ್ತಾನೆ. ಆಗ ಆ ಕುಷ್ಠರೋಗಿ ಹೇಳೋ ಮಾತಿದೆಯಲ್ಲ, ಯಾವ ತತ್ವಜ್ಞಾನಿನೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹೌದಪ್ಪ, ನನಗೂ ತುಂಬ ಅನಿಸಿದೆ ಯಾಕೆ ನಾನು ಬದುಕಿದ್ದೀನಿ ಅಂತ. ನಾನು ತುಂಬ ಸಾರಿ ಸಾಯೋಕ್ಕೆ ಪ್ರಯತ್ನ ಕೂಡ ಮಾಡಿದ್ದೀನಿ, ಆದರೆ ಭಗವಂತ ನನ್ನನ್ನು ಬದುಕಿಸ್ಬಿಟ್ಟೆ, ಯಾಕೋ ಸಾಯೋಕ್ಕೂ ಆಗ್ತಾ ಇಲ್ಲ. ನನಗೆ ಆಮೇಲೆ ಗೊತ್ತಾಯಿತು ಸಾವು ಕೂಡ ಅಷ್ಟು ಈಸಿಯಾಗಲ್ಲ ಅಂತ. ಮತ್ತು ಇನ್ನೊಂದು ಕಾರಣ ಇರ್ಬೋದು, ಭಗವಂತ ನನ್ನನ್ನು ಈ ರೀತಿಲೇ ಬದುಕಿಸ್ಲಿಕ್ಕೆ ಆತ ನಿರ್ಧಾರ ಮಾಡಿರ್ಬೋದು, ನಾನೇನು ಮಾಡಲಿಕ್ಕಾಗಲ್ಲ. ಯಾಕೆ ಅಂದರೆ ಈ ಓಡಾಡೋ ಜನಕ್ಕೆ ಗೊತ್ತಾಗಬೇಕು, ನಾನೂ ಕೂಡ ಇವ್ರ ಥರ ಒಂದು ದಿವಸ ಎಲ್ಲ ಆರಾಮಾಗಿದ್ದು ಓಡಾಡ್ತಾ ಇದ್ದೆ. ಎಲ್ಲವೂ ಚೆನ್ನಾಗಿದ್ದ ನಾನು ಸಡನ್ನಾಗಿ ಇದ್ದಕ್ಕಿದ್ದ ಹಾಗೆ ನನ್ನ ಎಡವಟ್ಟುಗಳಿಂದ ಈ ಪರಿಸ್ಥಿತಿಗೆ ಬಂದಿದ್ದೀನಿ. ಬಹುಶಃ ನನ್ನನ್ನು ನೋಡಿ ಆದರೂ ಜನ ಅವರಲ್ಲಿರೋ ಅಹಂಕಾರ ಇವತ್ತು ಸಿಡುಕೊಂಡು ನನಗೆ ಹಿಂಗೆ ಆಗೋದೇ ಇಲ್ಲ, ನಾನು ಹಿಂಗೇ ನವ ಯುವಕನಾಗಿ ಇರ್ತೀನಿ, ನನಗೆ ವಯಸ್ಸಾಗಲ್ಲ, ನನಗೆ ರೋಗ ಬರಲ್ಲ ಅಂದ್ಕೊಂಡು ಏನೆಲ್ಲ ಮುಖ ಸಿಡಿಸ್ಕೊಂಡು ಹೋಗ್ತಾ ಇದ್ದಾರಲ್ಲ, ನನ್ನನ್ನು ನೋಡಿ ಆದರೂ ಅವ್ರ ಬುದ್ಧಿ ಕಲೀರಿ. ಯಾಕಂದರೆ ನಾನು ಈ ಮುಂಚೆ ಅವ್ರ ಥರನೇ ಚೆನ್ನಾಗಿದ್ದೆ ಓಡಾಡಿಕೊಂಡು, ನಾನು ಹಿಂಗೆ ಆಗಿದ್ದೀನಿ ಅಲ್ವಾ. ಅವರಿಗೆ ಯಾರು ಬೇಕಾದರೂ ಏನು ಬೇಕಾದರೂ ಆಗ್ಬೋದು, ಹೇಳೋಕ್ಕಾಗಲ್ಲ. ಹಾಗಾದರೂ ಕರುಣೆ ಹುಟ್ಲಿ ನನ್ನ ನೋಡಿ ಅಂತ ಭಗವಂತ ಇಲ್ಲಿ ನಮ್ಮನ್ನು ಬೀದಿಲಿಟ್ಟಿದ್ದಾನಪ್ಪ. ಇದು ಒಬ್ಬ ಭಿಕ್ಷುಕ, ಒಬ್ಬ ಕುಷ್ಠರೋಗಿ, ಒಬ್ಬ ಕ್ಯಾನ್ಸರ್ ಬಂದಿರೋನು ಹೇಳೋದು. ಯಾಕೆ ಸರ್, ಯಾಕೆ ನೀವು ಬದುಕಿದ್ದೀರಾ, ಬದುಕೋ ಕಾರಣ ಆದರೂ ಏನಿದೆ ಅಂದಾಗ ಅವನು ಈ ಮಾತು ಹೇಳ್ದ. ನನ್ನ ನೋಡಿ ಆದರೂ ಜನ ಬದುಕಿನ ಮೌಲ್ಯ ತಿಳ್ಕೊಳ್ಳಿ, ಬದುಕು ಎಷ್ಟು ಪವಿತ್ರವಾದದ್ದು ಅಂತ ತಿಳ್ಕೊಳ್ಳಿ. ಯಾಕಂದರೆ ಯಾರಿಗೋಸ್ಕರ ಹೊತ್ಕೊಂಡು ಅಥವಾ ಲಾಭಕ್ಕೋಸ್ಕರವೋ ಇನ್ಯಾವುದು ಹೆಣ್ಣಿಗೋ ಮಣ್ಣಿಗೋ ಹೊನ್ನಿಗೋ ಅವ್ರಿಗೊಂದು ಪ್ರಾಣ ಇದೆ, ಆ ಪ್ರಾಣಕ್ಕಿಂತ ದೊಡ್ಡದು ಯಾವುದೂ ಅಲ್ಲ ಅಂದುಕೊಂಡು ತಪ್ಪು ದಾರಿ ತೊಳೆದು ನಾಳೆ ಬೆಳಿಗ್ಗೆನೇ ಅವರು ಬೀದಿಲಿ ಇರ್ಬೋದು. ಯಾಕಂದರೆ ನನಗೆ ಯಾರೋ ಹೋಗ್ಬಿಟ್ರು ನಂಗೆ ಆಗ್ತಾ ಇಲ್ಲ ಅನ್ನೋ ನೋವಿಗಿಂತ ನನಗೆ ₹1 ಕೊಡ್ರಪ್ಪ, ನನಗೆ ಊಟ ಹಾಕ್ರಪ್ಪ ಅನ್ನೋ ನೋವು ದೊಡ್ಡದು ತಾಯಿ. ಇವತ್ತು ಎಷ್ಟೋ ತಾಯಂದಿರು ನಾನು ನೋಡಿದ್ದೀನಿ, ಮಕ್ಕಳಿಗೋಸ್ಕರ ಅಳ್ಕೊಂಡು ಆ್ಯಂಡ್ ಹೌದು ಆಯಿತು, ದುಃಖ ಏನೂ ಮಾಡಲಿಕ್ಕಾಗಲ್ಲ. ಬಟ್ ಕಡೆಗೆ ಹೆಂಗಾಯಿತು ಅಂದರೆ ಈಕೆಯನ್ನು ಈ ನರಳಾಟವನ್ನು ಸಹಿಸೋಗದೆ ಇರೋರೆಲ್ಲರೂ ಬಿಟ್ಟು ಹೋದ್ರು. ಈಗ ಒಂದು ಹೊತ್ತಿನ ಊಟ ಕೊಟ್ರಪ್ಪ, ಮಗನ ಬಿಟ್ಬಿಡು, ಮಗ ಹೋದ, ಮಗನ ನೋವು ಇಲ್ಲ, ಈಗ ಇರೋ ನೋವು ಒಂದು ಹೊತ್ತಿನ ಊಟದ್ದು. ಯಾಕಂದರೆ ನಮ್ಮ ನರಳಾಟಗಳು ಅಲ್ಲಿವರೆಗೂ ಕರ್ಕೊಂಡು ಹೋಗ್ತಾವಮ್ಮ ನಮ್ಮನ್ನು. ಹಾಗೆ ನಾನು ನಿಮಗೆ ಬಹಳ ಪ್ರೀತಿಯಿಂದ ವಿನಯದಿಂದ ಹೇಳ್ತಾ ಇದ್ದೀನಿ, ಹೌದು ಹೋಗಿರುವುದನ್ನು ತರಲಿಕ್ಕಾಗುವುದಿಲ್ಲ, ಆದರೆ ನೀವೊಂದು ಜೀವವಾಗಿ ನಿಮ್ಮ ನಾಳೆಗಳಿಗಾಗಿ ನೀವು ಸಿದ್ಧತೆ ಮಾಡಿಕೊಳ್ಳೋದು ಅವಶ್ಯಕ. ನಮ್ಮ ಸಾವಿಗೂ ಕೂಡ ನಾವೊಂದು ಸಿದ್ಧತೆ ಮಾಡಿಕೊಳ್ಬೇಕಂದ್ರೆ, ಸಾವಿಗೆ ಸಿದ್ಧತೆ ಅಂದರೆ ಸಾಯೋಕ್ಕಿಂತ ಮುಂಚೆ ಏನೇನು ತಿನ್ನಬೇಕು, ಏನೇನು ನೋಡೋಣ ಅನ್ನೋದಲ್ಲ. ಅಂಥದ್ದೊಂದು ಒಂದಿನ ಬಂದೇ ಬರುತ್ತೆ, ಅದಕ್ಕೆ ನಾನು ಹೆದರಬಾರದು ಅಂತ ಯಾರು ಯೋಚನೆ ಮಾಡ್ತಾನೆ, ಅದೇ ಸಾವಿನ ಸಿದ್ಧತೆ. ಇವತ್ತು ಇವನು ಹೋಗಿದ್ದಾನೆ, ನಾಳೆ ನಾನು ಒಂದು ದಿವಸ ಹೋಗಬೇಕು ಅಂತ ಯೋಚನೆ ಮಾಡೋದು ಸಾವಿನ ಸಿದ್ಧತೆ. ಅದಕ್ಕೆ ಮಹಾಭಾರತದಲ್ಲಿ ಮತ್ತೆ ಒತ್ತಿ ಹೇಳ್ತಾರೆ. ಯಕ್ಷ ಪ್ರಶ್ನೆಗಳು ಅಂತ ಬಂದಾಗ ನಾನು ಮೊನ್ನೆ ಹೇಳಿದೆ, ಯಮಧರ್ಮರಾಯ ಕೇಳ್ತಾನೆ,
ಈ ಮನುಷ್ಯರು ಇಷ್ಟೆಲ್ಲ ಬುದ್ಧಿವಂತರು, ಬಟ್ ಯಾವ ವಿಚಾರದಲ್ಲಿ ತುಂಬ ದಡ್ಡತನದಿಂದ ವರ್ತಿಸ್ತಾ ಇದ್ದಾರೆ ಅಂತ ಯಕ್ಷ ಧರ್ಮರಾಯನ ಕೇಳ್ತಾನೆ. ಧರ್ಮರಾಯ ಹೇಳ್ತಾನೆ, ಮನುಷ್ಯ ನಾನೊಂದು ಸಾಯ್ತೀನಿ ಅಂತ ಗೊತ್ತಿದ್ರೂ ಕೂಡ ನನಗೆ ಸಾವೇ ಇಲ್ಲ ಅನ್ನೋ ಥರ ಬದುಕ್ತಾ ಇದ್ದಾನಲ್ಲ, ಇದು ಅವನ ದಡ್ಡತನ ಅಂತ. ಈಗ ನೋಡಿ, ಒಬ್ಬ ಸತ್ತವನ ಹಿಂದೆ ಶವಯಾತ್ರೆಯಲ್ಲಿ 106 ಜನ ಭಾಗಿಯಾಗ್ತಾರೆ. ಅಯ್ಯೋ ಪಾಪ, ಹಿಂಗೆ ಆಗಬಾರ್ದಿತ್ತು. ಏನು ಮನುಷ್ಯನ ಜೀವನ, ಸಾವು ಎಲ್ಲರಿಗೂ ಬಂದೇ ಬರುತ್ತೆ. ಹೌದು, ತಗ್ಗಿ ಬಗ್ಗಿ ನಡಿಬೇಕು, ಎಲ್ಲ ಒಂದಿವ್ಸ ಹೋಗೋದಕ್ಕೆ ಯಾಕೆ ಹಿಂಗೆ ಒದ್ದಾಡ್ತಿದ್ದೀವಿ ಅಂತ ಹೇಳ್ತಾನೆ. ಅಲ್ಲಿ ಶವ ಇರೋತ, ಮನೆಗೆ ಹೋದ್ರೆ ಅವನು ಮತ್ತದೇ, ಹೌದಲ್ವಾ? ಹಾಗಾಗಿ ತಾಯಿ, ಈ ಜ್ಞಾನವನ್ನು ಯಾಕೆ ಕೊಟ್ಟೆ ಅಂದರೆ, ನಿಮ್ಮ ದುಃಖವನ್ನು ನಿಮ್ಮ ಮಗನನ್ನು ತಂದು ಕೊಡಲಿಕ್ಕೆ ಆಗದೇ ಇದ್ದರೂ ನೀವೊಂದು ಜೀವವಾಗಿ ನಿಮ್ಮನ್ನು ನಿಮ್ಮ ತಂದೆ ತಾಯಿ ಒಂದು ಮಗು ಒಂದು ಜೀವ ಅಂತಲೇ ಭಗವಂತ ಇಲ್ಲಿ ಕಳಿಸಿದ್ದಾನೆ. ನೀವು ಚೆನ್ನಾಗಿರೋದು ಕೂಡ ಅಷ್ಟೇ ಮುಖ್ಯ. ನೀವು ಬದುಕೋದಿಕ್ಕೆ 1000 ದಾರಿ ಇದ್ದಾವೆ. ಈಗ ಇಲ್ಲ ಸರ್, ನನಗೆ ಸಂಸಾರದ ವಿಚಾರದಲ್ಲಿ ಇನ್ನೇನು ಉಳಿದಿಲ್ಲ, ಮಗಳು ಕೂಡ ಅವಳು ಪಾಡಿಗೆ ಅವಳು ಜೀವನ ಮಾಡ್ತಿದ್ದಾಳೆ, ಈಗ ನನ್ನ ಉಳಿದ ಬದುಕನ್ನು ಆದರೂ ಎಷ್ಟೋ ಜನ ಕಾಶಿಗೆ ಯಾಕೆ ಹೋಗ್ತಾರೆ ಅಂದರೆ ಸಾಯ್ಲಿಕ್ಕಲ್ವಂತೆ, ಅಲ್ಲಿ ಬರುವ ಯಾತ್ರಾರ್ಥಿಗಳ ಸೇವೆ ಮಾಡಲಿಕ್ಕಂತೆ. ಆ ಜಾಗದಲ್ಲಿ ಸತ್ತರೆ ಒಂದು ಶಿವನ ಆವಾಸ ಸ್ಥಾನ, ಅಂದರೆ ಅಲ್ಲಿ ಒಂದು ಮೋಕ್ಷ ಸಿಗುತ್ತೆ ಅನ್ನೋ ಒಂದು ನಂಬಿಕೆ. ಎಷ್ಟೋ ಜನ ಸಾಯ್ಲಿಕ್ಕೆ ಹೋದವರು ಅಲ್ಲೇ ಸೇವೆ ಮಾಡಿಕೊಂಡು ಎಷ್ಟೋ ವರ್ಷ ಆದಮೇಲೆ ಸಾಯ್ತಾರೆ. ಹಾಗೆ ನೀವು ನಿಮ್ಮ ಕಡೆಯ ದಿನಗಳನ್ನು ಅಥವಾ ಈ ದಿನಗಳನ್ನು ನಿಮ್ಮ ಗಂಡ, ನೀವು ಅಳ್ತಾ ಕೂತ್ಕೊಂಡ್ರೆ ಗಂಡನೂ ಅಳ್ತಾ ಕೂತ್ಕೊಳ್ತಾರಮ್ಮ. ಹಾಗಾಗಿ ಇವತ್ತು ನೀವು ಮಾತಾಡಿರೋದು ಇಲ್ಲೇ ಇರುತ್ತೆ. ಇದು ನೀವು ಯಾವಾಗ ಬೇಕಾದರೂ ಕೇಳಿ. ನಾನು ಈ ಉಪಕಥೆಗಳನ್ನೆಲ್ಲ ಯಾಕೆ ಹೇಳಿದೆ ಅಂದರೆ, ಇವೆಲ್ಲವೂ ನಮಗೆ ಒಟ್ಟಾಗಿ ಹೇಳ್ತಾ ಇರೋದು. ನಾನು ಹೇಳಿದ್ದು ಆ ಯಕ್ಷ ಪ್ರಶ್ನೆ, ಅದೇ ಹೇಳಿದ್ನಲ್ಲ, ಮನುಷ್ಯನಿಗೆ ಒಂದು ಸಾವು ಬರುತ್ತೆ ಅಂತ ಗೊತ್ತಿದ್ರು ನಾವು ಅದಕ್ಕೆ ತಯಾರಿ ಮಾಡಿಕೊಳ್ಳದೆ ಇರೋದು, ಅಥವಾ ಯಾರೋ ಒಬ್ಬ ಸತ್ತರೆ ಅವನು ಹೋದ್ಮೇಲೆ ನನಗಿನ್ನೇನು ಅಂದರೆ ಆತನಿಗೋಸ್ಕರ ನಮ್ಮ ಜೀವದ ಬೆಲೆಯನ್ನೇ ನಾವು 1 ನಿಮಿಷ ಕಳೆದು ಬಿಟ್ಟಿದ್ದೀವಿ. ಇಲ್ಲ, ನಿಮಗೂ ಅಷ್ಟೇ ಬೆಲೆ ಇದೆ. ನಿಮ್ಮನ್ನು ನಂಬ್ಕೊಂಡು ಯಾರೋ ಇದ್ದಾರೆ, ನೀವು ಅವ್ರನ್ನ ಎಷ್ಟು ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳ್ತಾ ಇದ್ದೀರೋ, ನಿಮ್ಮನ್ನು ಪ್ರೀತಿ ಮಾಡೋರು ನೀವು ಹೋದ್ರಿಷ್ಟೇ ಹೇಳ್ತಾರಲ್ವಾ. ಅಂದರೆ ಯಾರನ್ನೂ ಅಳ್ಲಿಕ್ಕೆ ನಾವು ಕಾರಣ ಮಾಡಿಕೊಟ್ಟು ಹೋದಂಗೆ ಆಗ್ಬಿಡುತ್ತೆ ನಾವೇನಾದರೂ ಮಾಡಿಕೊಂಡ್ರೆ. ಇನ್ನೊಂದು ಮಾತು ಸೋನು, ಹೋದ ವರ್ಷ ನಮ್ಮ ನಾದ್ನಿ ಗಂಡ ತೀರ್ಕೊಂಡು ಪಾಪ ಹೋಗೋಣ, ಡಾಕ್ಟರ್ ಹೇಳಿದ್ರು ಒಬ್ಬನಿಗೆ ಬಿಟ್ಟು ಹೋಗ್ಬೇಡ್ರಿ, ಅವ್ನು ಮೆಡಿಸಿನ್ ತಗೊಳ. ಇಲ್ಲ, ನಾನು ಬರಲ್ಲ, ಹೋಗ್ಬರ್ರಿ. ನೋಡು, ಈ ತರ ನಿಮ್ಮ ಮಾವಾಸ ತೀರ್ಕೊಂಡು ಏನು ಉತ್ತರ ಬರಲ್ಲ ಸೋನು. 4 ವರ್ಷದಿಂದ ನಮ್ಮ ಅಕ್ಕ ತೀರ್ಕೊಂಡು ಏನಂತ ಗೊತ್ತಿಲ್ಲ, ಅವ್ನ ಮನ್ಸಲ್ಲಿ ಏನು ಹೇಳಲ್ಲ, ಸುಮ್ಮನೆ ಇರ್ತಾನೆ. ನಾವು ಯಾರನ್ನ ತಿಳ್ಕೊಂಡು ಹೌದಾ ಏನಾಯ್ತು ಏನಾಗಿತ್ತ, ಅವ್ನ ಬಾಯಿಂದ ಏನೇನು ಬಂದಿಲ್ಲ ನೋಡ್ಸೋನು, ಅದೇನಂತ ಗೊತ್ತಿಲ್ಲ, ಅವ್ನ ಮನ್ಸಲ್ಲಿ ಏನಿತ್ತಂತ ಗೊತ್ತಿಲ್ಲ ನಮ್ಗೆ. ಅವ್ನ ಮನ್ಸಿಂದ ಏನು ತಿಳ್ಕೊಳ್ಳಕ್ಕೆ ಆಗ್ಲಿಲ್ಲ, ಒಂದು ಶಬ್ದ ಬರ್ತಿರ್ಲಿಲ್ಲ. ಇಲ್ಲಮ್ಮ, ನನಗನ್ಸುತ್ತೆ ಒಬ್ಬ ಯತಿ, ಒಬ್ಬ ಯೋಗಿ, ಒಬ್ಬ ಋಷಿ ಎಷ್ಟು ನಿಯಂತ್ರಣದಿಂದ ಬದುಕು ಹೋಗ್ತಾನೋ ಹಾಗೆ ಬದುಕು ಹೋಗಿದ್ದಾನೆ ಅನಿಸುತ್ತೆ ಆತ. ಯಾಕಂದರೆ ಆತ ನಾನು 35 ವರ್ಷ ಆದರೂ ಮದುವೆ ವಿಚಾರ ಇಲ್ಲದೆ ಇರೋದಾಗಿರ್ಬೋದು, ಅಥವಾ ಸಾವಿಗೆ ಸ್ಪಂದಿಸೋ ರೀತಿಯಾಗಿರೋ, ಈಗ ಬುದ್ಧಿಭ್ರಮಣೆಯಾಗಿ ಹಂಗಾಯಿತು ಏನಾಯಿತು ಗೊತ್ತಿಲ್ಲ, ಬಟ್ ಆತ ವರ್ತಿಸಿದ ರೀತಿ ನಮಗೆ ಗೊತ್ತಿರೋ ಹಾಗೆ ಅದು ಒಬ್ಬ ಯತಿ, ಒಬ್ಬ ಯೋಗಿ, ಒಬ್ಬ ಸರ್ವತ್ಯಾಗ ಪರಿತ್ಯಾಗಿ ಮಾಡುವ ವರ್ತನೆಯನ್ನು ಆತ ಮಾಡಿದ್ದಾನೆ. ಮಹಾಭಾರತ ಓದ್ತಿದ್ದ ಸೋನು, ಬೈಬಲ್ ಓದ್ತಿದ್ದ, ಒಂದು ಲೈನ್ ಬರ್ದಿದ್ದಾನೆ ಸೋನು, ಒಂದು ಲೈನು, ಅದು ನನ್ನ ಮಗಳು ಉಲ್ಟಿ ತೆಗೆದು ಒಂದು ಲೈನ್ ಬರ್ದಿದ್ದಾನೆ ಅಷ್ಟೇ. ನೋಟ್ಬುಕ್ಕಲ್ಲಿ, ಅಮ್ಮ ಇದು ಬರ್ದಿದ್ದಾನಮ್ಮ, ಇದು ನೋಡಿ ಹೆಂಗ್ ಬರ್ದಿದ್ದಾನೆ. ಆಮೇಲೆ ಮಹಾದೇವನ್ ಹಾಡು, ಅವನು ರಿಂಗ್ ಟೋನು ಮಹಾದೇವಂದು. ಏನೊಂದು ಲೈನ್ ಬರ್ದಿದ್ರು ಆತ ಸೋನು, ನಾನು ಇರೋ ತನಕ ನಿಮಗೆ ಯಾರಿಗೂ ನೋವು ಕೊಡಲ್ಲ, ನಾನು ಸಂತೋಷದಿಂದ ಇರಿ, ನನ್ನ ನೋವು ನಾನು ತಗೊಂಡು ಹೋಗ್ತೀನಿ ಅಂತ ಬರ್ದಿದ್ದಾನೆ. ಒಂದೇ ಲೈನ್ ಬರ್ದಿದ್ದಾನೆ, ನಿಮ್ಗೆ ಯಾರಿಗೂ ನಾನು ಕಷ್ಟ ಕೊಡಲ್ಲ ಅಂತ, ಇಂಗ್ಲಿಷಲ್ಲಿ. ಇರಲಿ ಅಮ್ಮ, ಈಗ ನಾನು ಆ ಜೀವಗಳೊಂದಿಗೆ ಸಂಭಾಷಣೆ ಮಾಡ್ತೀನಿ, ನಾನು ಅದ್ರ ಬಗ್ಗೆ ಏನು ಮಾತಾಡಲಿಕ್ಕಾಗಲ್ಲ, ಬಟ್ ವರ್ತನೆ ನೋಡಿ ಒಂದೇ ಮಾತಲ್ಲಿ ಹೇಳಿದ್ದೀನಿ, ಅದು ಯಾವುದೋ ಈ ಋಷಿಮುನಿಗಳ ಹಾಗೆ ಬದುಕು ಹೋಗ್ಲಿಕ್ಕೆ ಬಂದಿದ್ದೇನು. ಇರಲಿ, ಈಗ ನಾನು ಅದ್ರ ಬಗ್ಗೆ, ನಮ್ಮಲ್ಲಿ ಒಂದು ಯಾವಾಗಲೂ ಆಚರಣೆ ಮಾಡೋದಂದರೆ ಹೋಗಿರೋರ ಬಗ್ಗೆ ನಾವು ಮಾತಾಡಲಿಕ್ಕೆ ಹಿಂದೆ ಮುಂದೆ ನೋಡ್ತೀವಿ, ಅದು ಒಳ್ಳೆಯದಲ್ಲ. ಯಾಕಂದರೆ ಅವರ ಪ್ರಯಾಣಕ್ಕೆ ಅದು ಅಡ್ಡಿ ಆಗುತ್ತಂತೆ. ಇರಲಿ, ನಾವು ಅದ್ರ ಬಗ್ಗೆ ಮಾತಾಡೋದು ಬೇಡ. ನೀವು ಅಷ್ಟೇ, ಅಂಥದ್ದೇನೋ ನಿಮ್ಮ ಮನಸ್ಸಿಗೆ ಅನಿಸಿದ್ರೆ ನಿಮ್ಮ ಒಳಗಡೆ ನೀವು ಅದನ್ನು ಚರ್ಚೆ ಮಾಡಿ. ಅದನ್ನು ಈಗ ಹೇಗೆ ಅಂದರೆ, ಚರ್ಚೆ ಬೇರೆ,
ತರ್ಕ ಅಥವಾ ಈ ಕಿತ್ತಾಡಬೇಕಾದ್ರೆ ಕೂಗಾಡಬೇಕಾದ್ರೆ ಹೇಳಿದ್ನೇ 50 ಸಲ ಹೇಳ್ತಾರೆ. ಆದರೆ ಚರ್ಚೆ ಅಂದರೆ ಏನಾಗುತ್ತೆ ಅಂದರೆ, ನಮಗೀಗ ಯಾಕೆ ಅನ್ನಿಸ್ತಾ ಇದೆ, ಹಿಂಗೆ ಅನಿಸ್ಲಿಕ್ಕೆ ಕಾರಣ ಏನು, ನಾವೀಗ ಏನು ಮಾಡಬೇಕು ಅಂದರೆ ನಿಧಾನಕ್ಕೆ ನಿಮಗೆ ನೀವು ಚರ್ಚೆ ಮಾಡಿಕೊಂಡಾಗಲೇ ನಿಮಗೆ ಗೊತ್ತಾಗುತ್ತೆ, ಹೌದು ಇದಕ್ಕೆ ಈ ಅಳೋದಕ್ಕೆ ಕೂಗಾಡೋದಕ್ಕೆ ಇನ್ನು ನನಗೇನು ಬದುಕೋ ಕಾರಣ ಇಲ್ಲ ಅನ್ನೋದು ಯಾವ ಅರ್ಥನೇ ಇಲ್ಲ. ನಿಮಗೆ ಕಾರಣ ಇದ್ದರೂ ಇಲ್ಲದೆ ಹೋದರೂ ಬರೋದನ್ನು ಯಾರೂ ತಪ್ಪಿಸೋಕ್ಕಾಗಲ್ಲ. ಆ ದೇಹ, ಅದಕ್ಕೆ ಹೇಳ್ತಾರೆ ಆಕ್ಸಿಡೆಂಟ್ ಆಗಿ ನಜ್ಜುಗುಜ್ಜಾಗಿ ಅಥವಾ ನಿಮ್ಮ ಮಗನ ರೀತಿಯಲ್ಲಿ ಬಿದ್ದು ನಜ್ಜುಗುಜ್ಜಾಗಿ ಸತ್ತವರು ಕೆಟ್ಟ ಸಾವು ಅಂತ ಹೇಳಲಿಕ್ಕೆ ಆಗಲ್ವಂತೆ. ಆ ಸಮಯದಲ್ಲಿ ಅವು ಶಿವ ಅಥವಾ ಇನ್ನೇನೋ ಒಂದೊಳ್ಳೆ ವಿಚಾರಗಳನ್ನು ಯೋಚನೆ ಮಾಡಿಕೊಂಡು ಸತ್ತರೆ ಅದೊಂದು ಒಳ್ಳೆ ಸಾವಂತೆ. ಜನ ಇದೊಂದು ವಿಚಾರದಲ್ಲಿ ಬದಲಾಗಬೇಕು. ಯಾರೋ ಒಬ್ಬ ಆಕ್ಸಿಡೆಂಟಲ್ಲಿ ನಜ್ಜುಗುಜ್ಜಾಗಿ ಸತ್ತರೆ ಅದು ಕೆಟ್ಟ ಸಾವು, ಅಥವಾ ಕೂತಲ್ಲೇ ಸತ್ತರೆ ಅದು ಒಳ್ಳೆ ಸಾವು, ಅದು ಹಾಗಲ್ಲ. ಯಾರು ತಮ್ಮ ಸಾವಿನ ಗಳಿಗೆಯಲ್ಲೂ ಕೂಡ ನಾನೀಗ ಸಾಯ್ತಾ ಇದ್ದೀನಿ ಅದ್ರ ಬಗ್ಗೆ ಯಾರಿಗೆ ಭಯ ಇರುವುದಿಲ್ವೋ ಮತ್ತು ಆ ಸಮಯದಲ್ಲೂ ಕೂಡ ಪ್ರಜ್ಞಾವಂತನಾಗಿರ್ತಾನೋ ಅವನು ದೇಹವನ್ನು ಕಳಚಿಕೊಳ್ತಾನೆ ಹೊರತು ಸಾಯೋದಿಲ್ಲ. ಅದು ಹೇಗೆ ಅಂದರೆ ನಿಮ್ಮ ವಾಹನಗಳ ಟೈರನ್ನು ಕಿತ್ತು ಇನ್ನೊಂದು ಹೊಸ ಟೈರ್ ಹಾಕಿದಂಗೆ ಅಷ್ಟೇ. ಅದರಲ್ಲೂ ಈ ಮಾತಂತೂ ಸತ್ಯ, ಸಾವಿನ ಸಮಯದಲ್ಲೂ ಯಾರು ನಿರ್ಭಯರಾಗಿರ್ತಾರೆ, ಭಯ ಇರೋದಿಲ್ಲ. ಆದರೂ ಭಗವಂತನ ಕಡೆ ಅವರ ಮನಸ್ಸು ವಾಲ್ತಾ ಇರುತ್ತೆ. ಮತ್ತು ಆ ಸಾವನ್ನು ಆಗಲ್ಲ ನನ್ನ ಕೈಲಿ ಅಂತ ಮಾಡ್ಕೊಳ್ಳೋದಕ್ಕಿಂತ ಆ ಸಾವು ನನಗೆ ಸಾಕು, ನಾನು ಮುಂದೆ ಹೋಗಬೇಕು ಅಂತ ತಗೊಳ್ಳೋ ಸಾವು, ಅದನ್ನೇ ಮೋಕ್ಷಕ್ಕೆ ಅಥವಾ ಮೋಕ್ಷದ ವಿಚಾರವಾಗಿ ಮಾಡುವ ಪ್ರಯತ್ನ. ಸಾಯಿರಿ ಅಂತ ಅಲ್ಲ, ಬಟ್ ಸಾವುಗಳು ಕೂಡ ಆ ಮಟ್ಟಿನ ಪ್ರಜ್ಞಾವಂತಿಕೆಯಿಂದ ಕೂಡಿರಬೇಕು. ಒಬ್ಬ ನಜ್ಜುಗುಜ್ಜಾಗಿ ಸಾಯ್ತಾ ಇರೋನು ಸಾವು ಒಂದೇ ಸಾರಿ ಡಮ್ ಆ ಥರ ಆಗಲ್ಲ. ಎಂಥ ನಜ್ಜುಗುಜ್ಜಾದ ಸಾವು ಕೂಡ ಅವನಿಗೆ ಒಂದಷ್ಟು ಸಮಯ ಇರುತ್ತೆ. ಆ ಸಮಯದಲ್ಲಿ ಆತ ನಿಜವಾಗಲೂ ಬದುಕಿನುದ್ದಕ್ಕೂ ಪ್ರಜ್ಞೆಯಿಂದ ಧಾರ್ಮಿಕನಾಗಿ ಒಳ್ಳೆ ರೀತಿಯಲ್ಲಿ ಬದುಕಿದ್ದು ಎಲ್ಲ ಬದುಕಿನ ಜ್ಞಾನ ತಿಳ್ಕೊಂಡಿದ್ರೆ ಅವನು ಆ ಸಮಯದಲ್ಲೂ ಕೂಡ ತುಂಬ ನಿರ್ಭಯನಾಗಿ ಹೋಗ್ತಾನಂತೆ. ಆಗ್ತಾ ಇರೋದು ದೇಹಕ್ಕೆ ಹೊರತು ಆತ್ಮಕ್ಕಲ್ಲ ನೋವು. ಆ ಸಮಯದಲ್ಲಿ ಅವನು ಎಚ್ಚರಿಕೆಯಿಂದ ಇದ್ದರೆ ಸರಿ, ಇಲ್ಲಿಗೆ ನನ್ನ ಮುಗೀತು, ನಾನು ಭಯಪಡಬಾರ್ದು. ಯಾರು ಭಯಪಡ್ತಾರೋ ಎಕ್ಸಾಮಲ್ಲಿ ಹೇಗೆ ಫೇಲ್ ಆಗ್ತಾರೋ ಹಾಗೆ ಮುಂದಿನ ವಿಚಾರದಲ್ಲೂ ಅವರು ಫೇಲ್ ಆಗ್ತಾರಂತೆ. ಈಗ ಭಯಪಟ್ಟಾಗ ಎಲ್ಲೂ ಹೋಗ್ತಿದ್ದೀವಿ, ಇಡೀ ಒಬ್ಬ ಸೂರ್ಯ ಅಲ್ಲ ಕೋಟಿ ಸೂರ್ಯಗಳಿದ್ದರೂ ನಿನ್ನ ಒಳಗಡೆ ಕತ್ತಲಿದೆ ಅಂದರೆ ಹೊರಗಿನ ಯಾವ ಸೂರ್ಯರು ನಿನ್ನನ್ನು ಬೆಳಗಲಿಕ್ಕೆ ಆಗೋದಿಲ್ಲ. ಅದೇ ಒಳಗಡೆ ಬೆಳಕಿದ್ದು ಹೊರಗಡೆ ಅಗಾಧವಾದ ಕತ್ತಲಿದ್ದರೂ ಕೂಡ ಒಳಗಿನ ಬೆಳಕು, ಅದು ಜ್ಞಾನದ ಬೆಳಕು, ತಿಳುವಳಿಕೆಯ ಬೆಳಕು, ನಿನ್ನನ್ನು ಬೆಳಕಿನ ಮಾರ್ಗದಲ್ಲಿ ಕರ್ಕೊಂಡು ಹೋಗುತ್ತೆ. ಇದು ಸಾವಿನ ಬಗ್ಗೆ ನಾನು ಯಾವಾಗಲೂ ಎಲ್ಲೂ ಹೋದರೂ ನಾನು ಹೇಳೋದು ಇದೇ ಮೊದಲು. ಒಳ್ಳೆಯ ಸಾವು ಕೆಟ್ಟ ಸಾವು ಅನ್ನೋದನ್ನು ಅವ್ರು ಹೆಂಗೆ ಸತ್ರು ಅನ್ನೋದ್ರ ಮೇಲಿಲ್ಲ. ಸಾವಿನ ಸಮಯದಲ್ಲಿ ಈಗ ನನ್ನ ಸುತ್ತಮುತ್ತ ಸಂಬಂಧಿಕರು ಇರಬೇಕು, ಎಲ್ಲ ಅಳ್ತಾ ಇರಬೇಕು, ಅದು ಒಳ್ಳೆಯ ಸಾವು ಅಲ್ಲ. ಸಾವಿನ ಸಮಯದಲ್ಲೂ ಯಾಕೆ ಈ ನಾಟಕ? ಸಾವಿನ ವಿಚಾರದಲ್ಲಿ ಅದೆಲ್ಲ ಇಲ್ಲ. ಒಬ್ಬ ವ್ಯಕ್ತಿಯಾಗಿ ನೀವು ಕಡೆಯ ಸಮಯದಲ್ಲಿ ಏನು ಯೋಚನೆ ಮಾಡ್ತೀರಾ ಅದು ಬಹಳ ಮುಖ್ಯ. ಹಿಂದೆ ಒಬ್ಬ ಮಹಾರಾಜ ತನ್ನ ಎಲ್ಲ ರಾಜ್ಯದ ಅವಧಿ ಮುಗಿದು ಮಗನಿಗೆ ಜವಾಬ್ದಾರಿಯನ್ನು ವಹಿಸ್ಬಿಟ್ಟು ಅವನು ಕಾಡಿಗೆ ಬಂದಂತ. ಅವಾಗೆಲ್ಲ ವಯಸ್ಸಾದವರು ಒಂದು ಹಂತಕ್ಕೆ ಮಕ್ಕಳು ಬೆಳೆದಾಗ ಅವರಿಗೆ ರಾಜ್ಯವನ್ನು ವಹಿಸಿ ಕಾಡಿಗೆ ಬರ್ತಾಯಿದ್ರು. ಅದನ್ನು ವಾನಪ್ರಸ್ಥ ಅಂತ ಕರೀತಾಯಿದ್ರು. ಹಾಗೆ ಬಂದಾಗ ಅವರು ಋಷಿಮುನಿಗಳ ಜೊತೆ ಸೇರಿ ಜಪ ತಪ ತಪಸ್ಸು ಪೂಜೆ ಪುನಸ್ಕಾರಗಳನ್ನ ಮಾಡ್ತಾ ಭಗವಂತನ ಸ್ಮರಣೆ ಮಾಡ್ತಾ ಅವರ ಕಡೆಯ ದಿನಗಳನ್ನು ಕಳೀತಾ ಇದ್ದರು. ಹಾಗೆ ಒಬ್ಬ ಆತನ ಹೆಸರು ಈ ಭರತ ಅಂತ. ಅವನು ಮಗನಿಗೆ ವಹಿಸಿ ಕಾಡಿಗೆ ಬಂದ, ಜಪ ತಪ ದೇವರು ದಿಂಡ್ರು ಅಂತ ಮಾಡ್ಕೊಂಡು ಇದ್ದ. ಆದರೆ ಅವನಿಗೆ ಕಾಲಕ್ರಮೇಣ ಒಂದು ಜಿಂಕೆ, ಮರಿ ಜಿಂಕೆ, ತನ್ನ ತಾಯಿಯಿಂದ ಬೇರ್ಪಟ್ಟ ಚಿಕ್ಕ ಮರಿ ಜಿಂಕೆ ಅವನಿಗೆ ಸಿಕ್ಬಿಡ್ತು ಕಾಡಲ್ಲಿ. ಆ ಜಿಂಕೆಯನ್ನು ಸಾಕೋದಕ್ಕೆ ಆತ ಆ ಜಿಂಕೆಯನ್ನು ಪಾರು ಮಾಡಿ ಆಶ್ರಮಕ್ಕೆ ತಂದು, ಎಲ್ಲಿ ಆತ ಬದುಕಿದ್ನಲ್ಲ ಆ ಋಷಿಮುನಿಗಳ ಆಶ್ರಮದಲ್ಲಿ ಜಿಂಕೆಯನ್ನು ಬೆಳೆಸೋಕೆ ಶುರು ಮಾಡ್ದ. ಅವನು ಎಷ್ಟು ಆ ಜಿಂಕೆಗೆ ದಾಸನಾದ ಅಥವಾ ಜಿಂಕೆಯ ಸಲುವಾಗಿ ಹುಚ್ಚಿಡಿತು ಅಂದರೆ ಅವನು ಜಪ ತಪ ದೇವ್ರ ಬಗ್ಗೆ ಬಿಟ್ಟನಂತೆ. ಬರೀ ಜಿಂಕೆ. ಅದು ಜಿಂಕೆ ಏನು ಮಾಡ್ತಿದೆ, ಜಿಂಕೆ ಏನು ತಿಂತು, ಬರೀ ಜಿಂಕೆ. ಅವನು ಸಾಯೋ ಪರಿಸ್ಥಿತಿ ಬಂತಂತೆ. ಆಗಲೂ ಕೂಡ ಅವನು ಸಾಯೋ ಕಡೇ ಕ್ಷಣದಲ್ಲಿ ಜಿಂಕೆಯ ವಿಚಾರವಾಗಿ ತಲೆ ಕೆಡಿಸ್ಕೊಂಡು ಸತ್ನಂತೆ. ಜಿಂಕೆ ಬಿಟ್ಟು ಹೋಗ್ತಾ ಇದ್ದೀನಲ್ಲ ಅಂದ್ಕೊಂಡು ಸತ್ನಂತೆ. ಆ ಕಾರಣಕ್ಕೆ ಅವನು ಮುಂದಿನ ಜನ್ಮದಲ್ಲಿ ಜಿಂಕೆಯಾಗಿ ಹುಟ್ಟಿದ್ನಂತೆ. ಅದಕ್ಕೆ ಕೃಷ್ಣ ಪರಮಾತ್ಮ ಹೇಳ್ತಾನೆ ಭಗವದ್ಗೀತೆಯಲ್ಲಿ, ಒಬ್ಬ
ವ್ಯಕ್ತಿ ಸಾವಿನ ಸಮಯದಲ್ಲಿ, ಈಗ ನೋಡಿ ಈತ ಇಡೀ ಜೀವನ ಪೂರ್ತಿ ದೇವ್ರ ಸೇವೆ ಮಾಡಿ ಅಥವಾ ಭಗವಂತನ ಸೇವೆ ಸ್ಮರಣೆ ಮಾಡಿ ಸಾಯುವ ಸಮಯದಲ್ಲಿ ಅವನ ಮನಸ್ಸಲ್ಲಿ ಇನ್ನೇನೋ ಕೆಟ್ಟದ್ದು ಬಂತು ಅಂದರೆ ಇಡೀ ಜೀವನ ಮಾಡಿದ ವಿಚಾರಗಳು ಅದು ಕೆಲಸ ಮಾಡಲ್ವಂತೆ. ಆ ಭರತ ಚಕ್ರವರ್ತಿಯು ಹಾಗೆ ಇಡೀ ಜೀವನ ಪೂರ್ತಿ ದೇವರು ಅದು ಇದು ಅಂದ್ಕೊಂಡಿದ್ದ, ಬಟ್ ಸಾಯುವ ಸಮಯದಲ್ಲಿ ಆತ ಜಿಂಕೆ ಬಗ್ಗೆ ಯೋಚನೆ ಮಾಡಿದ್ದಕ್ಕೆ ಮುಂದಿನ ಪ್ರಯಾಣ ಒಂದು ಆ ರೀತಿ ಆಯಿತು. ಅರ್ಥಾತ್ ಇದು ಸ್ವಲ್ಪ ಕಥೆ ಎಂದುಕೊಂಡರೂ ಕೂಡ ಇದು ಸತ್ಯ. ನಾವು ಪರೀಕ್ಷೆಗೆ ಹೊರಡುವ ಮುನ್ನ, ಪರೀಕ್ಷೆ ಎಕ್ಸಾಮ್ಗೆ ಹಾಲ್ಗೆ ಹೋಗೋ ಮುನ್ನ ನಾವೆಷ್ಟು ಆತ್ಮವಿಶ್ವಾಸದಿಂದ ಕೂಡಿರ್ತೀವಿ ಅನ್ನೋದು ನಾವು ಪರೀಕ್ಷೆಯಲ್ಲಿ ಹೇಗೆ ಪರ್ಫಾರ್ಮ್ ಮಾಡ್ತೀವಿ ಅನ್ನೋದನ್ನು ನಿರ್ಧಾರ ಮಾಡುತ್ತೆ, ಹೌದಲ್ಲ? ಇದು ಬದುಕಿನ ವಿಚಾರದಲ್ಲೂ ಹೌದು. ನಮ್ಮ ಪುರಾಣಗಳ ಕಥೆಗಳು ಕಾಲ್ಪನಿಕ ಇರ್ಬೋದು, ಬಟ್ ಅಲ್ಲಿ ಹೇಳೋ ಸಂದೇಶಗಳು ಇವತ್ತಿಗೂ ವಾಸ್ತವ ಅದು. ಹಾಗಾಗಿ ನಿಮ್ಮ ಉಳಿದ ದಿನಗಳನ್ನು ಹೆಮ್ಮೆಯಿಂದ, ತಾಳ್ಮೆಯಿಂದ, ನೆಮ್ಮದಿಯಿಂದ ಕಳೀರಿ ತಾಯಿ. ಯಾವುದನ್ನು ನೀವು ವಿಷ ಹಾಕಂತೂ ಕೊಂದಿಲ್ಲ. ಯಾಕಂದರೆ ಜಗತ್ತಿನ ದೂಷಣೆಗಳು ಈ ಮಟ್ಟಕ್ಕೆ ಇಳಿತವೆ. ಅದಕ್ಕೆ ನೀವು ದುಃಖ ಪಡ್ಕೊಂಡ್ರೆ ಮಗನ ವಿಚಾರದಲ್ಲಿ ನಿಮ್ಮ ದುಃಖಕ್ಕೆ ತಾಯಿಯಾಗಿ ಒಂದು ಅರ್ಥ ಇದೆ. ಇವರ ವಿಚಾರವಾಗಿ ನಿಮಗೆ ಗೊತ್ತು ನೀವೇನು ಮಾಡಿದ್ರಿ, ನೀವೇನಿಲ್ಲ ಅಂತ. ಆದರೂ ನೀವು ಹೊರಗಿನ ವಿಚಾರವಾಗಿ ತಲೆ ಕೆಡಿಸ್ಕೊಳ್ತಿದ್ದೀರಾ ಅಂದರೆ ಇಷ್ಟು ವಯಸ್ಸಾದ್ರೂ ಮತ್ತೆ ಏನು ಬಂತು? ಯಾರು ನಿಮ್ಮನ್ನು ಹೊರಗಡೆ ಜನ ಅವ್ನಿಗೆ ಯಾಕೆ ಮದುವೆ ಮಾಡಲಿಲ್ಲ, ಅವ್ನು ಯಾಕೆ ನೀವು ನೋಡ್ಕೊಳ್ಳಿಲ್ಲ ಅಂತ ಹೇಳ್ತಾ ಇದ್ದಾರೋ, ಯಾರೂ ಬಂದು ನೋಡ್ಕೊಳ್ಳೋ ಪ್ರಯತ್ನ ಮಾಡಲೇ ಇಲ್ಲ. ಅಲ್ಲಿ ಟ್ರೀಟ್ಮೆಂಟ್ಗೋಸ್ಕರ ಯಾವುದು ಕೇಳಲಿಲ್ಲ. ಅವ್ರು ಕೆಲಸ ಮಾಡ್ಕೊಂತಿದ್ರು, ಹೋಗ್ತಿದ್ರು ಅಷ್ಟೇ. ಎಲ್ಲ ಅಷ್ಟೇ ತಾಯಿ. ಅದಕ್ಕೆ ನಾನು ಎಲ್ಲರನ್ನು ಆಲ್ಮೋಸ್ಟ್ ಹೇಳೋದು, ಎಲ್ಲರ ಜೊತೆ ಇರಿ, ಆದರೆ ನಿಮ್ಮ ಬದುಕನ್ನು ಅವರ ಅಭಿಪ್ರಾಯ, ಅವರು ಬಿಟ್ಟಿದ್ದು ಮಗನ ಯಾಕೆ ನೋಡ್ಕೊಳ್ಳಿಲ್ಲ, ಮದುವೆ ಮಾಡಲಿಲ್ಲ, ಅವರ ಅಭಿಪ್ರಾಯ ಬಿಟ್ಬಿಡಿ. ನೀವು ಅದಕ್ಕೆ ಉತ್ತರ ಕೊಟ್ಕೊಂಡು ಅಥವಾ ಅದೇ ಸರಿನೇನು ನಾನು ಮಾಡಿದ್ರು ಯಾಕೆ ಹಿಂಗಂತವ್ರೆ ಈ ಚರ್ಚೆ ಮಾಡ್ಲಿಕ್ಕೆ ಹೋಗಲೇಬಾರ್ದು. ಚರ್ಚೆ ಎಲ್ಲ ನಿಮ್ಮನ್ನ ಹೇಳಿದೆ, ನಿಮ್ಮನ್ನ ಕೇಳಿ ನಿಮ್ಮಿಂದ ನಾನು ಸಮಾಧಾನ ತಗೊಂಡೆ ಅಷ್ಟೇ. ಅರೆ ಇಲ್ಲ ತಾಯಿ, ನೀವು ಆ ನಂಬಿಕೆ ಇಟ್ಟಿದ್ದೀರಾ. ನಂಬಿಕೆಯಿಂದ ನನಗೆ ನಿಮ್ಮಿಂದ ಬರ್ಬೇಕಾಗಿತ್ತು ಅದು ಅಷ್ಟೇ. ಇವತ್ತಿಂದ ನಾನು ತಲೆಯಿಂದ ತೆಗೆದುಬಿಟ್ಟಿದ್ದೀನಿ, ಅವತ್ತೇ ತೆಗೆದುಬಿಟ್ಟಿದ್ದೀನಿ. ಇರಲಿ ಅಮ್ಮ, ನಿನ್ನ ಕೈ ಹಿಡಿದ ನಿಮ್ಮ ಸಂಗಾತಿ ಅಥವಾ ನಿಮ್ಮಿಂದ ಬಂದ ಆ ಮಗಳು ಮತ್ತು ಈ ಭೂಮಿ, ಈ ಸೃಷ್ಟಿ, ಈ ಪರಿಸರ ಇದು ಮತ್ತೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಇರುವ ಬದುಕನ್ನು ಪೂರ್ಣ ಬದುಕನ್ನು ಹೋಗಿ. ನಾನು ನಿಮಗೆ ಹಾರೈಸೋಷ್ಟು ದೊಡ್ಡವನಲ್ಲ, ಆದರೆ ನನ್ನ ಶಕ್ತಿಯಿಂದ ನಾನು ಹೇಳ್ತೀನಿ, ನೀವೊಂದು ಪೂರ್ಣ ಬದುಕನ್ನು ನೋಡ್ತೀರಾ. ಆ ಪೂರ್ಣ ಬದುಕಲ್ಲಿ ಹೌದು ಸೋನು, ನಿಮ್ಮ ಕಾರ್ಯಕ್ರಮ ತುಂಬಾ ಇಷ್ಟ ಆಗುತ್ತೆ, ನನಗೆ ತುಂಬಾ ಇಷ್ಟ ಆಗುತ್ತೆ. ನಾನು ಯಾವಾಗ ನೋಡಿದ್ರೆ ನಿಮ್ಮ ಪ್ರೋಗ್ರಾಮ್ ನೋಡ್ತಾ ಇರ್ತೀನಿ, ಬೇಜಾರಾದಾಗೆಲ್ಲ ರಾತ್ರಿ ನಿಮ್ಮ ಮೋಟಿವೇಶನ್ ಕೇಳ್ತೀನಿ, ಲೈವ್ ನೋಡ್ತೀನಿ, ಎಲ್ಲ ನೋಡ್ತೀನಿ. ನಿಮ್ದು ಕಾರ್ಯಕ್ರಮ ಹೀಗೆ ಮುಂದೆ ಹೊರೆಯಲಿ, ಎಲ್ಲರಿಗೂ ಸಾಂತ್ವನ ಹೇಳಿ, ಅದೇ ನನಗೆ. ನೋಡಿ ತಾಯಿ, ಅಷ್ಟೇ. ಬಹುಶಃ ಈಗ ನೋಡಿ ನಿಮ್ಮಂಥವರು ಹಿರಿಯರು ಈಗ ನಂಬಿ ಇಲ್ಲಿಗೆ ಬಂದು ಪ್ರೀತಿಯಿಂದ ಮಾತಾಡಿದಾಗ ನನಗನ್ಸೋದು, ನಾನು ನನ್ನ ಜ್ಞಾನದಲ್ಲಿ ಭಗವಂತ ನನಗೆ ಆ ಕೆಲಸ ಬಹಳ ಶ್ರದ್ಧೆಯಿಂದ ಮಾಡೋದಷ್ಟೇ ನನ್ನ ಕೆಲಸ. ಆದರೆ ನಿಮ್ಮಂಥವ್ರ ನಂಬಿಕೆ ಪಡ್ಕೊಂಡಿದ್ದೀನಲ್ಲ, ಅದು ನನಗೆ ಬಹಳ ಹೆಮ್ಮೆ. ಅಷ್ಟು ನಂಬಿಕೆ ಇದೆ ಸರ್, ಅರ್ಧ ಮನಸ್ಸಿನ ಭಾರ ನನಗೆ ಕಡಿಮೆ ಆಯಿತು. ಇರಲಿ ತಾಯಿ, ನಾನು ಒಂದು ಭರವಸೆ ಕೊಡಬಲ್ಲೆ. ಈ ದುಃಖದಿಂದ ನೀವು ಆಚೆ ಬರೋವರೆಗೂ ನೀವು ಯಾವಾಗ ಬೇಕಾದರೂ ಒಂದು ತುಂಬ ಸಮಯ ಆಗದೇ ಇದ್ದರೂ ಕೂಡ ಒಂದು 5 ನಿಮಿಷ ಆದರೂ ವಾರಕ್ಕೊಮ್ಮೆ ನಾನೇ ಮಾಡ್ತೀನಿ ತಾಯಿ. ಆದರೆ ಒಂದು ಕ್ಷಮೆ ಇರಲಿ, ಯಾಕಂದರೆ ನಿಮ್ಮ ದುಃಖವನ್ನು ನಾನು ಹೌದು ಇದಕ್ಕಿಂತ ಮೀರಿದವನ್ನು ನಾನು ಕೇಳಿದ್ದೀನಿ. ಬಟ್ ನೀವು ಅಳೋಗೆ ಶುರು ಮಾಡಿದಾಗ ಲಿಟ್ರಲಿ ನನಗೆ ಅನ್ನಿಸ್ತಾ ಇತ್ತು, ಛೇ ನಾನು ಈ ಮುಂಚೆ ಇವ್ರ ಹತ್ರ ಮಾತಾಡಬೇಕಿತ್ತು. ಬಟ್ ಇಲ್ಲಿ ಮಗನ ಕಾರ್ಯಕ್ರಮ ಶುರುವಾದದಿಂದ ಟ್ರೈ ಮಾಡ್ತಾನೆ ಇದ್ದೀನಿ. ಮಾದೇವ, ನನಗೆ ಇವತ್ತು ಲೈನ್ ಸಿಗ್ಲಿ, ನನ್ನ ಸಂಕಟ ತಾಳಕ್ಕಾಗ್ತಾ ಇಲ್ಲ ಅಂತ ಹೇಳಿ ನೋಡಿ ನನಗೆ ಕರುಣೆ ತೋರಿಸ್ಬಿಟ್ಟ ಮಾದೇವ. ಅಬ್ಬಾ, ನಿಜವಾಗ್ಲೂ ಸೋನು, ನಿಜವಾಗ್ಲೂ ಇದಾನೆ ತಾಯಿ, ಒಂದು ಶಕ್ತಿ ನಡೀತಾ ಇದೆ. ನಾನು 2 ಕಾರ್ಯಕ್ರಮ ನಿಮ್ದ್ರಲ್ಲಿ ನೋಡಿದೆ ಸೋನು. ಹಾವೇರಿ ಹುಡುಗಂದೊಂದು ನಾನು ಹತ್ತು ಬಿಟ್ಟೆ, ಇನ್ನೊಬ್ರು ಆಕ್ಸಿಡೆಂಟ್ ಅಲ್ಲಿ ಮಗ, ಅದೇ 2 ತಿಂಗಳಲ್ಲಿ ಯಜಮಾನ್ರು. ನಾನು ಹತ್ತು ಬಿಟ್ಟೆ ಕಾರ್ಯಕ್ರಮ, ರಿಪೀಟ್ ಕೇಳಿ ನನ್ನ ಮನಸ್ಸು ಭಾರ ಅಷ್ಟೇ. ಆ ತಾಯಿ ಹೆಂಗಿರ್ಬೇಡ, ತುಂಬಾ ದುಃಖ ಆಯ್ತು ಸೋನು. ಅಪ್ಪ, ಎಂತೆಂತ ಕಥೆಗಳಿದ್ದಾವೆ ಅನ್ಕೊಂಡು ಕೇಳ್ತಾ ಇರ್ತೀನಿ ಸೋನು. ಹೀಗೆ ಮುಂದೆ ಓರಿಲ್ಲಪ್ಪ ನಿನ್ನ ಕಾರ್ಯಕ್ರಮ, ನಾವೆಲ್ಲ ಆಶಿಸ್ತೀವಿ. ನಿಮ್ಮ ಆಶೀರ್ವಾದ ಇರಲಿ ತಾಯಿ. ಒಳ್ಳೇದಾಗ್ಲಮ್ಮ. ಥ್ಯಾಂಕ್ ಯು ತಾಯಿ. ಆಯ್ತು, ಥ್ಯಾಂಕ್ ಯು ಸೋನು. ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ. ಆಯ್ತು ಸೋನು, ಆಯ್ತು. ಏನು ಹೇಳೋದು,
ಎಷ್ಟು ದುಃಖ ಅನಿಸುತ್ತೆ ಅಂದರೆ, ನಾನಿಲ್ಲಿ ಕೂತಾಗ ಕೆಲವೊಮ್ಮೆ ನನಗೆ ಭಾಳ ಬಲವಾಗಂತೂ ಒಡೆಯೋ ಒಂದು ಸಂಗತಿ ಅಂದರೆ, ಸೋನು ನೀನು ಏನೋ ಹೇಳ್ತಿದೀಯ ನಿಜ, ಆದರೆ ಅವರು ಕೊಂಚ ಅದೇ ದಾರಿಯಲ್ಲಿದ್ದಾಗ ಅದನ್ನು ಆಧ್ಯಾತ್ಮಿಕವಾಗಿ ಅರ್ಥ ಮಾಡ್ಕೊಳ್ತಾರೆ. ಆದರೆ ಅವರು ಇಡೀ ಜನ್ಮವನ್ನು ಮಗನನ್ನೇ ನಂಬಿ, ಮಗನನ್ನೇ ನೋಡಿಕೊಂಡು, ಮಗನ ವಿಚಾರವನ್ನೇ ಕೇಳಿಕೊಂಡು, ಮಗನನ್ನೇ ಸರ್ವಸ್ವ ಅಂದ್ಕೊಂಡು ಬೆಳೆದವ್ರಿಗೆ ನನಗೂ ಅನಿಸುತ್ತೆ, ನಾನೀಗ ಹೇಳೋ ಈ ಜ್ಞಾನ ಅವ್ರಿಗೆ ತಲುಪುತ್ತಾ, ಅದನ್ನು ತಗೊಳ್ಳೋ ಪರಿಸ್ಥಿತಿಲಿ ಅವ್ರು ಇದ್ದಾರಾ, ನಾನು ಖಂಡಿತ ನೋಡ್ತೀನಿ. ಆದರೆ ಇವತ್ತು ಅವ್ರ ದುಃಖವನ್ನು ಕೇಳಿ ನನಗನ್ಸಿದ್ದು ನಿಜ, ಈಗ ನನ್ನ ಜ್ಞಾನ ಅವ್ರ ಒಳಗಡೆ ಹೋಗೋದು ಸಾಧ್ಯ ಇಲ್ಲ ಅಂತ. ಬಟ್ ಅವರು ತಯಾರಾಗಿದ್ದರು. ಯಾಕಂದರೆ ನಾನು ಒಂದು ಆತ್ಮದ ವಿಚಾರವಾಗಲಿ, ಸಾವಿನ ಕೊನೆಯ ಗಳಿಗೆಯ ಬಗ್ಗೆ ಆಗಲಿ, ಮತ್ತು ನಾವು ಒಂದು ಸಾವನ್ನು ಹೇಗೆ ನೋಡಬೇಕು, ಈ ಪ್ರಕೃತಿ ಯಾವುದೋ ಒಂದು ಸಾವನ್ನು ಕಾಲಕ್ರಮೇಣ ನಮಗೆ ಮರೆಸದೇ ಹೋಗಿದರೆ ನಾವೆಷ್ಟು ಹುಚ್ಚರ ಆಗ್ತಾ ಇದ್ದೋ. ಹೋಗಿರುವ ಜೀವಗಳಿಗಾಗಿ ಇರುವುದಕ್ಕೆ ನಾವು ತೊಂದರೆ ಕೊಡಬಾರ್ದು, ನಮಗೆ ನಾವು ತೊಂದರೆ ಕೊಟ್ಕೊಳ್ಬಾರ್ದು. ಆ್ಯಂಡ್ ಹೋಗಿರೋರು ಯಾರೋ ಶ್ರೇಷ್ಠರು, ನಾವು ಕಡಿಮೆ ಇಲ್ಲ, ಎಲ್ಲರೂ ಅಷ್ಟೇ ಶ್ರೇಷ್ಠರು. ನಮ್ಮನ್ನು ನಾವು ಕಡಿಮೆ ಎಂದುಕೊಂಡಾಗಲಿ ದುಃಖದ ಪ್ರಮಾಣ ಹೆಚ್ಚಾಗುತ್ತೆ. ಇದೆಲ್ಲವನ್ನು ಹೇಳಿದಾಗ ನನಗನ್ಸಿದ್ದು, ಈ ತಾಯಿ ವಯಸ್ಸಾದರೂ ಕೂಡ ಒಬ್ಬ ವಿದ್ಯಾರ್ಥಿಯಾಗಿ ಇನ್ನೂ ಜೀವಂತವಾಗಿದ್ದಾರೆ, ಕೇಳಲಿಕ್ಕೆ ತಯಾರಿದ್ದಾರೆ. ಆ ಮಹಾದೇವನಲ್ಲಿ ನಾನು ಪ್ರಾರ್ಥನೆ ಮಾಡೋದು, ಈಕೆಯ ದುಃಖದ ಸಮಯದಲ್ಲಿ ಈಕೆಯ ಜೊತೆ ನಿಂತು ಈಕೆಯನ್ನು ಬದುಕಿಸು ಅಷ್ಟೇ. ಪುತ್ರ ಶೋಕ ನಿರಂತರಂ, ಅದನ್ನು ಕಡಿಮೆ ಮಾಡುವುದು ಸಾಧ್ಯ ಇರ್ಬೋದು, ಬಟ್ ಅದನ್ನು ಸಂಪೂರ್ಣವಾಗಿ ಮಾಯಿಸೋಕ್ಕಾಗೋದಿಲ್ಲ. ನಿಮ್ಗೆ ಒಳ್ಳೆಯದಾಗಲಿ ತಾಯಿ. ನಿಮ್ಮ ದುಃಖ ಭೂಮಿ ತೂಕದ್ದು ನನಗರಿವಿದೆ. ಆದರೆ ಈ ಸಮಯದಲ್ಲಿ ನಿಮ್ಮನ್ನು ನೀವು ಸ್ವಲ್ಪ ಇನ್ನಷ್ಟು ತಿದ್ದುಕೊಂಡು, ನೀವು ತಪ್ಪು ಮಾಡಿದ್ದೀರಾ ಅಂತ ಹೇಳ್ತಾ ಇಲ್ಲ, ಬಟ್ ನಾವು ಕೆಲವು ವಿಚಾರಗಳನ್ನು ನೋಡೋ ದೃಷ್ಟಿಕೋನ ಬದಲಾಯಿಸ್ಕೊಳ್ಬೇಕು. ತೊಂದರೆ ಕೊಡ್ದಂಗೆ ಒಬ್ಬ ಮಗ ಹೊರಟೋಗಿದ್ದಾನೆ, ಬಹುಶಃ ಆತ ಒಳ್ಳೆ ರೀತಿಯಲ್ಲಿ ಬದುಕನ್ನು ಬದುಕಿದ್ದಾನೆ. ನಿಮ್ಮ ಆರೋಗ್ಯ ನೋಡಿಕೊಂಡು, ನಿಮ್ಮ ಜೊತೆ ಇರೋರನ್ನು ಪ್ರೀತಿಯಿಂದ ನೋಡಿಕೊಂಡು ಅಷ್ಟು ಮಾತ್ರ ಮಾಡಿ. ಇರೋವರೆಗೂ ನೀವೇನು ಕೊಡಬೇಕಿತ್ತೋ, ಎಷ್ಟು ಕಾಳಜಿ ವಹಿಸಬೇಕಿತ್ತೋ ಅದನ್ನು ಪ್ರಾಮಾಣಿಕವಾಗಿ ಮಾಡಿದ್ದೀರಾ. ಅದ್ರ ಬಗ್ಗೆ ನಿಮಗೆ ತೃಪ್ತಿ ಇರಲಿ ತಾಯಿ. ಯಾಕಂದರೆ ಮಗನನ್ನು ಕಳ್ಕೊಂಡಿರೋರು, ಗಂಡನನ್ನು ಕಳ್ಕೊಂಡಿರೋರು, ತಾಯಿಯನ್ನು ಕಳ್ಕೊಂಡಿರೋರು, ತಂದೆಯನ್ನು ಕಳ್ಕೊಂಡಿರೋರು ಎಷ್ಟು ಜನ ಇದ್ದಾರೆ. ಅವರೆಲ್ಲರಿಗೂ ಕೂಡ ಭಗವಂತ ಆ ದುಃಖಗಳನ್ನು ತಡೆದುಕೊಳ್ಳುವ ಶಕ್ತಿ ಮತ್ತು ಅದರಿಂದ ಆಚೆ ಬಂದು ಅದನ್ನು ಬೇರೆ ರೀತಿಯಲ್ಲಿ ನೋಡೋ ದೃಷ್ಟಿಕೋನವನ್ನು ಕೊಡೋ ಆ ಮಾರ್ಗದರ್ಶನವನ್ನು ಯಾರ್ದಾದ್ರೂ ಮೂಲಕ ಅಂಥವರಿಗೆ ಕೊಡಬೇಕು. ನೋಡಿ, ನಾನು ಇವರನ್ನು ಅಜ್ಞಾನಿಗಳು ಅಂತ ಖಂಡಿತ ಹೇಳುವುದಿಲ್ಲ. ಭಗವಂತನ ಇಚ್ಛೆ ಈ ಸಮಯದಲ್ಲಿ ಅವರು ತಲುಪಬೇಕಿತ್ತು, ತಲುಪಿದ್ದಾರೆ. ಆ್ಯಂಡ್ ನಿಮ್ಮಂಥವ್ರ ಜೊತೆ ಮಾತಾಡೋದು ನಮ್ಮ ಭಾಗ್ಯ ಅಂತ ನಾವು ಭಾವಿಸ್ತೀವಿ ತಾಯಿ. ಈ ದುಃಖದ ನಡುವೆಯೂ ಕೂಡ ನೀವು ಬದುಕಿದ್ದೀರಾ, ಆರೋಗ್ಯವಾಗಿದ್ದೀರಾ, ನಿಮ್ಮ ಜೊತೆ ನಿಮ್ಮ ಗಂಡ, ನಿಮ್ಮ ಮಗಳು ಇದ್ದಾರೆ. ಇರೋರನ್ನು ಪ್ರೀತಿಯಿಂದ ಅಪ್ಕೊಳ್ಳಿ, ಮಾತಾಡಿ, ಒಳ್ಳೆಯದಾಗಲಿ. ಖಂಡಿತ ನಿಮಗೆ ಒಳ್ಳೆಯದಾಗಲಿ ತಾಯಿ.